ಹಾಂ ನಾನು ಹೊಸಗಳು ಶೂಟಿಂಗ್ ಹೋಗಿದೆ. ಹಾಂ ಹಾಂ ಎಲ್ಲ ತೆಗೆದು ಕೊಣಾಜೋಡಿ ಆಟೋದ ಇವು ಅವು ತನ ಆಟೋ ಬರ್ಕೊಂಡು ಐದು ತಕ್ಕ ಕೊಲ್ಲಿಯಾಡ ಸಂಘದ ಮೀಟಿಂಗ್ ಬರ ನಿಮಗೆ ಮೊನ್ನೆ ಐತಾರ ಮೀಟಿಂಗ್ ಅದಕ್ಕೆ ತವೀನಿ ಸರಿ ಬಾ.
ದುರ್ಗಾ ಪರಮೇಶ್ವರಿ ಅಮ್ಮನವರ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಸೋಮನಾಥೇಶ್ವರ ದೇವರ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಗೋಪಾಲ ಕೃಷ್ಣ ದೇವರ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸ್ಥಳ ದೈವ ದೇವರುಗಳ ಬಾದಾಂಡಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಣ ಗೋವಿಂದ ಅನ್ನಿ ಗೋವಿಂದ. ಸರ್ವೋಪಕಾರಕ ಸನಾತನ ಸರ್ವ ರೀತಿಯಿಂದ ನಮ್ಮನ್ನು ಉಪಕಾರ ಮತ್ತು ಅನುಗ್ರಹ ಮತ್ತು ಮಾಡಿಕೊಂಡು ಯಾದೇವಿ ಸರ್ವಪೂಜೆಯು ಮಾತೃ ರೂಪೇಣ ಸಂಪೂರ್ಣ ಮಾತ ಮಹಾದೇವಿ ಮಾತೃ ಸ್ವರೂಪಣ ಹೇಗನ್ನಾಗ ಒಂದು ಬಾಲ ಬಿಟ್ಟಿನಾಗ ಅಪ್ಪೆ ಮಾತುಗಳು ಅವೇ ಪ್ರತಿಯೊಂದು ಹೋಗುವಂತಾಗ ಅವೆಂದು ಅಪ್ಪೆ ಸಂತೋಷಪಡ ನಮ್ಮ ಜೀವನ ಕಷ್ಟ ಅಥವಾ ಸುಖ ಬಂದಾಗಲ ಮಹಾದೇವನ ಪ್ರಾರ್ಥನೆ ಮಾಡಿದಾಗ ಭಕ್ತಿ ದ್ರಾವಣ ಮಹಾದೇವ ತಕ್ಷಣವೇವ ಹಂತನಃ ಸರ್ವಾಪದಃ ಸರ್ವ ಆಪತ್ತನ್ನ ಆತ್ಮಹತ್ಯೆ ಜೀವನದ ಆಗಬಹುದು ಕಾಲಕಾಲವು ಅನುಗ್ರಹ ಮತ್ತು ಸೇವೆ ತನ್ನ ಬಾಲವನ್ನು ಪ್ರಾರಂಭಿಸಿಕೊಂಡು ಮಾತೆಲ್ಲ ವ್ಯವಹಾರಗಳು ಅಭಿವೃದ್ಧಿ ಶ್ರೇಯಸ್ಸು ಸನ್ಮಾನಗಳನ್ನು ಅಂದರೆ ಯೋಚನೆ ಮಾಡ ಸಕಲ ವಿದ್ಯಾವೃತ್ತಿಗೊಂಡು ಇಂಚಿನ ವರ್ಷಂ ಪ್ರತಿ ಸೇವೆ ಮತ್ತು ಯೋಗಾಭಾಗ್ಯತೆ ದೇವರ ನಮಗೆ ಅನುಗ್ರಹ ಮತ್ತು ಮಂಗಲಂ ಭಗವಾನ್ ಮಂಗಲಂ ಮಂಗಲಂ ದೇವತೆ ಪುತ್ರೋ ಮಂಗಲಂ ದೇವರ ಮನಸ್ಸಂಕಲ್ಪ ಸಿದ್ಧಿರಸ್ತು ಆತಂತ್ರಾರ್ಥ ವಂಶಾಭಿವೃದ್ಧಿರಸ್ತು. ಜೀವನ
ನನಗೆ ಮಾಟ್ರೋ ಚಾಲು ಮಾಡಿ ಚಾಲು ಮಾಡಿ ಇಲ್ಲಿ
ಪೂರ ವಿಘ್ನೇಶ
ವಿಠಲ ಬಾಲಕರುಣನಿಯ ಬಾಲಗೋಪಾಲಕ ಬಾಲಧನನಿಗೋ ಬಳರೊಡನಾಡಿದ ಗಗನದೆಲ್ಲವೂ ನಿನ್ನ ನಾಭೆ ಅನಂತ ಕನಕರ ಗಜನಿನ ಬೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭೆ ಗಗನವೆಲ್ಲವೂ ನಿನ್ನ ನಾಭೆ ಗಗನವೆಲ್ಲವೂ ನಿನ್ನ ನಾಭೆ. ವಿಘ್ನದ್ವಾಂತ ನಿವಾರಣೈಕ ಧರಣಿ ವಿಘ್ನಾಟವಿ ಹವ್ಯವಾರ್ ವಿಘ್ನವ್ಯಾಳ ಪುನಃ ಪ್ರಮತ್ತ ಗರುಡ ವಿಘ್ನೇಭ ಪಂಚಾನನ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘ್ನಾಭ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚಲ್ವತ್ರಿ ಜಗ ವಂದಿತನಿಗಾರತಿ ಎತ್ತಿರೇ ಆರತಿ ಎತ್ತಿರೇ ಗಜಮುಖದ ಬಗೆ ಗಣಪಗೆ
ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿವಗೆ ಉರಕಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖಾದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಗೆ ಸಿಲುಕದನ ಕೋವಿದ ಗಿರಿಜಯವರ ಸುತನ ಕೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ದಿನ ದಿನ್ನ ತೈ ದಿನ್ನ ತೈ ದಿನ್ನತ ತೊಂದನ ದಿನ್ನ ತೈ ದಿನ್ನ ತೈ ದಿನ್ನತ ದಿಂದನ ದಯ್ಯದ ತೊಂದನ ದಯ್ಯದ ತೊಂದನ ದಯ್ಯದ ದಿಂದನ ದಯ್ಯದ ತದೈ ದಯ್ಯದ ತದೈ ದಯ್ಯದ ತದೈ ದಿನದ ದಿನದೈ ದಿನದ ಗಜಮುಖನ ನಿನ್ನ ಪಾದವ ನೆನೆವೆ
ಗಜಮುಖನ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸುವರಗಳ ಪ್ರಭುವೇ, ನಿಜವಾಗಿ ಕರುಣಿಸುವರಗಳ ಪ್ರಭುವೇ. ಗಜಮುಖನ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಹೇ ಮೂಷಿಕ ವಾಹನ ಮೋದಕ ಹಸ್ತ, ಮೂಷಿಕ ವಾಹನ ಮೋದಕ ಹಸ್ತ, ಪಾಶಾಂಕುಶಧರ ಕಮಲ ಪ್ರಶಸ್ತ, ಚಾಮರ ಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ. ಚಾಮರ ಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ. ಬುದ್ಧಿ ಪ್ರದಾಯಕ ಪುಸ್ತಕಧಾರಿ, ಸಿದ್ಧಿ ವಿನಾಯಕ ಪಾದ ನಮಸ್ತೆ. ಬುದ್ಧಿ ಪ್ರದಾಯಕ ಪುಸ್ತಕಧಾರಿ, ಸಿದ್ಧಿ ವಿನಾಯಕ ಪಾದ ನಮಸ್ತೆ. ಗಜಮುಖ ನಾ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ದಿತ್ತಗಿಡ 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 ದಯ್ಯತ, ತತ್ತಗಿಡ ದತ್ತಗಿಡ ದತ್ತಗಿಡ ದಯ್ಯತ, ತತ್ತಗಿಡ ದಯ್ಯತ ದಿತ್ತಗಿಡ ದಯ್ಯತ, ದಿತ್ತಗಿಡ ದಯ್ಯತ ತಥೈ ದಯ್ಯತ, ದಿತೈ ದಯ್ಯತ ತಥೈ ದಯ್ಯತ, ತಥೈ ದಿನದ ದಿನದೈ ದಿನದ ದಿನದೈ ದೈ ದೈ ದೈ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ. ಬಾಲಗಿರಿ ಜಯಳ ಬಾಲನೆನಿಸಿ, ಬಾಲಗಿರಿ ಜಯಳ ಬಾಲನೆನಿಸಿ, ರಿಪುಜಾಲ ವರಿದ ಜಯಶೀಲನೆಯನನು. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ, ಸುಗುಣ ವಿಶಾಲ ದಯಾ ಸದನ. ದಿಂದನ 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 ದಯ್ಯತ, ತೊಂದನ 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 ದಯ್ಯತ. ತತೋಂ ತತೋಂ ತೊಂದನ ದಯ್ಯತ, ದಧೀಂ ತಧೀಂ ದಿಂದನ ದಯ್ಯತ. ದಿತ್ತಗಿಡ 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 ದಯ್ಯತ, ದತ್ತಗಿಡ 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 ದಯ್ಯತ.
ತೋಂ ತನ ದಯ್ಯತ ದೀಂ ತನ ದಯ್ಯತ ದೀಂ ತನ ದಯ್ಯತ ತೋಂ ತನ ದಯ್ಯತ ತಥೈ ದಯ್ಯತ ದಿಥೈ ದಯ್ಯತ ತಥೈ ದಯ್ಯತ ತಥೈ ದಿನದ ದಿನದೈ ದಿನದ ದಿನದೈ ದೈ 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 ತತ್ ವಂದೇ ದೇವರ ದೇವ ಆ ತುಂಗ ತುಂಗೋದ ದಿನದ ಚಿಕ್ಕ ಪ್ರಾಯದ ಬಾಲ ಚದುರ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲ ಚದುರ ನಿನ್ನಂಗವ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗಂದಿ ವಾರಿದ ದಳಲೋಚನೆ ಒರೆಯಲೇನೆ ಬಂಗಾರ
ಸರಪಣಿಗಳ ಬಂಗಾರದ ಕಂಟಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ತಕತ ದಿನ್ನತೈ ತಕತ ದಿನ್ನತೈ ದಿಮಿತ ದಿನ್ನತೈ ದಿನತ ದಿನತೈ 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 ತಾತ ಕಿಟ ದಿನ್ನತ ತಕತ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತಾತ ಕತ ದಿನ್ನತ ದಿಮಿತ ದಿನ್ನತ ದೀಮ್ತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತಾತ ಕಿಟ ದಿನ್ನತ ತಕತ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ತತ್ತೋಂಗದಿ ಕುತಕದೈ ತಾತರಿ ಗಿಡ ಗಿಡದಗ ದಿತ್ತೋಂಗದಿ ಕುತಕದೈ ತಾತರಿ ಗಿಡ ಗಿಡದಗ ತತ್ತೋಂಗದಿ ಕುತಕದೈ ತಾತರಿ ಗಿಡ ಗಿಡದಗ ದಿತ್ತೋಂಗದಿ ಕುತಕತೈಯ ತೈಯ ತೈಯತ ತಕತ ದಿನ್ನತ ದಿಮಿತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ದಿತ್ತಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ತಖತ ದಿನ್ನತೈ ದಿಮಿತ ದಿನ್ನತೈ ದಿಮ್ತ ದಿನ್ನತೈ ದಿನತ ದಿನತೈ 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 ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗಿಡ ಗಿಡದಗ ದರಿ ಗಿಡ ಗಿಡದಗ ದಿತ್ತಾಂ 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 ತಾತ
ತಕದ ದಿನದ ದಿಮಿತ ದಿನದ ತಕದ ದಿನದ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ತಾನನಾಂತ ಧಿರಿನ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ. ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ. ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕನಾಯಕ ಹರಿಯೇ ಕಾಯ ಜಪಿತ ಲೋಕನಾಯಕ ಹರಿಯೇ ಶ್ರೀಯರ ಸಚನಿಗರಾಯ ಮೂರುತಿ ಶ್ರೀಯರ ಸಚನಿಗರಾಯ ಮೂರುತಿ ಶ್ರೀಯರ ಸಚನಿಗರಾಯ ಮೂರುತಿಯೇ ಶ್ರೀಯರ ಸಚನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ದಿಂದನ ದಿನ್ನ ತೈ ದಿನ್ನ ತೈ ದಿನ್ನತ ತೋಂದನ ದಿನ್ನ ತೈ ದಿನ್ನ ತೈ ದಿನ್ನತ ದಿಂತನ ದಯ್ಯತ ತೋಂದನ ದಯ್ಯತ ತೋಂತನ ದಯ್ಯತ ತಥೈ ದಯ್ಯತ ದಿತೈ ದಯ್ಯತ ತಥೈ ದಯ್ಯತ ತಥೈ ದಿನದ ದಿನ ದೈ ದಿನದ ದಿನ ದೈ 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 ತತ್ ಆಹೋ ಇನೋಳಿ ಶ್ರೀ ದುರ್ಗಾ ಪರಮೇಶ್ವರಿ ಸೋಮನಾಥೇಶ್ವರ ದೇವರು ಮತ್ತು ಇನೋಳಿ ಶ್ರೀ ದುರ್ಗಾ ಪರಮೇಶ್ವರಿ ಸೋಮನಾಥೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ. ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ. ಆಹೋ ಮಹಾರಾಜರುಗಳಂತ ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು, ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶ
ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ದಯಮಾಡ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ ದಯಮಾಡ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡ ದುರ್ಗಾಂಬಿಕೆ ಮೂಲ ಶಕುತಿಯಾಗಿ ದೇವಿ ಶಾರದೆಯಾಗಿ ಮೂಲ ಶಕುತಿಯಾಗಿ ದೇವಿ ಶಾರದೆಯಾಗಿ ಪಾಲಿಸೊಲಿದು ತಾಯೇ ಭಾಗ್ಯ ದೇವತೆಯಾಗಿ ಶುಭಾನಿ ಶುಭಾದಿ ದೈತ್ಯ ಸಂಹಾರಿಣಿಯೇ ಶಂಭು ರಮಣಿ ನಿನ್ನ ನಂಬಿದೆ ಕರುಣಿ ಶುಂಭಾನಿ ಶುಂಭಾದಿ ದೈತ್ಯ ಸಂಹಾರಿಣಿ ಶಂಭು ರಮಣಿ ನಿನ್ನ ನಂಬಿದೆ ಕರುಣಿ ತವ ಪಾದ ಸೇವೆಯ ತವ ಕದಿ ಮಾಡುವ ತವ ಪಾದ ಸೇವೆಯ ತವ ಗದಿ ಮಾಡುವ ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉತ್ತರಿಸು ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ಶಂಕರ ನರಸಿನಿ ಕಾಯ ಕಿಂಕರರನ್ನು ಓಂಕಾರ ರೂಪಿಣಿ ನೀಡು ಶುಭವನು ದಯಮಾಡ ದುರ್ಗಾಂಬಿಕೆ ಭ್ರಮರಾಂಬಿಕೆ ದಯಮಾಡ ದುರ್ಗಾಂಬಿಕೆ
ತೊಂದನ ದಿನ ದೈ ದಿನ ದೈ ದಿನ್ನದ ದಿಂತನ ದಿನ ದೈ ದಿನ ದೈ ದಿನ್ನದ ತೋಂ ತೋಂ ತೊಂದನ ದಯ್ಯತ ತಧೀಂ ತಧೀಂ ದಿಂತನ ದಯ್ಯತ ದಿತ್ತಗಿಡದ ಗದಿಮಿದ ಗಿಡದ ಗದಿಮಿದ ಗಿಡದ ದಯ್ಯತ ತತ್ತಗಿಡದ ಗದಿಮಿದ ಗಿಡದ ಗದಿಮಿದ ಗಿಡದ ದಯ್ಯತ ದಿಂತನ ದಯ್ಯತ ತೊಂತನ ದಯ್ಯತ ತೊಂತನ ದಯ್ಯತ ದಿಂತನ ದಯ್ಯತ ತಥೈ ದಯದ ದಿತೈ ದಯದ ತಥೈ ದಯದ ತಥೈ ದಯದ ತಥೈ ದಿನದ ದಿನ ದೈ ದಿನದ ದಿನ ದೈ 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 ತತ್ತ ತೊಂಗ ತೋದ ದಿನದ ಹೋಗಿ ಹೇಳಬಹುದು ಓ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗೆ ಆದಿಕೇಶವರಂಗ ಬಾರು ಮನೆಗೆ ಕಣ್ಣ ಮುಚ್ಚಲು ಓ ಕಣ್ಣ ಮುಚ್ಚಲು ನಿದ್ರೆ ಬಾರದೆ ನಗೆ ಬಣ್ಣಿಸಿ ಮಾತನಾಡಲು ಸೇರದೆ ನಗೆ ಹೋಗಿ ಹೇಳಮ್ಮ ಹೊತ್ತು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾರಾಸುತನ ವಿಘ್ನರಾಯನ ಬೆರೆದು ಸಂಸ್ತುತಿಸಿ ಅಂಬಿಯಾದ
ಜಲತರಂಗದಲ್ಲೇ ತೇಲುತ್ತಾ ಒಂದೆಡೆಯನ್ನು ಸೇರಿಕೊಂಡ ನಾವು ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮನ್ನು ನಾವು ಪ್ರಶ್ನಿಸಿಕೊಂಡರೂ ಸದುತ್ತರವನ್ನು ಪಡೆದುಕೊಳ್ಳಲು ಬಲಿಸಿಕೊಂಡಿತ್ತು. ಸಂದರ್ಭದಲ್ಲೇ ಕೇಳಿಸಿದಂತಹ ಅನುಭವವಾಣಿ ಅದಕ್ಕನುಗುಣವಾಗಿ ಏಕೋಭಾವದಿಂದಲೇ ನಿನ್ನನ್ನು ಭಜಿಸಿದಂತಹ ಕಾಲಕ್ಕೆ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷಲಾದವಳು ನೀನು. ಆವರಿಸಿರುವ ಅಂಧಕಾರವು ದೂರವಾಗುವುದರೊಂದಿಗೆ ಸುಜ್ಞಾನವು ನಮ್ಮಲ್ಲಿ ಗೋಚರಿಸಿಕೊಂಡಿತು. ಕರುಣಾ ಸಿಂಧುವಾದ ಯೋ ನಿನ್ನ ಪದ ದ್ವಂದ್ವಗಳಿಗೆ ಶರಣಾಗಿದ್ದೇವೆ, ನಮ್ಮನ್ನು ಉದ್ಧರಿಸ. ತಾಯೇ, ಈ ಸರದಿ ಮಧ್ಯದಲ್ಲಿ 16 ಮಂದಿ ಮಕ್ಕಳಿಲ್ಲ. ನಮ್ಮ ಮುಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪ ಮಕ್ಕಳ ಸಂಪ್ರೀತಿ
ಸರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮೂರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಮಗನೇ ನೀನು ರಾಜ್ಯ ಸರ್ಕಾರವನ್ನು ಸತ್ಯ ಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಳ್ಳುವ ಮಗನೇ ನೀನು ಸಾತ್ವಿಕ ವೈಕುಂಠದಲ್ಲಿದ್ದುಕೊಂಡು ಪರಣಾಕಾರ ಮಾಡಿಕೊಳ್ಳುವ ಮಗನೇ ನೀನು ತಾಮಸ ಕೈಲಾಸದಲ್ಲಿದ್ದುಕೊಂಡು ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮೂರು ಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದರೆ ಬುದ್ಧಿವಂತನಾದವನಿಗೆ ಬೇಕಾದ ಕರ್ತವ್ಯ. ಮೂರು ಮೂರ್ತಿಗಳಾದ ನಮಗೆ ಉದ್ಯೋಗವನ್ನು ಕೊಟ್ಟದ ಮಾತ್ರಕ್ಕೆ ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರವನ್ನು ಮನೆಯನ್ನು ನಿರ್ಮಾಣಕ್ಕೆ ಸುಕ್ಷೇಷ್ಠವಾಗಿ ಇರಬೇಕಾದರೆ ಮನದನ್ನ ಯಜಮಾನನೇ ಹೋಗಬೇಕು. ಏನೇನೇ ನಾನು ವ್ಯವಹರಿಸಿಕೊಂಡಾಗ ನಿಮಗಿಬ್ಬರಿಗೂ ನಾನು ಯಜಮಾನ ಸ್ಥಾನದಲ್ಲಿದ್ದೇನೆ ಎಂದು ಸಂತೋಷ. ಕಾರಣ ನಮ್ಮ ಮೂರನಿಗೆ ಪ್ರಥಮವಾಗಿ ಅಮ್ಮ ಹೇಳಿದ್ದಳು, ನನ್ನ ಮಗನೇ ಬ್ರಹ್ಮ ಎನ್ನುವ ಹಾಗೆ. ಮೊದಲಿಗೆ ಬರುವ ಕಾರಣ ನಾನು ಹಿರಿಯ ಮಗ ಎನ್ನುವ ಹಾಗೆ. ಬ್ರಹ್ಮ ಎನ್ನುವಂತಹ ಶಬ್ದದ ಅರ್ಥ ಅದು ದೊಡ್ಡ ಎತ್ತರ ಎನ್ನುವ ಹಾಗೆ. ಕಣ್ಣಿಗೆ ಅಷ್ಟೇ ಎತ್ತರವು ಕಣ್ಣಿಗೆ ಇನ್ನೆಷ್ಟು ಮಾತ್ರವಲ್ಲ, ಇರುವುದಕ್ಕೆ ಶ್ರೇಷ್ಠವಾದಂತಹ ಸ್ಥಳವನ್ನು ಒದಗಿಸಿಕೊಟ್ಟವರಿದ್ದಾರೆ. ಎಲ್ಲ ಯೋಗ್ಯತೆಗಳನ್ನು ನಾನು ಪೂರ್ಣ ಮಾಡಿ ನೋಡಿಕೊಳ್ಳಿ ಅಂತಾದರೆ ನಿಮ್ಮೇರುವರೆಗೂ ಕೇಳುವ ಅಧಿಕಾರ, ಅರ್ಹತೆ, ಯೋಗ್ಯತೆ ಎಲ್ಲವನ್ನು ನಾನು ಈ ಕಾಲದಲ್ಲಿ ಪಡೆದವರಿದ್ದೇನೆ. ಆದ್ದರಿಂದಲೇ ನನ್ನನ್ನು ಅನ್ನ ಎಂದು ಒಪ್ಪುಕೊಳ್ಳಿ.
ಆದ್ರೆ ನಾನೇ ದೊಡ್ಡವಂತ ಹೇಳಿದ್ರೆ ಮಾತಾಡಬೇಕು. ನನಗೆ ಈಶ ಎಂಬ ಅಮ್ಮನಲ್ಲಿ ಅದು ನನ್ನ ಹಣೆ ಹೆಚ್ಚಿನ ಕಣ್ಣಿನ ನೀನು ನೋಡಿ ಜೀವರಾಶಿಗಳನ್ನು ಜನ ಮಾತ್ರವಲ್ಲೇ ಸುಂದರು ಹಾಗಿದ್ರೆ ಹೆಚ್ಚಿನ ಕಣ್ಣನ್ನು ಹೊಂದಿಕೊಂಡವನು ನೀನು ಈಶ ಎನ್ನುವ ಜಮ್ಮ ನಿನಗೆ ಅಷ್ಟಕ್ಕೆ ನಾನು ನಿನ್ನನ್ನು ಯೋಗ್ಯತೆಯುಳ್ಳವನು ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತೇನೆ. ಹಾಗಿದ್ರೆ ನಿನಗೆ ಮೊದಲಾದಂತಹ ಕರ್ತವ್ಯದ ನೆಲೆಯಲ್ಲಿ ಯೋಚಿಸಿಕೊಂಡೆ ಅಂತಾದರೆ ಮೊದಲು ನಾವು ಸೃಜಿಸಲು ಅನಂತರ ಉತ್ತಮಾಕ್ಷರಾಗುತ್ತಾ ನೀನು ಬರೆಯಬೇಕಾದ ಕೊನೆಗೆ ನಾನು ಕೆಲಸದಲ್ಲಿ ಮುಗಿಸುವುದು ಅಂತ ನಾನು ನೋಡಬೇಕು, ನಾನು ಆರಾಮ ಮಾಡಬೇಕು, ನಾನು ಪ್ರಥಮ ಆದ ಕಾರಣ ಪ್ರಥಮವೇ ಅಂದ್ರೆ ಅಷ್ಟು ಘನ ಇಂಥದ್ದುಂಟು ಸೃಷ್ಟಿ ಹಿರಿಯರೆಲ್ಲ ಹಿಂದೆ ನಿಲ್ಲುವುದು, ಸಣ್ಣ ಮಕ್ಕಳು ಮುಂದೆ ಹೋಗುದು. ಇನ್ನೊಂದು ಮುಂದೆ ಬಿಟ್ಟದಕ್ಕೆ ನೀನೆಲ್ಲೋ ದಾರಿ ತಪ್ಪಿಯಲ್ಲೋ ಹೋಗಕೂಡದು. ಆಗ ಹಿಂದಿನ ಎಚ್ಚರಿಕೆ ವಹಿಸ್ತಾನೋ ಹಾಗೆ ಸರಿ ಹೋಗ್ತಾನೋ ಎನ್ನುವ ಹಾಗೆ. ಆದ್ದರಿಂದ ಇನ್ನು ಮೊದಲಿನ ಸ್ಥಾನಕ್ಕೆ ಬೆಲೆ ಅಷ್ಟೇ ಇರ್ತದೆ ಅಂತ ತಿಳ್ಕೊ. ಯೋಚನೆ ಮಾಡುದು ನೀನು. ಸೃಷ್ಟಿ ಕಾರ್ಯವೇ ಘನ. ಅಷ್ಟು ಕಷ್ಟ ಆಯ್ತಾ ನಿನಗೆ? ಕಷ್ಟ ಘನ ಘನ ಅಂದ್ರೆ ಕಠಿಣ ಅಂತ ಸಂತೋಷ. ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಯೋಚನೆ ಮಾಡಿದ್ದು ಹೀಗೆ. ಘನ ಅಂದ್ರೆ ತುಂಬಾ ಕಠಿಣ ಆಯ್ತು ಬ್ರಹ್ಮನಿಗೆ. ಬೇಡಾಯ್ತವನಿಗೆ ಬೇರೆ ಯಾರಿಗೆ ಕೊಡಬಹುದಿತ್ತು ಅದನ್ನು. ಮತ್ತೆ ಅಮ್ಮ ಎಲ್ಲವನ್ನು ಯೋಚಿಸಿಯೇ ನಿರ್ಧಾರಕ್ಕೆ ಬಂದವನು. ಇಂತಹ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುವಲ್ಲಿ ಯಾರು
ಎನ್ನುವ ಹಾಗೆ ಮೊದಲಿಗೆ ಅಮ್ಮ. ಹಾಗೆ ಯೋಚನೆ ಎಲ್ಲ ವಿಷಯದಲ್ಲಿ ಮಾಡುವುದಿಲ್ವ ಅಮ್ಮ? ಕೇವಲ ಬ್ರಹ್ಮನ ವಿಷಯದಲ್ಲಿ ಮಾತ್ರ ಮಾಡ್ತಾಳು. ಆಗ್ಲೇ ಹೇಳಿಲ್ವಾ, ಇರುವುದು ನಿಮ್ಮಿಂದ ಘನಕಾರ್ಯ ಮುಂದಕ್ಕೆ ಅಂತ ಹೇಳಿಲ್ವ, ಹಿಂದಕ್ಕೆ ಅಂತ ಹೇಳಿದ್ದಾಳು. ನಿಮ್ಮಿಂದ ಇರುವುದು ಮುಂದಕ್ಕೆ ನಿಮ್ಮಿಂದ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕು. ಅಮ್ಮ ತಪ್ಪು ಮಾತಾಡ್ತಾಳೆ. ಹಾಗಲ್ಲ, ಕಾರ್ಯಕ್ಷೇತ್ರದಲ್ಲಿ ಅಮ್ಮ ಹೇಳಿದ ನಿಮ್ಮಿಂದಲ್ಲ. ಹಾಗಿರುವಾಗ ನೀನೊಬ್ಬ ಹೇಗೆ ಹೆಚ್ಚಾಗುದು? ಎಲ್ಲವೂ ಮಕ್ಕಳಲ್ಲಿ ಹೇಳಿದ್ರೆ ನಿಮಗೆ ಬೇಸರ ಆದಿತ್ತು ಎನ್ನುವ ಹಾಗೆ ಮತ್ತೆ ಬ್ರಹ್ಮ ನಿಮಗೆ ತಿಳಿಸ್ಯಾನು ಎನ್ನುವ. ಆದ್ರೆ ಒಂದುಂಟು, ದೊಡ್ಡವಳಾದಮ್ಮ ಅಂತ ಆಡುವಂತ ಮಾತು ಸ್ಥಾಯಿ ವಾಕ್ಯಗಳೇ ಆಗಿರ್ತದೆ. ನಿನ್ನ ಕತೆ ಹೊಣೆ ಹೆಚ್ಚು ಹೇಳು, ಸ್ವಲ್ಪ ಹಿಂದೆ ತಿರುಗಿ ನೋಡುದಪ್ಪ. ಪಾದ ಕಲ್ಪಜಲಯವಾದ ಪ್ರಪಂಚವು ಅದನ್ನು ಕಾಣಿಸುವುದಷ್ಟೇ. ಮುಂದೆ ಏನು ಅಂತ ಮಾಡುವ ಹೊಣೆ ಉಂಟು ನಿನಗೆ. ಮುಂದುವರಿಸಬೇಕಾದನ್ನು ನಾನು ಬರಬೇಕೋ ಬೇಡ. ಬ್ರಹ್ಮ ಸೃಷ್ಟಿಸ್ತಾನೆ, ಸೃಷ್ಟಿದು ಬೆಳೆಯಬೇಕು, ಬೇಕಾದನ್ನು ಕೊಡಬೇಕು. ಕೊಡದೆ ಹೋದರೆ ಅವುಗಳೆಲ್ಲ ಕೆಟ್ಟು ಹೋಗ್ತದೆ. ಬ್ರಹ್ಮ ಸೃಷ್ಟಿ ಕೆಡದ ಹಾಗೆ ಬೇಕಾದನ್ನು ಕೊಟ್ಟು ಬರೆಯುವಂತ ಉದ್ಯೋಗ ನನಗೆ ಕೊಟ್ಟದ್ದು ಯಾಕೆ? ನಿನಗೆ ಕೆಲಸ ಅಲ್ಲ, ಬ್ರಹ್ಮ ಕೆಡದ ಹಾಗೆ ನೋಡಿಕೊಳ್ಳಬೇಕು ಅಂತ. ಪಾಲನೆ ಅಂದ್ರೆ ಅರ್ಥ ಏನು ಗೊತ್ತಾ? ಹಾಗಲ್ಲ, ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸುವ ಸಾಮರ್ಥ್ಯ ನನಗಿದ್ರು ನಿಮಗೆ ಒಂದು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಬಾರದು ಎನ್ನುವ ನೆಲೆಯಲ್ಲಿ ನನ್ನ ಉದ್ಯೋಗವನ್ನು ತುಂಡು ನನಗೆ ಪಾಲನೆ ಉದ್ಯೋಗ ಏನು ಗೊತ್ತಾ? ಯೋಗ್ಯವಾಗಿರಿಸುವುದು ಅಂತ, ಹಾಳಾಗದಂತೆ ನೋಡುವುದು. ಈಗ ನೀ ಹಾಳಾಗದಂತೆ ನೋಡುವ ಹೊಣೆ ನನಗೆ ಕೊಟ್ಟದ್ದಮ್ಮ. ಪಾಲನೆ ಅಂದ್ರೆ ಅದು. ಅದನ್ನೆಲ್ಲಕ್ಕೂ ಪಾಲಿಸಿ ಜೀವರಿಗೆ ಮಾತ್ರ ಅಲ್ಲ, ಜೀವ ಸೃಷ್ಟಿಗೆ ಕಾರಣೀಭೂತನಾದ ಬ್ರಹ್ಮನು ತಪ್ಪದಂತೆ ಪಾಲಿಸುವ ಹೊಣೆಯನ್ನು ನನಗಮ್ಮ ಕೊಟ್ಟಿದ್ದಾಳೆ ಎನ್ನುವುದರಿಂದ ಕರ್ತವ್ಯದಲ್ಲಿ ನೋಡಿದ್ರೆ ಪಾಲನೆಯ ಕಾರ್ಯ ಶ್ರೇಷ್ಠ. ಹರಿ, ಹಾಗಿದ್ರೆ ಪಾಲನದ ಉದ್ಯೋಗವೇ ದೊಡ್ಡದು ಎನ್ನುವ ನೆಲೆಯಲ್ಲಿ ನೀನು ವ್ಯವಹರಿಸಿಕೊಂಡು ನಾನು ಹೇಳಿದ್ದೇನೆ. ಅಷ್ಟಕ್ಕೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಒಂದು ತೀರ್ಮಾನ ಆಗಲೇಬೇಕು. ನ್ಯಾಯಾಧೀಶನಾಗಿ ಜ್ಞಾನೇಶ್ವರ ಉಳ್ಳವರಾದಂತ ಇವರಿಗೆ ಒಂದು ಅರ್ಹತೆಯನ್ನು ಕೊಟ್ಟಿದ್ದೇನೆ. ನೀನು ಸುಮ್ಮನೆ ಅವನಿಗೆ ಕಟ್ಟಿಕೊಡಬೇಡ, ಬೇಡದು ಹೇಳಿಸಿ. ಹಾಗಲ್ಲ, ನಮ್ಮೀರುವರಲ್ಲಿ ದೊಡ್ಡವ ಯಾರು ಎನ್ನುವ ಹಾಗೆ ಅವನು ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ಸರಿ ನಿನ್ನ ವಚನವು, ಸರಿ ನಿನ್ನ ವಚನವು ಒಳ್ಳೆಯ ತೀರ್ಮಾನ, ಸರಿಯಾದ ತೀರ್ಮಾನ. ಹಿಂದೆ ಸರಿ ಅಂತ ಹೇಳಿದ್ರೆ ಒಳ್ಳೆ ತೀರ್ಮಾನ ಅಂತ ಹೇಳುದವ. ಅವನ ಮೇಲೆ ನನಗೆ ವಿಶ್ವಾಸ. ಅಯ್ಯ ಹರಿ, ಈ ಮಾತುಗಳನ್ನು ಕೇಳುವಾಗ ನನಗೆ ನೆನಪಾಗೋದು ಒಂದೇ, ಮಹಾಮಾತೆ ಹೇಳಿದಂತಹ ಮಾತುಗಳು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಆಗಿದೆ, ಹೋದ ಕಲ್ಪದಲ್ಲಿ ಲಯವಾಗಿದೆ ಅಂತಾದರೆ ಕರ್ಮಶೇಷ ಉಳಿದಿದೆ ಎನ್ನುವುದೇ ಅರ್ಥ. ಅದರಿಂದಲೇ ಸೃಷ್ಟಿ ಅಂದ್ರೆ ಈ ಕರ್ಮ ಪ್ರಪಂಚದಲ್ಲಿ ಸೃಷ್ಟಿ ಆಗ್ತದೆ ಅಂತಾದ್ರೆ ಅದು ತನ್ನ ಆತ್ಮೋದ್ಧಾರಕ್ಕಾಗಿ, ಮಹಾಮಾತೆ ಆ ಆತ್ಮಗಳ ಉದ್ಧಾರಕ್ಕಾಗಿ ಈ ರೀತಿಯ ಒಂದು ನಿಯಮವನ್ನು ಮಾಡಿಟ್ಟಿದ್ದಾಳೆ.
ಕರ್ಮ. ಹೌದು ಎನ್ನುವುದು ಸ್ಪಷ್ಟ. ಯಾವುದಕ್ಕೂ ಕರ್ಮವನ್ನು ಆಚರಿಸಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಕೊಟ್ಟು ಕೊರೆಯಬೇಕಲ್ಲ. ಹೌದು, ಕರ್ಮಾಚರಣೆಗೆ ಬೇಕಾದ ಸಮಯಕ್ಕೆ ಸಿಗಲೇಬೇಕು. ಹೌದು, ಒಟ್ಟಿಗೆ ಇಲ್ಲದಿದ್ರೆ ಸೃಷ್ಟಿಯಾಗಿ ಏನು ಪ್ರಯೋಜನ? ಪೋಷಣೆ ಇಲ್ಲದ್ರೆ ಬೆಳವಣಿಗೆ ಹೇಗೆ? ಬೆಳವಣಿಗೆ ಇಲ್ಲ. ಬೆಳವಣಿಗೆ ಹೌದು, ಬೆಳವಣಿಗೆ ಆಗದೇ ಇದ್ರೆ ಕರ್ಮ ಸಾಧನೆ ಆಗುವುದಿಲ್ಲ. ಜೀವದ ಆತ್ಮೋದ್ಧಾರ ಆಗಬೇಕು ಅಂತಾದ್ರೆ ಪೋಷಣೆ ಎನ್ನುವುದು ಬೇಕೇ ಬೇಕು. ಅದರಿಂದ ಅದು ಜ್ಞಾನವನ್ನು ಪಡೆಯುತ್ತದೆ ಎನ್ನುವುದಾಗಿದೆ. ನಿನ್ನ ವಚನಗಳು ಸರಿಯಾಗುವುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಅವನದ್ದು ತಪ್ಪು, ಆದ್ರೆ ಅವನು ಅರಿಯಲಿಲ್ಲ. ಅರಿಯಬೇಕಾಗಿದೆ, ಆ ಸಂದರ್ಭ ಬರ್ಬೋದು, ಆಗ ಅವನಿಗೂ ಸತ್ಯ ತಿಳಿಯಬಹುದು. ಆದರೆ ಅಷ್ಟರವರೆಗೆ ನಿನ್ನಲ್ಲಿ ನನ್ನಲ್ಲಿ ಭೇದ ಇಲ್ಲ ಎನ್ನುವುದನ್ನು ನಾನು ಅರ್ಥೈಸಿಕೊಂಡ ಮೇಲೆ ಇನ್ನು ನಿನ್ನಲ್ಲಿ ನಾನು ಎರಕವಾಗಿರಲು ಬಯಸ್ತೇನೆ. ಏನಾದ್ರೂ ಮುಂದೆ ಸರಿ ಹೋಗ್ತಿದ್ರೆ ಹೋಗಲಿ. ನೀನು ಎಷ್ಟರವರೆಗೆ ಎರಕಾಗಿರುವುದು? ಇಷ್ಟವರೆಗೆ ನಿಮ್ಮ ತೀರ್ಮಾನ ಮುಗಿಸಿ ಆಮೇಲೆ ನಾವು ಸೃಷ್ಟಿ ಆರಂಭ ಮಾಡಿ ನಾ ಬಾಲಿಸಿ ಆಗಬೇಕು. ಆಗ ನೀ ಬರ್ತಿ, ನಾನು ಬರ್ತೇನೆ. ನೀನೇ ಬರ್ತೀಯಲ್ಲ? ಹೌದು. ಬೇರೆ ಜನ ಇಲ್ಲಲ್ಲ? ಇಲ್ಲ. ಸರಿ, ಅಮ್ಮ ಹೇಳಿದ್ದಾರೆ. ಸರಿ. ಹರಿ, ನನಗೆ ಸಿಟ್ಟು ಬರಿಸಬೇಡ. ಸಿಟ್ಟು ಬರ್ತದ? ಯಾಕೆ ಸಿಟ್ಟು? ಕಾರಣ ಇಲ್ಲ ಸಿಟ್ಟು. ನನ್ನ ಒಂದು ಮುಖವನ್ನು ಮಾತ್ರ ನೀನು ಅರ್ಥವಿಸಿಕೊಂಡದ್ದು, ಇನ್ನೊಂದು ಮುಖ ಅಲ್ಲ. ಇನ್ನೊಂದು ಮುಖವನ್ನು ನೀನು ಇನ್ನೂ ತಿಳಿಯಬೇಕಷ್ಟೇ. ಹಬ್ಬ, ನ್ಯಾಯಾಧೀಶನಾಗಿ ಅವನಿಗೊಂದು ಅವಕಾಶವನ್ನು ಮಾಡಿಕೊಟ್ಟೆ ಅಂತಾದರೆ ನಿನ್ನನ್ನೇ ಒಳ್ಳೆಯವನೆಂದು ಭಾವಿಸಿಕೊಂಡನಲ್ಲ. ನಾನು ಹೇಳಿದೆ ಬೇಡ, ಅವಕಾಶ ಕೊಡಬೇಡ ಅವನಿಗೆ. ಇರ್ಲಿ, ಅವನ ತಪ್ಪಲ್ಲ, ನಿನ್ನ ತಪ್ಪು. ನನ್ನ ತಪ್ಪೆಂತದ್ದು? ಮಾಯಾಜಾಲ ಅಲ್ವೋ? ಮಾಯಾಜಾಲ. ನೀನು 4 ಹಲ್ಲು ಬಿಟ್ಟದ್ದೇ ಬಿಟ್ಟದ್ದು ಪುಣ್ಯಾತ್ಮ. ನೀನು ಬಿಡ್ಬೇಕಿತ್ತು. ನನಗೆ ಇನ್ನೊಬ್ಬರನ್ನು ಸೆಳೆಯುವ ಅಭ್ಯಾಸ ಇಲ್ಲ. ಸೆಳೆಯಬೇಕು. ನಿನಗೆ ಸೆಳೆಯುವ ಅಭ್ಯಾಸ ಇದ್ದ ಕಾರಣವೇ ಮಾತಿನ ಮೂಲಕವಾಗಿ ಅವರನ್ನು ಮರಳು ಮಾಡಿಸಿದೆ ಅನ್ನುವುದನ್ನು ಅದಕ್ಕೆ ನಾನು ವಿಷ್ಣು ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಮುಖಾರವಿಂದವನ್ನು ಮುಗುಳ್ನಗೆಯನ್ನು ಕಂಡು ಮರುಳಾಗಿ ಬಿಟ್ಟ. ಇಬ್ಬರು ಒಂದಾದರೇನಂತೆ ಭೀತಿಯೇ ನನಗೆ. ನನ್ನ ಮಾತನ್ನು ನೀನು ಕೇಳದೇ ಇದ್ರೆ ಕೃತಿಯಿಂದ ಮಾಡಿ ತೋರಿಸೇನು. ಇದೇನು ಹಸ್ತ? ಹಸ್ತ. ಇದರ ಮಹತ್ತರ ಗೊತ್ತಿಲ್ಲ, ನಿನ್ನ ಕಪಾಲಕ್ಕೆ ಬಿದ್ದಿತು. ಈಗ ವಾದ ನಿಲ್ಲಿಸಿದ್ದೆ ನೀನು. ಮಾತಬೇಡ. ಮತ್ತೆ ಹೊಡೆದಕ್ಕೆ ವಾದ ನಿಲ್ಲಿಸಿದ್ಯಾಕೆ? ಇನ್ನಲ್ಲಿ 2 ಬಗೆಯ ವಾದ ನಿಲ್ಲಿಸಿದ್ಯಾಕೆ? ವಾದ ನಿಲ್ಲಿಸಿದ್ಯಾಕೆ? ವಾದದಿಂದ ಆಗದಿದ್ರೆ ವಾದದಲ್ಲಿ ಫಲವಿಲ್ಲ ಅಂತ ಮೊದಲು ಕಂಡ ಕೆಲವರಿಗೆ ಬಡಿಗೆಯೇ ಗಟ್ಟಿಯೇ ಬೇಕಾಗಿ ಈಗ ವಾದ ಆನೆಲ್ಲೇ ವ್ಯವಹರಿಸಿದ್ದು. ವಾದದಿಂದ ಸಿದ್ಧವಾದದ್ದು ಹೊಡೆದ್ರೆ ಹೋಗ್ತಾರ? ಏನು ಒಪ್ಪದೆ? ಈಗ ಹೊಡೆದ್ರೆ ಏನಾಗ್ತದೆ? ಸೃಷ್ಟಿಯ ಕಾರ್ಯವನ್ನು ಕೊಟ್ಟಂತ ಬ್ರಹ್ಮ ಮೊದಲು ಇಬ್ಬರಿಗೆ ಹೊಡೆಯಲಿಕ್ಕೆ ತೊಡಗಿದ ಅಂತ ನಿನ್ನ ಮೇಲೆ ಅಪವಾದ ಬರ್ತದೆ. ಹಾಗಿದ್ದೆ ಹೊಡೆತದಲ್ಲಿಯೂ ನಾನು ದೊಡ್ಡವ ಅಂತ ಪ್ರತಿಷ್ಠಾಪಿಸ್ತೇನೆ. ಹೊಡೆಯುವುದರಲ್ಲಿ ದೊಡ್ಡವ ಹೇಳಿದ್ದು ಅಲ್ಲ, ಅದರಲ್ಲಿಯೂ ದೊಡ್ಡವ. ಇನ್ನೊಂದು ಕೇಳ್ತೇನೆ, ಮಾತಲ್ಲಿ ಗೆದ್ರೆ ಹೇಗೆ? ಮಾತಲ್ಲಿ ದೊಡ್ಡವ ಅಲ್ಲ, ನಾನು ದೊಡ್ಡವನೇ ಅಲ್ಲ. ವಾದದಲ್ಲಿ ಗೆದ್ರೆ ವಾದದಲ್ಲಿ ದೊಡ್ಡವ, ಹೊಡೆತದಲ್ಲಿ ಗೆದ್ರೆ ಹೊಡೆತದಲ್ಲಿ ಗೆದ್ದವ. ಎಲ್ಲದಲ್ಲಿ ದೊಡ್ಡವನಾಗ್ತೀಯ? ಹೌದಾ? ಅದೇ ಹೇಗಾಗುದು? ಆ 2 ವಿಷಯದಲ್ಲಿ ಮಾತ್ರ ದೊಡ್ಡವನಾಗುದಲ್ಲ. ಯೋಗ್ಯತೆ ಉಂಟು. ಅದೇಗಾಗುತ್ತದೆ? ಮತ್ತೆ 2 ವಿಷಯದಲ್ಲಿ 2 ವಿಷಯದಲ್ಲಿ ನಾನು ದೊಡ್ಡ ಹಾಗಾಗುದಿಲ್ಲ. ಅದಕ್ಕಾಗಿ ದೊಡ್ಡವರಾಗಬೇಕಾದಲ್ಲ. ನಮಗೆ ಕೊಟ್ಟಂತಹ ಕರ್ತವ್ಯದ ಮುನ್ನಡೆಯಲ್ಲಿ ನಾವು ದೊಡ್ಡವರಾಗಬೇಕು. ಹಾಗಾಗಬೇಕು ಅಂತಾದ್ರೆ ಈಗ ನಾವು ಹೊರಗಿಂದ ಹೊರಗೆ ನೋಡಿಕೊಂಡು ಹೇಳುದಲ್ಲ, ಎಲ್ಲ ನನ್ನಲ್ಲಿ ಉಂಟು, ನಾನು ಮಾಡ್ತೇನೆ, ನಾನು ಮಾಡ್ತೇನೆ, ಅದಲ್ಲ. ಮತ್ತೆ ಈಗ ಮಾಡಬೇಕಾದಂತ ಮೂಲ ವಸ್ತು ನಮ್ಮೊಳಗಿರಬೇಕೋ ಬೇಡ? ಬೇಕು. ಎಲ್ಲಿಂಟು? ಯಾರಲ್ಲಿ ಉಂಟು? ನಮ್ಮ ಹೌದು, ಅದನ್ನು ನೀನು ಹೇಳುದಲ್ಲ. ನಮ್ಮಲ್ಲಿ ಕಂಡಿದ್ದೇವೆ. ಹಾಗಾದ್ರೆ ಏನು ಪ್ರತ್ಯಕ್ಷ ದರ್ಶನ? ಹೀಗೆ ಮಾಡುವ, ಒಬ್ಬರೊಳಗೆ ಒಬ್ಬರು ಹೊಕ್ಕು ಅಲ್ಲಿ ಏನುಂಟು ತಿಳಿದು ಬಂದು ಹೇಳೋಣ. ದೃಢವಾಗ್ತದೆ ಇಲ್ಲ? ಉದರ ಶೋಧನೆಯ ಮೂಲಕವಾಗಿ ಶ್ರೇಷ್ಠರು ಯಾರು ಜ್ಯೇಷ್ಠರು ಯಾರು ಅನ್ನುವಂತ ಒಳ ಹೊಕ್ಕು, ಉದರಲ್ಲ, ಒಳ ಹೊಕ್ಕು ಶೋಧಿಸುವುದು ಅಂತ ವಿಷಯ ಒಳ್ಳೆಯದು. ಅಥವಾ ಒಳ್ಳೊಳ್ಳೆ ತಲೆಗೆ ಹೊಳಿ. ಕೆಲವು ಸಲ ನಾನು ಹೇಳಿದ ವಿಷಯ ಒಳ್ಳೆದಾಗಲ್ಲ. ಈ ಬಗ್ಗೆ ನಾನು ಆಲೋಚನೆ ಮಾಡಲಿಲ್ಲ ಎನ್ನುವ. ಬೇಕಾದನ್ನೇ ಮಾಡುವ. ಹಾಗಿದ್ರೆ ಸರಿ, ನನಗೇನು ಸಂಶಯ ಇಲ್ಲ. ಈಗ ಸಂಶಯ ಬಂದದ್ದು ನಿನಗೆ. ನೀನೇ ಹೋಗ್ತೇನೆ ಮೊದಲಿಗ. ನಿವಾರ ನೀನು ಹೇಳಿದ್ರು ಮೊದಲು ನಾನು. ಅಲ್ಲ, ನಾನು ಮೊದಲು ಹೌದು. ಈಗ ಸಮಸ್ಯೆ ಬಂದದ್ದು ನಿನಗೆ. ಒಳಗೆ ಹೋಗ್ಲಿಕ್ಕೆ ನೀ ಜನ ಅಲ್ಲ, ಅದಕ್ಕೆ ಅವರು ದಾರಿ ಮಾಡಿಕೊಟ್ರು ಹೋಗ್ತಾನೆ. ನನ್ನ ಹೊಟ್ಟೆಯೊಳಗೆ ಹೋಗುವುದಕ್ಕೆ ನಿನಗೆ ಮೊದಲ ಅವಕಾಶವನ್ನು ನಾನು ಮಾಡಿ. ಇಲ್ಲಿಯೂ ನೀ ದೊಡ್ಡವನೇ ಆಗುದು. ಮೊದಲ ಅವಕಾಶ ದೊಡ್ಡವನ ಹೊಟ್ಟೆಯೊಳಗೆ. ಅದೀತು, ಒಂದು ದಾರಿ ಕೊಡು. ಅವಕಾಶ ಆಯ್ತು.
ಹಾಗಿದ್ದರೆ ವಿಧಾತನ ವ್ಯಕ್ತಿತ್ವವನ್ನು ಇವರಿರುವರು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವುದೇ ಸ್ಪಷ್ಟವಾಗಿ ಹೋಯ್ತಲ್ಲ. ಹೊಟ್ಟೆಯೊಳಗೆ ಹೋಗಿದ್ದಾರೆ ಹರಿ. ಕಣ್ಣೀರ ಧಾರೆಯನ್ನೇ ಸುರಿಸಿ ಕಾಲು ಹಿಡಿದು ಬ್ರಹ್ಮ ಮಾಡಿದ ಸರ್ವತ ಅಪರಾಧವಾಯಿತು, ನೀನೇ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡುವವರೆಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ಈತನ ಬದುಕಿಗೆ ನೀಡದೇ ಹೋದೆ ಎಂದಾದರೆ ನಾನು ವಿಧಾತಾನೆ. ಏನು ಮಾಡಿ ನೋಡಿ, ಶರೀರದಲ್ಲಿ ಇರುವಂತಹ ನವದ್ವಾರಗಳನ್ನು ಬಂಧಿಸಿಕೊಳ್ಳಬೇಕು ಅಂತ ನಾನು ಆಲೋಚನೆ ಮಾಡಿದ್ದು. ನವದ್ವಾರಗಳನ್ನು ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡೋ, ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಯಾವ ರೀತಿ ಬರುತ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದು ಬಿಡ್ತೇನೆ. ಆಶ್ಚರ್ಯ. ಸರಿದ ಕಲ್ಪದ ಲಯ ಹೊಂದಂತಹ ಧರೆಗಳನ್ನೆಲ್ಲ ಕಾಣುತ್ತಿದ್ದೇನೆ. ಒಟ್ಟೊಂದಲ್ಲಿ ನೋಡಿದಾಗ ಒಂದು ಕಲ್ಪದಲ್ಲಿ ಉಳ್ಳದ್ದು ಬ್ರಹ್ಮನಲ್ಲಿ ಉಂಟು. ಹಾಗಾದರೆ ಕಳೆದದ್ದು ಕೇವಲ ಒಂದು ಕಲ್ಪವೇ? ಪ್ರಶ್ನೆ ಉಳಿಯುತ್ತಾ ಇಲ್ವಾ? ಯಾರಿದ್ದಾರೆ ಅಂತ ನೋಡ ಹೊರಟ ಬ್ರಹ್ಮನಿದ್ದಾನೆ, ರುದ್ರನಿದ್ದಾನೆ. ನಾನಿಲ್ಲ. ನಾನು ಕಳೆದ ಸಲ ಇರಲಿಲ್ವಾ? ಇಲ್ಲ. ಹೋಗ್ರಿ, ಯಾಕೆಲ್ಲ ಪ್ರಶ್ನೆ ಉಳಿಯಿತು ಈಗ? ಆಮೇಲೆ ಇರುವುದು ಹೇಗುಂಟು ನೋಡಿದಾಗ ಎಲ್ಲ ಹೊಂಬಣ್ಣದಿಂದ ಕಾಣ್ತಾ ಇದೆ ಎನ್ನುವುದನ್ನು ಇವನು ಪೊಂಬಸುರನಿದ್ದಾನೆ ಎಂಬ ನಿರ್ಣಯವಾಯಿತೋ ಇಲ್ಲೋ? ಬ್ರಹ್ಮನ ಆಳ ನೀಳಗಳ ಪರಿಚಯವಾದರೆ ಸುಮ್ಮನೆ ಕಾಲಹರಣ ಯಾಕೆ? ಹೋಗಬೇಕು ಅಂತ ಮೇಲೆ ಏರಿದ್ರೆ ದಾರಿ ಇಲ್ಲ, ಸುತ್ತಿದೆ ಅಂದ್ರೆ ದ್ವಾರವಿಲ್ಲ, ಕೆಳಗಿಳಿದ್ರೆ ಬೆಳಕು ತೋರ್ತದೆ. ಇದು ಅದೇ ಅಲ್ವಾ? ಅಲ್ಲೇ ಸಾಕ್ತದೆ. ಶೋಧಿಸಿದೆನು ನಿಂಪುದರವ, ಶೋಧಿಸಿದೆನು ನಿಂಪುದರವ, ಒಳಗೈದಿನ ಕಾಡೆನು ಹೊರದಲ್ಲಿ ನೆರವ, ಒಳಗೈದಿನ ಕಾಡೆನು ಹೊರದಲ್ಲಿ ನೆರವ, ಹೋದ ಕಲ್ಪದಿಲ್ಲ ಯಾವಾಗ, ಹೋದ ಕಲ್ಪದಿಲ್ಲಯವಾದ ಸರ್ವ ಮೇದಿನಗಳು ಮೇಲೆ ಯುದ್ಧಿಯ ವಿನೋದ, ಶೋಧಿಸಿದೆನು ನಿಂಪುದರವ, ಒಳಗೈದಿನ ಕಾಡೆನು ಹೊರದಲ್ಲಿ ನೆರವ. ಬಳಿಕಲ್ಲಿ ಕಣ್ಣೇನು ಹೋದ ಕಲ್ಪದಲಯ ಹೊಂದಂತಹ ಪ್ರಪಂಚವು ಕೆಳಲೋಕ ಮೇಲೋಕ ಅಲ್ಲಿರಬೇಕಾದ ವರ್ಗ ಅವರಿವರಿಂದೇನು? ನಿನ್ನಂತವನಿದ್ದಾನೆ, ಹೊರನಂತವನಿದ್ದಾನೆ, ಮುಖಂಡಿದ್ದಾನೆ. ಹೌದಾ? ಆದ್ರೆ ಒಂದು ನನ್ನಂತವರಿಲ್ಲ. ಅದು ಅಗತ್ಯ ಬಿದ್ದವರನ್ನು ಮಾತ್ರ ಸೇರಿಸಿಕೊಳ್ಳುವುದು ಹಾಗೆಲ್ಲ ಉಂಟಲ್ಲ. ಸರಿ, ದೊಡ್ಡದಕ್ಕೆಲ್ಲ ಬೇಕಾಗ್ತದೆ. ಹೋಗ್ರಿ, ಇರುವುದು ಹೇಗುಂಟು? ಒಂದು ಮಾತಾಡುವುದಿಲ್ಲ. ಮಾತಾಡದಿದ್ರೆ ಏನು? ಅಷ್ಟಾದ್ರೂ ಉಂಟ ಇಲ್ವಾ? ಮಾತಾಡ್ಬೇಕಾದ್ರೆ ಚಲನೆ ಬೇಕು. ಚಾಲಕ ಸುಮ್ಮನಿದ್ದಾನೆ ಅಲ್ವಾ? ಆಮೇಲೆ ಇನ್ನೇನು ಮುಂದೇನು? ಆಶ್ಚರ್ಯ, ನೀ ಕಂಡ ಹಾಗಲ್ಲ. ನೀ ಒಳಗೊಂದು ಹೊರಗೊಂದು. ನಿನ್ನ ಒಳಗಿನ ಬಣ್ಣ ಬೇರೆ, ಹೊರಗಿನ ಬಣ್ಣ ಬೇರೆ. ಹೊರಗೆ ಗೌರ, ಒಳಗೆ ಸ್ವರ್ಣ ಬಂಗಾರ. ಇನ್ನು ಹಿರಣ್ಯ ಗರ್ಭ ಏನು? ನನ್ನ ಹೊಟ್ಟೆಗೆ ಬಂಗಾರ. ನಾನಿನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ನಿನ್ನ ಬುದ್ಧಿವಂತಿಗೆ ನನಗೆ ಅರ್ಥವಾಗುವುದಿಲ್ಲ ಅಂತ ಭಾವಿಸಿಕೊಂಡೆ. ತಡ ಆಗಿ ನನಗೊಂದು ನಾಮಕರಣವನ್ನು ಮಾಡಿ ನೀನೊಬ್ಬ ದೊಡ್ಡವನಾಗಬೇಕು ಎನ್ನುವ ಯೋಚನೆಯೇ ನಿನ್ನ. ಅಲ್ಲ, ನಿನ್ನಲ್ಲಿದ್ದದಕ್ಕೆ ಹೆಸರು ಕೊಟ್ಟದ್ದು, ನಾನು ಹೊಸತು ಕೊಟ್ಟದಲ್ವಲ್ಲ. ಆದರೆ ಇದನ್ನು ಪಾರಿತೋಷಕವಾಗಿ ನಾನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ದೊಡ್ಡ ವ್ಯಕ್ತಿಯನ್ನೆನಿಸಿದಂತಹ ನಿನ್ನನ್ನು ಬರಿಕೈಯಲ್ಲಿ ಕಳಿಸುವ ಜಾಯಮಾನ ಇಲ್ಲ. ಅಂದ್ರೆ ನೀನು ಯಾವ ದ್ವಾರದಿಂದ ಬಂದೆ? ನೀನು ಯಾವ ದ್ವಾರ ಕೊಟ್ಟದ್ದು? ಮರ್ಯಾದೆ ಉಂಟೆ ನಿಮಗೆ? ಓಕೆ, ಅದೋ ದ್ವಾರ ಅಲ್ವೇ? ನಾನು ಕೇಳ್ಬೇಕಾ? ಅದೇನು ಸಣ್ಣದಾಯ್ತಾ? ಅದು ದ್ವಾರ ನಿನಗೆ ದೊಡ್ಡದಿರ್ಬೋದು, ಸಣ್ಣದು. ನೀನು ಉಸಿರಾಡಿದ್ದಲ್ಲಿ, ನೀನು ಉಸಿರಾಡಿದ್ದಲ್ಲಿ ಎಲ್ಲಿಂದ? ಅಲ್ಲ ಕೇಳಿದ್ದು, ನೀನು ಉಸಿರಾಡಿ. ಅದು ನಿನಗೆ ಅಗತ್ಯ. ನೀನು ಮೂಗು ಮುಚ್ಚಿಕೊಂಡು ಎಲ್ಲವನ್ನು ನಿನಗೆ ನಾನು ತಿಳಿಯಪಡಿಸಬೇಕಾದ್ದಿಲ್ಲ. ನನಗೆ ಗೊತ್ತಾಯ್ತು, ಅಲ್ಲಿ ಗಾಳಿ ಹೋಗುದು ಕಂಡಿತ್ತು, ನಾನು ಬಂದೆ. ಎಲ್ಲವನ್ನು ನಿನಗೆ ತಿಳಿಯಪಡಿಸಬೇಕಾದ್ದಿಲ್ಲ. ಇಲ್ಲ ಇಲ್ಲ, ನನಗೆ ಗೊತ್ತಾಯ್ತು. ಆದ್ದರಿಂದ ಇನ್ನು ಮುಂದಕ್ಕೆ ಈ ಲೋಕದಲ್ಲಿ ನೀನು ಅದೋಕ್ಷಣ ಹೆಸರು ಯಾರಿಗೂ ಇರ್ಲಿಕ್ಕಿಲ್ಲ ಹೆಸರು.
ಆದ್ರೂ ಸಿಕ್ಕಿ ಬಿಡ್ಲಿಲ್ಲ. ಬಂದಿದ್ದೇನೆ. ಬಂದಿದ್ದು ಮುಗೀತಾ? ನನ್ನ ಬಂತು. ಹಾಗಿದ್ರೆ ನಾನು ದೊಡ್ಡವನನ್ನು ಒಟ್ಟುಕೊಂಡೇ ಇಲ್ಲ. ಆದ್ರೆ ಒಂದು ಕೆಲವೆಲ್ಲ ಇಲ್ಲ, ಕೆಲವೆಲ್ಲ ಚಲನೆ ಇಲ್ಲ, ಅದಕ್ಕೆಲ್ಲ ಎಂತದ್ದು ಉತ್ತರ? ಕೊಟ್ಟ ವಚನ ನನ್ನ ಕೆಲಸ ಮುಗೀತು. ಉಳಿಯಿತು ಭಾಷೆ. ಹೌದು. ಆಡಿದ ನುಡಿ ಅವಕಾಶ ಕೊಡು. ಹೌದಾ? ಯಾವ್ದಾದಿತ್ತು? ಅವನಿಗೆ 8 ಬಂಧಿಸಲಿಕ್ಕೆ ಗೊತ್ತುಂಟು. ನೋಡ, ನಾನು 9 ಬಂಧಿಸ್ತೇನೆ. ಸುರದ ವೈಷರು ಕೇಳಿ ಪರಮೇದಿ ಕರುವದೇವಿ ಹರಿಯ ಜಟರವ ಪೊಗುತ್ತಲಿ ಒರಿಗಿಸಿ ಗಂಟನು ಸರಿದ ಕಲ್ಪಗಳಲ್ಲಿ ಮರಗೊಂಡ ಧರಣಿಯಲ್ಲವನು. ಆಶ್ಚರ್ಯಚಕಿತ ಮದಗರ್ವಿತನಾಗಿ ಹರಿಯ ಗರ್ಭಾಂಬುದಿಯನ್ನು ನಾನು ಸೇರಿಕೊಂಡ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಏನು ವಿಸ್ಮಯ, ಏನು ಅಂಬರದಲ್ಲಿ ಹಾರಾಡುತ್ತಿರುವಂತಹ ಕಗಸಂತತಿಗಳನ್ನು ಕಂಡೆ. ನೆಲದಲ್ಲಿ ಹರಿದಾಡುತ್ತಿರುವಂತಹ ಸರಿಸೃಪಗಳನ್ನು ನೋಡಿದೆ. ವನದಲ್ಲಿರುವ ವನ್ಯಜೀವಿಗಳನ್ನು ಗುರುತಿಸಿದೆ. ಜಲದಲ್ಲಿರುವ ಜಲಂಚರ ಪ್ರಾಣಿಗಳನ್ನು ಕಣ್ತುಂಬ ಕಂಡೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದೇ ಸತ್ಯ. ನೋಡಿದೆ ಎಂದಾದರೆ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು ನನ್ನಂತೆ ಮುಖಬಳ್ಳುವರು. ಒಬ್ಬರಲ್ಲ ಇಬ್ಬರಲ್ಲ, ಸಾದರದಲ್ಲಿ ಕಮಲಜರನ್ನು ನಾನು ಹರುತ್ತಾ ಇದ್ದೇನೆ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನ. ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಕಂಡುಕೊಂಡೆ ಅಂತಾದರೆ ಇವರು ಸಾಮಾನ್ಯನಲ್ಲ. ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಇತ್ತ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಗುಣಕ್ಕೆ ಮತ್ಸರ ಇಲ್ಲ. ನಾನೇ ದೊಡ್ಡವೇ ಎಂದು ಭಾವಿಸಿಕೊಂಡೆ. ಹಾಗಿದ್ರೆ ಏನು ಮಾಡೋಣ? ಮೇಲ್ಮುಖವಾಗಿ ಹತ್ತಿ ನೋಡಿದೆ, ಕೆಳಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಎಲ್ಲಿಯೂ ದಾರಿ ಅಗೋದ್ವಾರವನ್ನು ನೋಡಿದೆ ಎಂದಾದರೆ ಆ ದ್ವಾರವು ಬಂಧನವಾಗಿ ಹೋಯಿತಲ್ಲ. ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಇವರು ಸಾಮಾನ್ಯನಲ್ಲ. ಮಾತ್ರ ಪಿತೃಸ್ಥಾನವನ್ನು ಧರಿಸಿಕೊಂಡಂತಹ ಪುಣ್ಯವಂತ ಎನ್ನುವುದರಲ್ಲಿ ಅನುಮಾನವಿಲ್ಲ. ದುಡುಕಿದೆ, ಅಪರಾಧವಿಸಗಿದೆ. ಏನು ಮಾಡೋಣ? ನನ್ನ ಕಣ್ಣೀರಿಗೆ ನಾನೇ ಕಾರಣನಾಗಿ ಹೋದೆ. ಹಾಗಿದ್ರೆ ನನ್ನ ಕಣ್ಣೀರನ್ನು ದೂರೀಕರಿಸುವವರು ಯಾರು? ಈತನ ಉದರದಿಂದ ಹೊರ ಹೋಗುವುದಾರು? ಅಮ್ಮನಲ್ಲದೆ ಇನ್ಯಾರು? ಅಮ್ಮ ಸ್ಮರಿಸಿ ಭಕ್ತಿಯೊಳಾದಿ ಮಾಯಿಯ ಸ್ಮರಿಸಿ ಭಕ್ತಿಯೊಳಾದಿ ಮಾಯಯ್ಯ ಹರಿಯ ನಾವಿ ಗಮನ ನಾಳದಿ ಮೆರವ ಭದ ಗೋ ಹೊರಟ ಜನವೇ ಧೈರ್ಯದ ಬರುದಿರನು ಹರಿಯೋಗ ಮಾಯರಸಿ ವಟಭದ್ರದಲ್ಲಿ ದಾಮಲಗಿರನು ನಿದ್ರೆಯೊಳಂದು ಕಾಲ್ಮೆರಳಿರಿಸಿ ಬಾಯೊಳಗೆ ಮೊದಲೇನನ್ನು ಸೇರಿಕೊಂಡವ. ಶೋಧನೆಗಾಗಿ ಒಳಹೊಕ್ಕ ಬ್ರಹ್ಮನು ಒಳಗಿದ್ದಾನೆ. ತ್ರಿಗುಣಗಳ ಏಕೀಭವದಿಂದ ಹೀಗಾಯಿತೋ ಗೊತ್ತಿಲ್ಲ. ಜಾಡ್ಯವಧಿಕವಾಗಿದೆ, ನಿದ್ದೆ ಬರತೊಡಗಿದೆ. ಮಲಗುವುದಕ್ಕೊಂದು ಸುತ್ತಲವನ್ನು ಅರಸಿದೆ ಅಂತ ಕಾಣುವುದೇ ಇಲ್ಲ. ಅಮ್ಮನನ್ನು ಅಂತರಂಗದಿಂದ ಪ್ರಾರ್ಥಿಸಿಕೊಂಡೆ ಅಂತಾರೆ ತಾನಾಗಿ ಆಳದಲ್ಲಿ ಎಂದು ತೇಲುತ್ತಾ ನನ್ನಡೆಗೆ ಬರತೊಡಗಿತಲ್ಲ. ನನಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾಳೆ ಎಂದು ಯೋಚಿಸಿದರೆ ಕಿರಿದು ಗಾತ್ರದಲ್ಲಿ ಮಲಗೋಣವೆಂತು. ಎಳೆಯ ಗಾತ್ರಕ್ಕೆ ನನ್ನನ್ನು ಹೊಂದಿಸಿಕೊಳ್ಳಬೇಕು. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಕಾಲ ಹೆಬ್ಬೆಗಳನ್ನು ಬಾಯಲ್ಲಿರಿಸಿ ಬಾಲಮುಕುಂದರಾಗಿ ಶಯನವಾಗ್ತದೆ. ಮರುದಲ ಗಮಲ ಸಾರದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಗುಳಿರುದ ನಾದನು ಮಾಡೆ ಮೆರೆದ ಮಾಲ್ಮಗದಿಂದ ಇರದೆ ಬೇಲಗೆ ನೋಡಲು ವರ ಪಂಚವದನದು
ಪರಿಶೋಧಿಸುತ್ತಲೇ ಹರಿಯ ಪದಯುಗಳ ಸ್ಮರಿಸಿ ಭಕ್ತಿಯೊಳಿರೋ ದಿನವೂ ಜಗಜ್ಜನನಿಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಬೆಳಕನ್ನು ಗೋಚರಿಸಿತು. ಆ ನೆಲೆಯಲ್ಲಿ ಇಲ್ಲಿಗೆ ಬಂದು ನೋಡಿದೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡೋಣ ಎನ್ನುವಾಗೆ ಕುತೂಹಲಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನಾನು ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನಲ್ಲ. ಆಗ ಇದ್ದದ್ದು 1 ಮುಖ, ಈಗ ಚತುರ್ಮುಖ ಬ್ರಹ್ಮನೆಂದೆನಿಸಿಕೊಂಡೆ. ಮೇಲಕ್ಕೆ ನೋಡಿದೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಧಿಸುತ್ತಾ ಇದ್ದೇನೆ ಎನ್ನುವುದು ದಿಟ್ಟವಾಯಿತು. ಹರಿಯ ಲೀಲೇ ಇರಲಿ, ಏನೇ ಇರಲಿ, ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ನನ್ನ ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪರಾಧಕ್ಕೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗುತ್ತೇನೆ. ಆದರೆ ಏನು ಮಾಡೋಣ, ಈತನ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಜಯ. ಹೊರೆಯೋ ಮೊಲಗಿರೆಯೋ ಹೊರೆಯೋ ಮೊಲಗಿರೆ ಯೋಗನಿದ್ರಜದು ದಾನವರಿರುವ ರುದಿಸುತ್ತಲೇ
ಮೇಲೆ ಕೆಳಗೆ ಸುತ್ತ ಅತ್ತ ಇತ್ತ ಎತ್ತ ನೋಡಿದರು ನನ್ನ ಕಣ್ಣಿಗೆ ಅದಾವುದೇ ಗೋಚರಕ್ಕೆ ಬರಲಿಲ್ಲ. ಇಡೀ ಜಲರಾಶಿ ಕಾಣ್ತಾ ಉಂಟು ನನಗೆ. ಇದರಲ್ಲಿಯೂ ಕಾಲ ಪರ್ಯಂತರ ಮಾತ್ರ. ಹೀಗಾಗುವುದಕ್ಕೆ ಕಾರಣ ಏನು? ಈ ಜಲದ ಹೊಸಗೆಯಲ್ಲಿರೋರೊಬ್ಬರೇ ಯಾಕೆ? ನಾನು ಹೇಗೆ ಹುಟ್ಟಿಕೊಂಡೆ ಅನ್ನೋ ಹಿನ್ನೆಲೆ ಏನಿರಬಹುದು? ಇದರ ಕೆಳಗಡೆ ಏನಿರಬಹುದು? ಮೇಲೇನುಂಟು ಯಾರಿಗೊತ್ತು? ಯಾರಿದ್ದಾರೆ ಹೇಳುವುದಕ್ಕೆ ಗೊತ್ತೇ ಆಗುವುದಿಲ್ಲ. ಗೊತ್ತೇ ಆಗುವುದಿಲ್ಲ. ನೋಡಬೇಕಾಗಿದೆ. ನಿಜ. ಮುಂದೆ ನೋಡಬೇಕು. ಮುಂದೆ ಮುಂದೆ ನಡೀತೇನೆ. ಇದು ನೀನಾ? ಇದು ನೀನಾ? ನಾನೇ 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 ನಾನೇ. ನೀನೇನು? ನೀನೇನು? ಗೊತ್ತಿಲ್ಲ. ಗೊತ್ತಿಲ್ಲ. ನಾನೇನು? ನಾನೇನು? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ. ಇದೆಂತ ಪ್ರತಿಧ್ವನಿ ಕೇಳುವುದಾ ನನಗೆ? ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಹಾಗಾದ್ರೆ ಯಾರಿಗೆ ಗೊತ್ತುಂಟು? ಗೊತ್ತಿದೆ. ಗೊತ್ತಿದೆ? ಹಾ, ಏನದು? ಭವಿಷ್ಯವನ್ನು ರೂಪಿಸುವುದಕ್ಕೆ ಮಾತ್ರ ಗೊತ್ತಿದೆ. ಹೇಗದು? ಯಾರೋ ಅಲ್ಲ, ಮತ್ತ ನಮ್ಮೊಳಗೆ ತಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿದ ಮುಂತಾದ್ರೆ ಭವಿಷ್ಯತ್ತಿನಲ್ಲಿ ನಮಗದು ಅನುಕೂಲವಾಗುತ್ತದೆ. ಈಗ ನಮ್ಮೊಳಗೆ ಇಲ್ಲಿಂದ ಸಂಬಂಧ ಪ್ರಾರಂಭ. ಹೌದು. ಹೇಗದು? ಸಂಬಂಧ ಮಾಡ್ಲಿಕ್ಕೆ ಬೇರೆ ಯಾರು ಇಲ್ಲವಲ್ಲ ಇಲ್ಲಿ. ಯಾರಿದ್ದಾರೆ ನೋಡಿ ಬರ್ತೇನೆ. ನೋಡುವಾಗಲೇ ಗೊತ್ತಾಗ್ತದೆ. ಅಲ್ಲ, ಸಂಬಂಧ ನನಗೊಂದು ಬೇಗ ಆದ್ರೆ ಒಳ್ಳೇದಲ್ವಾ? ಆಗಬೇಕು ಅಂತ ಮನಸ್ಸುಂಟು. ನಾನಿರುವಾಗ ಇನ್ನೊಂದು ಸಂಬಂಧ ನಿನಗೆ ಹೇಗಾಗುತ್ತದೆ? ಓ, ಇದೀಗ ನೀನಾ? ಮತ್ತೆ ಎಂತದ್ದು? ನೀನು ನನಗೆ, ನಾನು ನಿನಗೆ ಸಂಬಂಧ. ನೀನು ನಿನಗೆ ನಾನು, ನನಗೆ ನೀನು, ನಿನಗೆ ನಾನು. ಅದು ಎರಡು ಒಂದೇ ಅಲ್ವೇನೋ? ಹೌದಾ? ಅದು ಗಟ್ಟಿಯಾಗಬೇಕಾ ಬೇಡ? ಈ ಸಲ ಗಟ್ಟಿ ಉಂಟು. ನಮಗೆ ಅನುಕೂಲ ಆಗುತ್ತದೆ. ಗಟ್ಟಿ. ಹೌದು, ನಿನ್ನ ನೋಡುವಾಗಲೇ ಗೊತ್ತಾಯ್ತು. ಎಂತದು? ನೀನು ಸ್ವಲ್ಪ ಗಟ್ಟಿ ಇದ್ದೀನಿ. ಹಾಗಲ್ವೋ, ನಮಗೆ ಸಂಬಂಧ ಗಟ್ಟಿ ಉಂಟು ಅಂತ ಒಮ್ಮೆ ಮತ್ತ ಯಾಕೋ ಏನು ನೋಡುತ್ತಿದ್ದಂತೆ ವಿಶೇಷವಾದಂತಹ ಭಾವನೆ ಹುಟ್ಟಿಕೊಡ್ತದೆ. ನನಗೂ ಕೂಡ ಹಾಗೆ ಆಯ್ತು. ಒಟ್ಟಿನಲ್ಲಿ ಉತ್ಪತ್ತಿಯಾಗುವಂತಹ ಭಾವನೆಗೆ ವಾತ್ಸಲ್ಯ. ಈಗ ನೋಡವೇ ಆದೀತು. ಆದೀತು. ಹಾಗೆ ಹೇಗೆ? ಹಾಗಾಗಿ ನೀನು ನನಗೆ ತಮ್ 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 ಎಲ್ಲಿ ಕೇಳ್ತದೆ? ಟಮ್ 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 ಇಲ್ಲಿ ಉಂಟಾ? ಸ್ವರ ಅಲ್ವೋ? ಮತ್ತ ಒಂದಕ್ಷರ ಸ್ವರ. ಒಂದಕ್ಷರ ಆದ್ರೆ ಸ್ವರ. ಎರಡು ಸೇರಿದಂತಾದ್ರೆ ಸಂಬಂಧ ಆಗ್ತದೆ. ಎರಡು ಸೇರಿದ್ರೆ ಸಂಬಂಧ ಆಗ್ತದೆ. ಮತ್ತೆ ಒಂದರಲ್ಲಿ ಸಂಬಂಧ ಉಂಟಾ? ತಮ್ಮ
ನೋಡು ನನಗೆ ಅದು ಗೊತ್ತಿಲ್ಲ. ತಮ್ಮ ಎರಡು ಅಕ್ಷರ ಒಂದಾಯ್ತಲ್ಲ. ನೀನು ಕರೆಯುವಾಗ್ಲೇ ನಾನು ನಿನ್ನ ಮುಖ ನೋಡಿ ಆಯ್ತು. ನೀನು ತಮ್ಮ, ಏನೋ ಒಂದು ಆಕರ್ಷಣೆ. ಈಗ ನೀನು ನನ್ನನ್ನು ತಮ್ಮ ಅಂತ ಹೇಳುದ? ತಮ್ಮ ತಮ್ಮ, ನೀ ತಮ್ಮ. ಹಾಗಾದ್ರೆ ನಿನ್ನೊಳಗೆ ಸಂಬಂಧ ಆಯ್ತು, ನನಗೆ ನೀನು ಸಂಬಂಧ ಆಗಬೇಡುವೇನೋ? ಆಗಬೇಕು. ನನಗೆ ಹಾಗೆ ನನಗೆ ಆಕ್ಷೇಪ ಇಲ್ಲ, ನನಗೆ ನೀನು ತಮ್ಮ ಅಂತ. ನಿನ್ನನ್ನು ನಾನು ಆಗದಿಂದ ಕಾಣ್ತಾ ಇದ್ದೇನೆ. ಏನೋ ಒಂದು ಕುತೂಹಲ, ಏನೋ ಒಂದು ಗೌರವ, ಎಲ್ಲೋ ಒಳ್ಳೆದಾಗುವ ಲಕ್ಷಣ ಉಂಟು. ಏನೋ ಪ್ರೀತಿ 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 ನಿನ್ನಲ್ಲಿ ನನಗೆ ಪ್ರೀತಿ ಹಾಗೆ, ಹಾಗಾಗಿ ಹೆಚ್ಚಾಗ್ತಾ ಉಂಟು. ಹೌದಾ? ಆದ ಕಾರಣ ನಿನಗೆ ನಾನು ತಮ್ಮ, ನನಗೆ ನೀನು ಅಣ್ಣ. ನಾವು ಅಂತ. ಹೌದು. ಹೌದೇ ತಮ್ಮ? ಹೌದಲ್ಲ? ಹೌದು. ಸಂಬಂಧ ಒಳ್ಳೇದುಂಟು. ನಿಜ. ನಮಗಾಗಿ ಹೋದಿತ್ತು. ಏ ಅಣ್ಣ, ಈಗ ನಾನು ತಮ್ಮ ನೀನು ಅಣ್ಣ, ಈ ಸಂಬಂಧದಲ್ಲಿ ಏನಾದ್ರೂ ಪ್ರಯೋಜನ ಆದೀತಾ? ಪ್ರಯೋಜನ ಆಗುತ್ತದೆ. ಹೇಗೆ? ಜೊತೆಯಾಗಿ ವ್ಯವಹರಿಸಿದರೆ ಮಾತ್ರ ಅಷ್ಟೇ. ಹೌದು. ಹಾಗೆಂತ? ಹಾಗೆಂತ ಏನಾಗ್ತಾ ನೋಡಿದೆಯೋ? ನನ್ನ ಹೊಟ್ಟೆಯನ್ನೊಮ್ಮೆ ಮುಟ್ಟಿ ನೋಡಂತೆ. ಚುರು ಚುರು ಒಳಗೆಲ್ಲ ಚುರು 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 ಆಗುದು. ಹೌದಾ? ಅದಕ್ಕಾಗಿ ತಿನ್ನಬೇಕು 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 ಅಂತಾಗಿದೆ. ಹಸಿವೆ ಇದಕ್ಕಾಗಿ ಚಿಂತೆ. ನಮ್ಮೊಳಗೆ ನಾವೇ ಸಂಬಂಧ ಮಾಡಿಕೊಂಡೆವು. ಸಂಬಂಧದಲ್ಲಿ ಹೊಟ್ಟೆ ತುಂಬುವುದಿಲ್ಲ. ಇಲ್ಲ. ನೀನೇನು ಹೇಳಿದೆ? ಹಸಿವಾಗುತ್ತದೆ. ನಿನಗೆ ಮಾತ್ರವಾ? ನನಗೊತ್ತಿಲ್ಲ, ನನಗೆ ಮಾತ್ರ. ನನಗೂ ಹೊಟ್ಟೆ ಉಂಟು. ಹೊಟ್ಟೆ ಉಂಟಾ? ಹೌದು. ಹೊಟ್ಟೆಯಲ್ಲಿ ಏನಾಗ್ತದೆ? ನನ್ನ ಹೊಟ್ಟೆಯಲ್ಲಿ ಒಂದು ಶಬ್ದ. ಶಬ್ದ. ಚುರು 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 ಚುರು. ಏನೋ ನೀನು ನೀರು ಕುಡಿದಿದ್ಯಲ್ಲ, ಅದಾಗಲಿಲ್ಲ ನಿನಗೆ. ಯಾವ್ದಾಗಲಿಲ್ಲ? ಈ ಉಪ್ಪು ನೀರು ಕುಡಿದು ಏನಾದ್ರೂ ಹೊಟ್ಟೆ ತುಂಬಿತೇನೋ? ಹೊಟ್ಟೆ ತುಂಬುದಲ್ವಾ? ಹೊಟ್ಟೆಗೆ ಆಗ್ಲಿಲ್ಲ, ಹಾಗೆ ಚುರು ಚುರು ಆದದ್ದು. ಹಾಗೆಂತ ಹೊಟ್ಟೆ ತುಂಬಿಸುವುದಕ್ಕೆ ಒಳ್ಳೆಯ ಸಾಧನ ಆಗ್ಬೇಕು. ಏನು ಸಾಧನ? ಏನುಂಟು? ನೀರುಂಟು. ನೀರಲ್ಲೇನಾದ್ರೂ ಪ್ರಯೋಜನ ಉಂಟಾ? ನನ್ನ ಕಣ್ಣಿಗೆ ನೀರಿನಲ್ಲಿ ಏನು ಕಾಣುವುದಿಲ್ಲ, ನೀರು ಬಿಟ್ರೆ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಆಹಾರ ಬೇಕು. ಆಹಾರ ಬೇಕು ಅಂತಾದ್ರೆ ನಾವು ದುಡಿಬೇಕು. ಏ ತಮ್ಮ, ನಮ್ಮಲ್ಲಿ ಏನು ಕೊರತೆ ಅಂತ ಅಭ್ಯಾಸವೇ ಅದು. ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ದುಡಿದ್ರೆ ಯಾರಿಗೂ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಆದ ಕಾರಣ ಹೊಟ್ಟೆ ತುಂಬಿಸುವುದಕ್ಕಾಗಿ ನಮ್ಮ ದುಡಿತ ಪ್ರಾರಂಭ ಆಗಬೇಕು. ಕಾಣುತ್ತಿರುವಂತಹ ಜಲರಾಶಿಯನ್ನು ಬಡಿದೆಬ್ಬಿಸಿದೆವು ಅಂತಾದ್ರೆ ಕೆಳಗಿದ್ದದ್ದು ಇಷ್ಟುಂಟಲ್ವಾ? ಕಾಣುವುದಕ್ಕೆ ಮಾತ್ರ. ನೀರಿನ ಅಡಿಯಲ್ಲಿ ಇನ್ನೆಷ್ಟಿದ್ದೀತು ಯಾರಿಗೂ ಗೊತ್ತು. ಸ್ವಲ್ಪ ಹೊತ್ತಾಗ್ಲಿ ಒಂದೊಂದೇ ಒಂದೊಂದೇ ಬಂದು ಸೇರಿಕೊಳ್ತದೆ. ಆಗ ಹಿಡಿದು ತಿಂದು ಹೊಟ್ಟೆ ತುಂಬಿಸುವ, ಜೀರ್ಣಿಸಿಕೊಳ್ಳಬಹುದು. ಹಾಗಾದ್ರೆ ಈಗ ಬಡಿಯುವ.
ಸಿಕ್ಕಿದ. ಯಾಕಮ್ಮ ಹಾಳಾಗಿ ಹೋಗ್ಲಿಕ್ಕೆ ನೀವು ಇದಕ್ಕೆ ಈ ಕಡೆಯ ಗೋಚರವೇ ಇಲ್ಲ. ಎಲ್ಲಿ ಸತ್ತಿದ್ಯ? ನೀನಲ್ಲಿ ಹೋಗಿದ್ದೀಯೇ? ನೀರಿನಲ್ಲೇ ಇದ್ದೆ. ಹೌದಾ? ಹುಡುಕಿದೆ, ಹ, ಜಲನಿಧಿಯನ್ನು ಕದಡಿದೆ. ನಿನ್ನ ನಿಧಿ ಶೋಧನೆಯಲ್ಲಿ ಏನಾದ್ರೂ ಸಿಕ್ಕಿತಾ? ಅಡಿಮೇಲು ಮಾಡಿದಾಗ ಹಾ, ತಮ್ಮ ಓ, ಸಿಕ್ಕಿದ ನಿದಕೋ ಚಿಕ್ಕವ ನೋರ್ವನು ಥಕ್, ಎಂತದು ಸಿಕ್ಕಿದ್ದು? ಏನು ಸೊಕ್ಕು? ಆ? ಸೊಕ್ಕಿನ ಕುಳಿತಿಹ ಓಹೋ ಹೋ, ಮುಕ್ಕ ಹ, ಮುಕ್ಕುವಾನೀತನ ಎಲ್ಲಿ? ಈ ಕ್ಷಣ ಪಿಡಿಯುತ್ತಲಿ. ಏನೋ ಅದು ಒಗಟಾಗಿ ಮಾತಾಡಿದ್ರೆ. ಒಗ್ಗಟ್ಟು ಮಾಡಿದ್ರೆ ಮಾತ್ರ ಮೌಲ್ಯ ಇರುವುದು. ಏನದು? ಹೀಗೆ ಬಾ, ತಿರ್ಗೋ 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 ತಿರ್ಗೋ. ನೀನು ತಿರುಗ್ಲಿಕ್ಕೆ ಹೇಳಿದ್ರಲ್ಲಿ ಏನೂ ಪ್ರಯೋಜನ ಆಗ್ಲಿಲ್ಲ. ಹೌದೇನಾ? ಏಯ್, ಒಂದು ಲೆಕ್ಕಾಚಾರ ಉಂಟೋ ಇಲ್ವೋ? ಏಯ್, ನನ್ನನ್ನು ಲೆಕ್ಕಾಚಾರ ಇಲ್ಲದವ ಅಂತ ಹೇಳಬೇಡ. ಲೆಕ್ಕ ತಪ್ಪಿದ್ರೆ ಹ, ತಲೆ ಸುತ್ತು ಬರ್ತದೆ. ನಾನು ಲೆಕ್ಕದಲ್ಲಿ ಇದ್ದೇನೆ, ತಪ್ಪಿದ್ರೆ ನೀನೆಲ್ಲಿ ಆದ್ರು. ಆಹಾ, ಹ? ಹಾಗಲ್ಲ. ಮತ್ತ? ತಿರುಗುತ್ತಾ ಇರುವುದಲ್ಲ. ಹ? ಸ್ವಲ್ಪ ಹೀಗೆ ಬಾ, ಹ? ಹೀಗೆ ಬಾ, ಹೀಗೆ? ಹೀಗೆ ಬಾ. ತೆಮ್ಮ ನಿನಗೆ. ಏ ತಮ್ಮ, ಈ ತಮ್ಮ ಎಂತ ಸ್ವರೂಪವನ್ನು ನಿನಗೆ ಕಣ್ಣು ಕಾಣುವುದಿಲ್ಲ? ಯಾಕೆ? ನೀನೇ ಅಲ್ವಾ ಹೇಳಿದ್ದು ಹೌದು, ದಾರಿ ತಪ್ಪುವುದಿಲ್ಲ ಅಂತ. ನಿಜ. ತಪ್ಪಿದ ದಾರಿಯಲ್ಲಿ ಯಾಕೆ ಹೋದೆ ನೀನು? ಕಾರಣ ಉಂಟು. ಏನು? ನೀರಿನ ಆಳಕ್ಕೆ ಇಳಿದಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ಲಿಲ್ಲ, ತಪ್ಪಿಸಿಕೊಂಡಿದೆ. ಹಾಗಾಗಿ ಇನ್ನೂ ಅಡಗಿಕೊಳ್ಳುವುದಕ್ಕಿಂತ ಮೊದಲು ಅದನ್ನು ಹುಡುಕಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಸರಿ, ಎಲ್ಲಿದೆ ಅಂತ ನೋಡೋಣ. ಸರಿಯಾದ ಬೀಗಮನನಾಳದೆ ಬರಗಳು ದನ ವಿಧಾನ ಮನಮುನಿ ತರ ಹರಿದಿದನು ರೈತರು ರದಿನ ಗುರುವ ಎಂತಹ ಕರ್ಕಶ, ಎಂಥ ಅಟ್ಟಹಾಸ! ಕಳರಿರುವರು ಏಕಕಾಲದಲ್ಲಿ ನನ್ನನ್ನು ತಿನ್ನುವುದರ ಮೂಲಕವಾಗಿ ಮನೆ ಮಾಡಿದ್ದಾರೆ. ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ದಡಿಗರು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಾರೆ. ಏನು ಮಾಡೋಣ? ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ನಾನು ಹೋದೆನಲ್ಲ. ಏನು ಮಾಡೋಣ?
ಅಮ್ಮ ಇದ್ದಾನೆ, ಅಮ್ಮನನ್ನೇ ಧ್ಯಾನಿಸಿಕೊಳ್ತೇನೆ. ಅಮ್ಮ ನೀನೇ ಕಾಪಾಡಮ್ಮ, ನೀನೇ ಕಾಪಾಡಮ್ಮ. ಮಕ್ಕಳಿಗೆ ವಿಧಾದ ಮನದಲ್ಲಿ ತೊರೆದಿರುವುದಾಗಿ ಒಣಗಿ ಬರೆ ಹೊರೆಯ ಬಾರಲು ಬಂದ ಗಂಟಲಾರಿತು ತುಂಬೆ. ಮಗನೇ ಬ್ರಹ್ಮ, ಅಮ್ಮ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರೆಯನ್ನು ಸುರಿಸ್ತಾ ಇದ್ದೀಯ. ಏನಾಯ್ತು ಮಗನೇ? ಅಮ್ಮ ತುಂಬಿದಂತಹ ಜಲದ ಮಧ್ಯದಲ್ಲಿ ಹರಿಯನ್ನು ಪ್ರಾರ್ಥಿಸುತ್ತಿರುವಂತಹ ಕಾಲದಲ್ಲಿ ಕಳರೀರುವರು ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮಾಡಿಬಿಟ್ಟರಮ್ಮ. ಅವರ ಕಣ್ಣು ತಪ್ಪಿಸಿ ನಾನು ಬಂದೆ ಎಂತಾದರೆ ಅವರು ನನ್ನನ್ನು ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದೆನಮ್ಮ. ಅಂತಹ ಕಳರನ್ನು ಸದಬಡಿದು ನಿನ್ನ ಮಗನಾದಂತಹ ನನ್ನ ಪ್ರಾಣವನ್ನು ಉಳಿಸಮ್ಮ, ಉಳಿಸ. ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗ ಈ ಚಕ್ರವನ್ನು ಆತನಿಗೆ ಒಪ್ಪಿಸು. ಕಳೆದ ವಧೆಯನ್ನು ಆತ ಮಾಡುತ್ತಾನೆ. ಅಷ್ಟರ ತನಕ ನಾನು ಎಲ್ಲಿರಬೇಕು? ಅಷ್ಟರವರೆಗೆ ಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ, ತೊಲಗಿರಲ ಯೋಗ ಮಾಯೆಯೋ ನಳಿನ ನಾಭನು ದೊರೆವು ನಿದ್ರೆಯ ಕುಳಿತಿರಲು ಗಿರು ನಗೆಯ ಬೀರುದ ತಮ್ಮ ಮದನದಲ್ಲಿ. ಕಾರಣವೇನು ಕಾರಣ ಏನು? ಸಂಖ್ಯೆಯಲ್ಲಿ ಯಾರು? ಅಭಿನಯ ಬೇಡಯ್ಯ. ಏ ನಿನ್ನ ಕಪಾಲ ಕಿಟ್ಟೆ ಅಯ್ಯ ಅಯ್ಯ ಮಗು ಅದಕ್ಕೆ ಅರ್ಥ ಇಲ್ಲ. ಅಯ್ಯ ಎನ್ನುವುದಕ್ಕೆ ಬಹುಮಾನಿಸಿ ಆಡಿ. ಈಗ ಮಾತ್ರ ಬೇಡಯ್ಯ. ಬಹುಮಾನ ಉಂಟು ಆದ್ರೆ ಏನಿಲ್ಲ, ಹೊರಗೆ ನಮ್ಮದು ಯಾವ ಕೆಲಸ ಗೊತ್ತಾಯ್ತಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದಿ, ಮತ್ತೆ ನಿನ್ನ ತಲೆ ಮೇಲೆ ಕೂತ್ಕೊಂಡು. ಅದು ನನ್ನ ತಲೆ ಮೇಲೆ ಕೂತ್ಕೊಂಡ್ರೆ ನಿನ್ನ ಅಲ್ಲಿಗೆ ಸ್ಥಳ ಇಲ್ಲ ಅಂದೆ. ತಲೆ ಮೇಲಲ್ಲ, ನಾವು ನಿಂತುಕೊಂಡಿದ್ದೇವಂತೆ ನೀನೊಬ್ಬ ಕುಳಿತುಕೊಂಡಿದ್ದೆ. ನೀನು ಸ್ಥಳ ಹುಡುಕು. ಅದರಲ್ಲಿಯೂ ಒಂದು ಎಲೆ ಮೇಲೆ ಅವರಿಗೆ ಬೇರೆ ಜಾಗ ಸಿಗಲಿಲ್ಲ, ಹುಡುಕಲಿಲ್ವಲ್ಲ. ಅದು ಯಾವ ಎಲೆ? ಯಾವ ಎಲೆ? ಯಾವ ಎಲೆ? ಹಾಗಾಗಿ ಅದೇ ಎಲೆ, ಅಲ್ಲದೆಲೆ ಅವ ಕುಳಿತ ಎಲೆ. ಹೌದು, ಆಯ್ತಾ? ಆಮೇಲೆ ನಮ್ಮನ್ನು ನೋಡಿ ನಕ್ಕೆಯ, ನೀನು ನಕ್ಕೆಯ, ನೀನು ನಕ್ಕಿದೆಯ ಸ್ವಭಾವ ಹೌದೇನೋ? ಯಾರೆಲ್ಲ ಬೇಡಯ್ಯ ನೀನು ಬೀರಲೇಖ ಕಿರುನಗೆಯ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಅವ ಎಂತ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಎಂತದ ಚಕ್ಕೆ? ನಾನು ನಿಮಗೆ ಗೊತ್ತುಂಟು ಅಂತ ಯೋಚನೆ ಮಾಡಿದ್ದು. ನೀನು ಹೇಳ್ಬೇಕಲ್ಲ. ಈಗ ನಿನಗೆ ಏನು ಗೊತ್ತಿಲ್ವಾ? ಈಗ ಇಲ್ಲಿ ಬರೋದು ಗೊತ್ತಾಯ್ತು. ನಾವು ಹುಡುಕುತ್ತಿರುವುದು ಬೇರೆ ಏನು ಅಲ್ಲ, ಏನದು? ಒಂದು ಪ್ರಾಣಿ. ಪ್ರಾಣಿ? ಹೌದು. ಹೌದು, ಸಣ್ಣದು. ಅದ್ಯಾಕೆ ಹುಡುಕುದು? ನಮಗೆ ಬೇಕು. ಸರ್ ಯಾಕೆ ಬೇಕು? ಇದು ಯಾವುದಿದ್ರು ನಮಗೆ ಬೇಕು. ಯಾಕೆ? ತಿನ್ಲಿಕ್ಕ ಹಸಿವೆ ಉಂಟಾಗತ್ತೆ. ಹೊಟ್ಟೆ ತುಂಬಿಸುವುದಕ್ಕೆ. ಆ ಪ್ರಾಣಿಯನ್ನು ಹುಡುಕುವಾಗ ಅದು ತಪ್ಪಿಸಿಕೊಂಡಿತು.
ನಾವು ಬಿಟ್ಟು ಹೋಗ್ಲಿಂತಲ್ಲ, ಹೋದಲ್ಲಿಗೆ ಬಂದದ್ದು ನಾವು. ಹೌದಾ? ಅದನ್ನು ಓಡಿಸಿಕೊಂಡು ಇಲ್ಲಿಯವರೆಗೆ ಬಂದವು. ಓಡಿಸಿ 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 ಎಷ್ಟು ಓಡಿಸುವುದು? ಇಲ್ಲಿಯವರೆಗೆ ಓಡಿಸಿಕೊಂಡು ಬಂದದ್ದು. ಈಗ ಅದು ಇದ್ದ ಜಾಗದಲ್ಲಿ ನೀನಿದ್ದಿ. ಹೌದಾ? ಅದು ಎಲ್ಲಿ ಉಂಟು ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇರುವುದು, ತೋರು ಬೇಗ. ಮೊದಲು ಕಂಡ ಈಗ ಹೀಗೆಲ್ಲ ಆಗಿದೆ, ಅದು ನಾವು ಹುಡುಕಾಡಿದ ಕಾರಣ. ಆದ್ರೆ ನಾವು ಇಲ್ಲಿಗೆ ಬಿಡುವುದಿಲ್ಲ, ಅದನ್ನು ನೀನು ತೋರಿಸಿಕೊಡಲೇಬೇಕು. ನಮ್ಮ ಬಗ್ಗೆ ಇವನಿಗೆ ಗೊತ್ತಿಲ್ಲ. ಗೊತ್ತಿಲ್ವಾ ಅಂತ ಹೇಳಿ? ನಾವು ಸಾಮಾನ್ಯರಲ್ಲ, ಅಸಾಮಾನ್ಯರು. ಏನಾದ್ರು ಬಳಕೆ ಬೇಡುದು, ಗಂಭೀರ ಶಬ್ದ ಬೇಡ ಉಂಟು. ಧೀರರು, ವೀರರು, ಶೂರರು, ಘನ ಗಂಭೀರ. ಈಗ ಧೀರವೋ ವೀರವು ಎರಡು. ಹೌದು ನೀವು ಹೌದು ನೀವು, ಹೌದು ನೀವು. ಯಾರ ಕಂಡೇರಯ್ಯ ಮೊದಲು ನೀವು, ಯಾರ ಕಂಡೀರಯ್ಯ ಮೊದಲು ನಾ ಅರಿಯ ಧೀರಜೂರನುವುದು ನೀವು ಬೋರಿತು ಯಾವ ಯಾರ ಕಂಡೀರಯ್ಯ ಮೊದಲು ನಾನರಿಯಿತು. ತೋರುವ ಜಾನಾದಿ ಅಧಿಕಾರಿಯ ಇರುವೆ ನಾನು, ತೋರುವ ಜಾನಾದಿ ಅಧಿಕಾರಿಯ ಇರುವೆ ನಾನು. ಬೇರೆ ಕಡೆ ಬಾರಿ ಶೂರ ಹೌದು ಹೌದು ನೀವು. ನೀವೆಂತದ್ದಕ್ಕೂ ಮೈ ಮೇಲೆ ಬಿಡು. ಒಂದೆರಡು ಮಾತನಾಡ್ಲಿಕ್ಕಾದ್ರೆ ಬಿಡಬೇಕಾ ಬೇಡ? ಮೈ ಮೇಲೆ ಬೇಯಿಲ್ಲದೆ ಇದ್ದೇವ. ಪ್ರಶ್ನೆ ಕೇಳುವುದು ನೀವೇ, ಉತ್ತರಿಸುವುದಕ್ಕೆ ಮೊದಲು ಮೈ ಮೇಲೆ ಹಾರುವುದು ನೀವೇ. ತಪ್ಪಿಸೋದ್ರೆ ನಮಗೆ ಇದ್ದದ್ದು ಇಲ್ಲ ಅಂತ ಆಗ್ತದಲ್ಲ, ಅದಕ್ಕೆ ಬೇಕಾಗ ಹಾರು. ನಾನು ತಪ್ಪಿಸುವ ಹಾಗೆ ಕಾಣ್ತೇನೆ ನೋಡ್ಲಿಕ್ಕೆ ನೀನು ತಪ್ಪಿಸ್ತೀಯಾ ಇಲ್ವೋ ಗೊತ್ತಿಲ್ಲ, ಮತ್ತೆ ಮೊದಲಿದ್ದದ್ದು ತಪ್ಪಿಸಿದೆ. ಈಗ ಅವ ತಪ್ಪಿಸಿದ್ರೆ ನಾನು ತಪ್ಪಿಸ್ತೇನೆ ಅಂತ ನಮಗೆ ಹಸಿವಾಗ್ತದೆ. ನಾನು ಹೇಳಿ ನಿಂತಿದ್ದೇನಲ್ಲ, ಧೀರ ವೀರ ಶೂರ ಬಲ ಘನ ಗಂಭೀರ ರು. ನೀವು ಹೌದು. ಅದೆಂತದ್ದು ರು? ಎಷ್ಟು ರು? ಅದು ಬಹುವಚನ. ವೀರ ವೀರರಹುದು ನೀವು. ಏನು ಸಂತೋಷ ಆಯ್ತು ನನಗೆ. ನಮ್ಮನ್ನು ಸಂತೋಷಕ್ಕೆ ಇಷ್ಟು ಹಾಕು, ನಮಗೆ ಅದು ಬೇಕಾಗಿಲ್ಲ. ಸಣ್ಣ ಪ್ರಮಾಣದ್ದಲ್ಲ, ಮತ್ತೆ ಭೂರಿ ದೋಷವನ ಅಂತ ದಿಟ್ಟು. ಅದೆಂತದು ಭೂರಿ ದೋಷೆ? ತುಂಬಾ ಭೂರಿ ದೋಷೆ ಅಲ್ವ, ಮತ್ತೆ ತುಂಬಾ ಸಂತೋಷವಾಯ್ತು ನನಗೆ. ಆ ಭೂರಿ ದೋಷ ಉಂಟಾ? ಭೂರಿ ಅಂದ ಹಾಗೆ ಇದು ನೀವು ಯಾರನ್ನು ನೋಡಿದ್ದು? ಒಂದು ಪ್ರಾಣಿಯನ್ನು. ಯಾರ ಕಂಡಿದಯ್ಯ? ನಾವು ಟಿವಿಯನ್ನು ಬೇಡ, ಮೊದಲು ಯಾರನ್ನು ನೋಡಿದ್ದು? ನಿನಗಿಂತ ಮೊದಲಿದ್ದದ್ದು ನೋಡಿ. ನರಿಯೇ? ನರಿ? ನನಗೆ ಗೊತ್ತೇ ಇಲ್ಲ. ನೀನು ನರಿಯ ಅಲ್ಲ, ಮತ್ತೆ ನಾನು ಅರಿಯೇ, ನಾನು ಅರಿಯೇ. ಓ ನೀನು ಅರಿ. ಹೌದೌದು. ಮತ್ತೆ ನಾನು ಯಾರು ಅಂತಲ್ವ? ಮತ್ತೆ
ನಾನಿರುವ ಕಾಲಕ್ಕೆ ಬೇರೆ ಏನು ಕಾಣಲಿಲ್ಲ. ಬೇರೆ ಕಾರಣೆಯನ್ನ ಹೊರತು ವಾರಿಧಿಗಳು. ಆಗ ತೀರ್ಮಾನ ಮಾಡಿದೆ, ತೋರುವ ಜಲಧಿಗೆ ನಾನು ಅಧಿಕಾರ ಕಾರಣ ಉಂಟು. ಏನು ಹೇಳಿದೆ? ನಾವು ಹುಡುಕುತ್ತಿರುವ ಪ್ರಾಣಿಯ ವಿಷಯವನ್ನು ಬಿಟ್ಟು ಈ ಜಲರಾಶಿಗೆ ಒಡೆಯ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ನಾವಿರುವಾಗ ನೀನು ಯಾವ ಸೀಮೆಯ ಒಡೆಯನು? ಬಿಟ್ಟು ಕೊಡೋದಿಲ್ಲ. ನಾವು ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದ ಹಾಗೆ ನುಂಗಿ ಬಿಟ್ಟೆವು. ಒಳ್ಳೆ ಯೋಚನೆ. ಜಲದಿ ಒಡೆ ನುಂಗುಡ್ತೀಯ? ನುಂಗುವುದಕ್ಕೆಲ್ಲ ಅಷ್ಟು ಸುಲಭವಾಗಿ ನಿನ್ನ ಗಂಟಲು ಎಳೆಯುವ ತುತ್ತಲ್ಲ ಏನು? ಎಂತಪ್ಪ ಅದು ಹೆಬ್ಬೆಟ್ಟು. ಇಂತ ಯಾರಿಗೆ ಹಾಕಿರುವ ಒತ್ತಲಿಕ್ಕೆ ಅಲ್ಲ, ಒತ್ತಲಿಕ್ಕೆ ಹೌದು. ನಿನ್ನನ್ನು ಮುದ್ದೆ ಮಾಡುದು, ಒಳಗೆ ಹಾಕಿ ನೂಕು ಬೇಡ. ವಿಷ ಕುಡಿದ ಹಾಗಾದೀತು. ನಿಮ್ಮ ಅವ ಸಿಗಲಿಲ್ಲ ಅಂತ ನನ್ನ ಮೈ ಮೇಲೆ ಹಾರುವುದಕ್ಕೆ ಹೊರಟಿದ್ರೆ ಜಲದಿ ಅಧ್ಯಕ್ಷನಾಗಿ ಅವನನ್ನು ಕಾಣಿಸಬೇಕು ಎನ್ನುವಂತ ನಿಮ್ಮ ಆರೋಪ ಅಂತ ಆದ್ರೆ ಕಾಣಿಸುವುದಕ್ಕಾಗುವುದಿಲ್ಲ. ಇಲ್ಲಿಂದ ಏಳುವುದಿಲ್ಲ. ಏನು ಮಾಡ್ತೀರಿ? ಏನು ಮಾಡ್ತೀರಿ? ನೀನು ಏಳದಿದ್ರೆ ನಿನಗೆ ಎಳೆಯುವುದೇ ಹೇಗೆ? ಹೇಳಲು ಸತ್ತಲ್ಲಿಂದ ಸತ್ತು ಹೋಗ್ಲಿ ಅಂತ. ಏನು ನಿನಗೆ ಹಸಿವಾಗ್ತದಲ್ಲ? ಓ ಅಲ್ಲಿ ಹೋಗಿ 5 ತಲೆಯದ್ದನ್ನು ಹುಡುಕಿ ಅದನ್ನು ನೀನೊಬ್ಬನೇ ತಿಂದು ಬಾ. ನಾನು ಇದನ್ನು ಬಾ ಇಲ್ಲಿ. ಬಾಯಲ್ಲಿ ಹಲ್ಲು. ನಿನಗೆ ಅವಸರ ಆಗ್ತಾ ಉಂಟು. ಹಸಿವಾಗ್ತದೆ. ನನಗೂ ಹಸಿವಾಗ್ತದೆ. ನಿನ್ನ ಹಾಗೆ ನಾನು ದುಡಿದಿದ್ದೇನೆ. ನೀನು ದುಡಿದಿದ್ಯಾ? ಹೌದು. ಅದಕ್ಕೆ ಅದನ್ನು ತಿನ್ನುಂಟ. ಅದಾಗುದಿಲ್ಲ. ಅದು ಮತ್ತೆ ಹುಡುಕುವ. ಸಿಕ್ಕಿದ್ದನ್ನು ಹಂಚಿಕೊಳ್ಳುವುದು ಜಾಣರ ಲಕ್ಷಣ. ಆರಂಭದಲ್ಲಿ ಹಂಚಿ ತಿನ್ಬೇಕು ಅಂತ ಹೇಳೋದಲ್ಲ? ಹೌದು. ಒಳ್ಳೇದು ಒಳ್ಳೇದು ಒಳ್ಳೇದು. ನಾನು ಹಂಚಲ, ನೀನು ಹಂಚಿದ್ಯಾ? ಸರಿಯಾಗಿ ಪಾಲು ಮಾಡು. ಅನುಕೂಲ ಆದ್ರೆ ನೋಡ್ತೀನಿ. ಆ ಪ್ರಾಣಿಯನ್ನು 3 ತುಂಡು ಮಾಡುವ. 3 ತುಂಡ? ಹೌದು. ಯಾಕೆ 3 ತುಂಡು? ಇಬ್ರು ಇರುವುದು ಇಬ್ರು. ಸೊಂಟದಿಂದ ಕೆಳಗೆ ಒಂದು, ಕಂಠದಿಂದ ಮೇಲೆ ಒಂದು. ಸೊಂಟದಿಂದ ಕೆಳಗೆ, ಕಂಠದಿಂದ ಮೇಲೆ 2 ದೊಡ್ಡ ತುಂಡು ನಿನಗೆ. ಉಳಿದ ಮಧ್ಯಪ್ರದೇಶ ಉಂಟಲ್ಲ, ಈ ಸಲ ನನಗೆ. ಮಧ್ಯಪ್ರದೇಶ ಅನುಕೂಲ ಆಗಿದೆ, ಆದ್ರೆ ನಿನಗಲ್ಲ. ಮತ್ತೆ ಒಂದು ಮಾತು ಹೇಳ್ತೇನೆ, ನನಗದು ಬೇಡ. 3 ಬೇಡ. ಮತ್ತೆ ಯಾವುದು? 2 ಬೇಡ. ಮತ್ತೆ ನಾನು ಹೇಳಿದ್ದು ಸರಿಯಾಗಿ ಕೇಳಿಸಿಕೊ. ಅದರಲ್ಲಿರುವ ರಕ್ತ, ಮಾಂಸ, ಚರ್ಮ ಅಷ್ಟೆಲ್ಲ ನನಗೆ ಬಿಡುತ್ತಿಲ್ಲ. ನಿನಗೆ ಜಗಿತಾ ಕುಟು ಕಟ 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 ಕಟ.
ಆವಾಗ ಸರಿ ಆಗ್ತದೆ. ಮತ್ತೆ ನಿನಗೆಂತದ ಏ? ನಿನಗೆಂತದ? ಅಲ್ಲ ನನಗೆ ರಕ್ತ ಮಾಂಸ ಚರ್ಮ ಎಲ್ಲ ಸಿಕ್ಕಿತಲ್ಲ, ಆಗ ಮತ್ತೆ ನೀಗೆ ಎಲುಬು ಮಾತಲ್ಲ ಉಳಿದ. ಅದು ಆಗುದಿಲ್ಲ, ಆಗುದಿಲ್ಲ, ಪಾಲು ಅದಾಗುದಿಲ್ಲ, ಇದಾಗುದಿಲ್ಲ. ಹಾ. ಹಾಗಾದ್ರೆ ಹೀಗೆ ಮಾಡೋಣ, ಏ? ಒಂದು ಕೈ ಹಾ. ಒಂದು ಕಾಲು. ಹಾ. ನೀನು ಕಾಲು ಹಿಡಿದ್ರೆ ನಿನಗೆಲ್ಲವೂ ಅನುಕೂಲ ಆಗ್ತದೆ. ಆದೀತು, ಯಾರಿಗೆ ಎಷ್ಟು ಬರ್ತದೆ ಅವರಿಗಷ್ಟು. ಹಾಗಾದ್ರೆ ಒಂದು ಮಾಡುವ, ಏನು? ಹೇಗೂ ಸತ್ತು ಬಿದ್ದಿದೆ, ಹಾ. ನೀನು ಕೈ ಹಿಡ್ಕೋ, ನಾನು ಕಾಲು ಹಿಡ್ಕೊಳ್ತೇನೆ. ಹಾ. ಯಾರ್ಯಾರಿಗೆ ಎಷ್ಟು ಬರ್ತದೋ ಹಾ. ಅಷ್ಟು ದಿವಸ ಇರಬೇಕು. ಹಾ. ಆದ್ರೆ ಒಂದು 4 ದಿವಸ ಕಲಿಬೇಕು. ಹಾ. ನೀರಿನಲ್ಲಿದ್ರೆ ಎಷ್ಟು ದಪ್ಪ ಆಗ್ತವೆ, ಆಗ್ತದೆ. ಆಗ ತಿನ್ನುವುದಕ್ಕೆ ಪರಿಮಳ, ಹೊಟ್ಟೆಗೆ ತುಂಬುವುದು. ರುಚಿಯಾಗಬೇಕು. ತಡ ಮಾಡುವುದು ಯಾಕೆ? 4 ದಿವಸ ಕಾಯುವ. ಸಣಸೆ ಪಂಚಸಾದ್ರಗಾಲದಿ ನನುಜರನಿ ಜಯ ಸೇರದಿರುತ್ತಿರೆ ನಳಿನದ ಭನು ಸ್ಮರಿಸ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ಥುರದೊಳ್ ಹೊಸದಣ ಹನಗೊಳಿಸುವೆ ಕಪಟದೊಳಗೆಂದೆ ಮುದ ದೇಹಬಲದಿಂದ ಗೆದ್ದುಕೊಳ್ಳಲಾಗದು ಎಂಬ ಸತ್ಯದ ಅರಿವಿನೊಂದಿಗೆ ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಹೇಳ್ತಾಳೆ, ಬುದ್ಧಿಯ ಬಲದಿಂದ ಗೆಲ್ಲು. ಹೌದಲ್ಲ? ಈಗ ಬರ್ಲಿ ಅವರು, ನೋಡ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ಗೋಳ ಸಾಹಸಕ್ಕೆ ಆಶ್ಚರ್ಯವಾದೆ ನಾವು ಚರಿಸುವುದೇನು, ಆಶ್ಚರ್ಯವಾದೆ ನಾವು ಚರಿಸುವುದೇನು, ಅಚ್ಚರಿಯದ ಪಠರವುದು ಸಂಕಮದಿ ಮಿಚ್ಚಿದೆ ನಿಮ್ಮ ಪುರುಷಗೆ ಬಲು ಹೆಚ್ಚಿನ ತೋಳದಾಸಗೆ ಮೆಚ್ಚಿದೆ. ಬಲಿರೆ ಭಾಪುರೆ ದೇವರೇ ಮಜರೆ. ಅದೆಂತದು ಮಜರೆ ಬಾಪುರೆ ಅಂದ್ರೆ? ಬೇಡ ಮಜ ಬೂತುರೆ. ಏಯ್ ಅದೆಂತದ ಪೂತು ಅಂದ್ರೆ? ಬೂತು ಮಜರೆ. ಎಂತದ ಪೂತು ಮಜರೆ ಮಜರೆ ಪೂತು ಅದೆಲ್ಲ ಒಂದೇ ಅಲ್ವೇನೋ? ಹೊಗಳಿದ್ದ ನೀನು ಹೊಗಳಿಕೆ ಮಾಡುವವನ? ಯಾಕೆ ಹೊಗಳಿಕೆ ಅಂತ ಬೇಕೋ ಬೇಡ? ಯಾಕೆ? ಮೆಚ್ಚಿದನು ನಿಮ್ಮ ಪೌರುಷಕ್ಕೆ, ಹಾ. ನಿಮ್ಮ ಹೆಚ್ಚಿನ ತೋಳ. ನನಗೆ 2 ಅವನಿಗೆ 2. ವಾಕ್ಯ ಪೂರ್ತಿ ಆಗಲಿಲ್ಲ, ಮತ್ತೆ ಬೇಗ ಮಾಡು. ಸಾಹಸಕ್ಕೆ ಹಾಗೆ ಅಚ್ಚಳಿಯದ ಭಟರಹುದು ನೀವು. ನಾವು ಹೌದು. ಸಂಘದಲ್ಲಿ 4 ಬೆನ್ನಿಗೆ ಬಿದ್ದಾಗ ಗೊತ್ತಾಯ್ತು ಇವನಿಗೆ. ಸುಮ್ಮನೆ 5,000 ವರ್ಷ ಹೋರಾಟ ಮಾಡಿ ಈಗ 5,000 ಆಯ್ತಾ? ಕಳೀತು. ಗೊತ್ತೇ ಆಗ್ಲಿಲ್ಲ. ನನಗೆ ಗೊತ್ತಾಗಿದೆಲ್ಲ. ಓ, ನೀನು ಲೆಕ್ಕ ಮಾಡ್ತಿ? ಸರಿ ಲೆಕ್ಕ ಇಟ್ಟುಕೊಳ್ತೇನೆ. ಸರಿ. ಈಗ ನಾನು ಮೆಚ್ಚಿನ ಮೇಲೆ ಸುಮ್ಮನೆ ಇರ್ತೇನೆ. ಏನ್ ಮಾಡ್ತಿ? ಯಾರು ನನ್ನ ಮೆಚ್ಚಿಗೆ ಪಾತ್ರರಾದರೂ ಅವರು ಇಚ್ಛಿದ್ದನ್ನು ಕೊಡುವಂತ ಒಂದು ಹೆಚ್ಚಿನ ಬುದ್ಧಿ ನನಗುಂಟು. ಆದ್ರಿಂದಲೇ ನೀ ತಮ್ಮ ಅಲ್ವ? ನೀ ತಮ್ಮ ಅಲ್ವ? ಹೌದಾ? ತಮ್ಮ ನಿನಗಲ್ಲ, ಅವನಿಗೆ ಮಾತ್ರ. ಗೊತ್ತಾಯ್ತು? ಗಂಡವರಿಗೆ ತಮ್ಮ ಆಗುದಕ್ಕೆ ಸಾಧ್ಯ ಉಂಟೇನೋ? ಅವನಿಗಣ್ಣ. ಹೌದಪ್ಪ. ಹಾಗಲ್ಲದೆ ಮತ್ತೆ ನಾನು ನಿಮ್ದು ಮಗನೇ ಅಂತ ಹೇಳುದು. ಅದು ಹೆಚ್ಚಾಯ್ತಾ? ನಿನ್ನ ನಾಲಿಗೆ ಎಳೆದು ಆದ್ರಿಂದ ಹೇಳಿದ್ರು, ಕಚ ಕಚ ಮಾಡಿ ಹೇಳು. ನಿಮಗೇನು ಬೇಕು ಬೇಡಿಕೊಳ್ಳಿ, ಬೇಡಿಕೊಳ್ಳಿ. ಎಂತದ್ದು? ನಿಮಗೇನು ಬೇಕು ನೀನು ಕೊಡ್ತೀಯ. ಹೌದು, ಬೇಕಾದ್ದು ಕೇಳಿ. ನಾವು ಬೇಡುವವರ ಹಾಗೆ ಕಾಣ್ತೇವಾ? ನಮ್ಮಲ್ಲಿ ಏನು ಕಡಿಮೆ ಉಂಟು ಅಂತ ಬೇಕಲ್ಲ? ನೋಡು, ಬೇಕಾದಷ್ಟುಂಟು. ಹೌದೇನಾ? ನೀನು ಸೋತವ. ಹೌದು, ಸೋತವನಾದಂತಹ ನೀನು ನಮ್ಮಲ್ಲಿ ಏನು ಬೇಕು ಕೇಳು. ಈಗ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಏನು ಬೇಕು ಕೇಳು, ನಾವು ಕೊಡ್ತೇವೆ. ಬೇಡದವನೇನು ಅಲ್ಲ, ಬೇಡಿ ಏನು ನಂಬಿಕೆ ಇಲ್ಲ ಏನು ನಿಮ್ಮಲ್ಲಿ? ನಿನಗೆ ನಿನ್ನಲ್ಲೇ ನಂಬಿಕೆ ಇಲ್ಲ, ಮತ್ತೆ ನಮ್ಮಲ್ಲಿ ಬಂದಿದ್ದು. ನನ್ನಲ್ಲಿ ನಿಜವಾಗಿಲ್ಲ. ನಮ್ಮಲ್ಲಿ ನಂಬಿಕೆ ಬರಬೇಕಾದ್ರೆ ಏನು ಮಾಡ್ಬೇಕು? ಕರ ತಟ್ಟಿ. ಹೌದಾ? ಏ ತಮ್ಮ, ತಟ್ಟಬೇಕಂತೆ. ಕರ ತಟ್ಟಿದೆ. ತಮ್ಮ, ನಾನು ಭಾಷಣ ಮಾಡಿದ್ದೆ ಇಲ್ಲಿ. ಮತ್ತೆ ಕರ ತಟ್ಟಲಿಕ್ಕೆ ಬಡಿಲಿಕ್ಕೆ ನನ್ನ ಕೈಯ. ನಿನ್ನ ಕೈಗೆ ಅಂತ ಹೇಳಲಿಕ್ಕೆ ನಿನಗೆ ನಾಲಿಗೆ ಬರಲಿಲ್ಲ. ನಿಮಗೆಲ್ಲ ಹೇಳಿ ಕೊಡ್ತಾರೆ. ಅಲ್ಲ, ಇಷ್ಟು ಉದ್ದ ಮಾತಾಡ್ತಾನೆ, ಬೇಕಾದ ಮಾತಾಡಿದ್ರೆ ಮುಂದೆ ನಿಮಗೆ ಅದೆಲ್ಲ ಹೇಳಿ ಕೊಟ್ಟಾಗಬೇಕು. ನನ್ನ ಕೈ ತಟ್ಟಿ ಹೇಳಬೇಕು, ನೀವು ಕೇಳಿದ್ದನ್ನು ಕೊಡ್ತೇವೆ. ಏನು ಕೇಳ್ತೀಯೋ ಅದನ್ನು ನಾವು ಕೊಡುವುದಕ್ಕೆ ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ
ಸೊಗಿಲಿಗಳ ಉದಯರವ ಈ ಬರಿ ಹಕ್ಕನೆ ನಿಮ್ಮಯವಿರವ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಚ್ಚಿನ ಮೂರ್ಖರ ನಿಮಗೆ ಸಿಕ್ಕಿದಿರಿ ಸಿಕ್ಕಿಬಿದ್ರಿ ಎಂತದು ಸಿಕ್ಕುದು? ನಾನು ಇಷ್ಟು ದೂರ ಇದ್ದೇನೆ, ನನ್ನ ಕೈಗೆ ಸಿಕ್ಕಿ ಬಿದ್ದರಾಯ್ತು. ಅಷ್ಟು ಸುಲಭದಲ್ಲಿ ಸಿಗುವವರು ನಾವಲ್ಲ. ಮೇಯಿಂದಲ್ಲೂ ಮಾತಿನಿಂದ ಹೇಗದು? ಕೇಳಿದ್ದನ್ನು ಕೊಡ್ತೇವೆ ಅಂತ ಕೇಳ. ನಾ ಏನು ಕೇಳಿದ್ರು ಕೊಡಬೇಕಾಗ್ತದೆ. ಏನು ಬೇಕಾದ್ರೆ ಸೊಕ್ಕಿಲಿಗಳ ಹಿರ ಮೂರ್ಖನ ನಮಗೆ ತಕ್ಕುದಾದ ಮದ್ದನಿಕ್ಕಿ ಆಯ್ತು. ನೋಡುವ ಈಗ ಕೊಡಿ. ಏನು ಕೇಳ್ತಿ? ನಿಮ್ಮ ನಮ್ಮ ಪ್ರಾಣ ಕೊಡಿ. ಪ್ರಾಣ ಪ್ರಾಣ. ಅಯ್ಯೋ ಏನ ಮಾಡುವುದೆಂಬ ಪ್ರಾಣವ ಕೇಳಿದಾಗ ಜಾಣದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರಯುವುದಲ್ಲಿ ತಾನೆ ಮುಳುಗಂತ ಏನ ಮಾಡುವುದು? ಅಯ್ಯಯ್ಯೋ ಅಯ್ಯೋ ಅಯ್ಯೋ ನೀನಷ್ಟು ಕಡಿಮೆ ಎಲ್ಲ ಹೇಳ್ಬೇಡ. ಅಯ್ಯೋ 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 ಆಯ್ತಲ್ಲ ಆಯ್ತಲ್ಲ ಮುಗೀತಲ್ಲ ಮುಗೀತಲ್ಲ ಹೋಯ್ತಲ್ಲ ಹೋಯ್ತಲ್ಲ. ಏನ ಮಾಡಲಿ? ಪ್ರಾಣವ ಕೇಳಿದ ಜಾನತನದಲ್ಲಿ ವಂಚಿಸುತ್ತ ಶಾನುರಾಗದಿಂದ ನಾವು ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ಕಾರಣರಾಗ್ತೇವೆ. ಅದು ಸತ್ಯ. ತಮ್ಮ ಅಣ್ಣ, ಮಾತು ಉಳಿಸಬೇಕಲ್ಲ. ಮಾತು ಉಳಿಸಬೇಕು ಅಂತಾದ್ರೆ ತಲೆ ಸ್ವಲ್ಪ ಚುರುಕುಗೊಳಿಸ್ಬೇಕು. ಹೌದಪ್ಪ, ನಿನಗೆ ದೊಡ್ಡ ಒಂದು ತಲೆ ಉಂಟಲ್ಲ, ಅದನ್ನು ಒಂದು ಗಳಿಗೆ ಅವನಿಗೆ ಕೊಟ್ಟು ಬಿಡು. ಮತ್ತೆ ಏನು ತರ ದೊಡ್ಡದನ್ನೆಲ್ಲ ತಲೆ ಅಂತ ಹೇಳಬಾರ್ದು. ಕನ್ನಡ ದೊಡ್ಡವರದ್ದೆಲ್ಲ ಮಂಡೆ ಮಂಡೆ, ಮತ್ತೆ ಸಣ್ಣವರದ್ದೆಲ್ಲ ತಲೆ. ನಿನ್ನ ಮಂಡೆ ಕೊಡು. ಇವತ್ತು ಮಂಡೆ ಕೊಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ನಾನು ನೀನು ಬದುಕುವ ಯೋಚನೆ ಮಾಡ್ಬೇಕು. ಈಗ ನಾನು ಬದುಕಬೇಕು, ನೀನು ಬರಬೇಕು. ಇದು ಅದೇ ಹಾಗೆ ಮಾಡಿ ಹೀಗೆ ಮಾಡಿದ್ರೆ ಹೇಗೆ? ಅಲ್ಲ, ಹೀಗೆ ಮಾಡಿ ಹಾಗೆ ಮಾಡಿದ್ರೆ ಹೇಗೆ? ಹಾಗಾದ್ರೆ ಮಾಡುವ. ಕೊಡಿ ಕೊಡಿ. ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಒಂದು ತಹ ಉಂಟು. ಏನು? ಕಾಣುತ್ತಿರುವಂತಹ ಜಲರಾಶಿ, ಒಂದೇ ಒಂದು ಬಿಂದು ನೀರು ಕೂಡ ನಮ್ಮ ಶರೀರಕ್ಕೆ ಸೋಕದ ಹಾಗೆ ನಮ್ಮ ತಲೆ ಕಡಿಬೇಕು. ಏನು ಮಾಡೋಣ? ಬುದ್ಧಿವಂತರು ಅಂತ ಭಾವಿಸಿದವರು ಮರುಳರ ಹಾಗೆ ಮಾತನಾಡೋಕೆ ತೊಡಗಿದ್ದೀರಿ. ನೋಡೋ, ಈಗ ಮಾತಾಡು. ಜಾಣತನ ಉಂಟು ಅಂತ ಭಾವಿಸಿದ್ರೆ ಹಾಗಾಗಲಿಲ್ಲ. ನಿಜವಾದಂತ ಮೇಲೆ ಅರ್ಥ ಮಾಡಿಕೊಳ್ಳಲಾಗದೆ ಹಲುಗುತ್ತಿರುವಂತಹ ಇವರಿಗೆ ನನ್ನ ಸತ್ಯವನ್ನು ಅವರ ಸತ್ಯವನ್ನು ಅರಿಯೋದು, ಅದಕ್ಕಾಗಿ ಜ್ಞಾನ ಶಕ್ತಿಯನ್ನು ಕೊಟ್ಟು ವಿಶ್ವಾಕಾರನಾದಿ ಶಿರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ನಾರಾಯಣ ಶ್ರೀಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ. ಶಾಂತಾಕಾರನು, ಅಪ್ರಮೇಯನು, ನಿರಕ್ಷಾಶ್ವತನು, ಸಚ್ಚಿದಾನಂದ ಮೂರ್ತಿ. ನಿನ್ನದಾದಂತಹ ಸ್ವರೂಪವನ್ನು ಕಂಡಾಗ ಆನಂದ ತುಂಬಿರಲಾಗಿದ್ದೇವೆ. ಅಜ್ಞಾನದ ಕತ್ತಲೆಯೆಲ್ಲವೂ ಹರಿದು ಹೋಯಿತು. ಸುಜ್ಞಾನ ಒಡಗೂಡಿದಾಗ ನಾವು ಯಾರು, ನೀನು ಯಾರು, ನಮ್ಮೊಳಗಿರುವಂತಹ ಸಂಬಂಧ ಏನು? ಆದರೆ ಮಾಡಿದ್ದೆಲ್ಲವೂ ಘೋರತರವಾದ ಅಪರಾಧ ಎನ್ನುವ ಅಪರಾಧಿ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಕರಗಳು ಮುಗುಳಾರ್ಥ ದೋಷಿನ ತನ್ನಿಂದ ತಾನಾಗಿ ಬಾಗುತ್ತದೆ. ವಿಶ್ವಂ ವಿಷ್ಣು ವಶಕ್ಕಾರೋ ಭೂತ ಭವ್ಯ ಭವತ್ಪ್ರಭು ನಮ್ಮನ್ನು ನೀರ ಜಯ 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 ಜಯ. ಓ ತಂದೆಯೇ, ಗಾಢ ಅಂಧಕಾರವು ನಮ್ಮ ತಲೆಗೂ ಆವರಿಸಿದ ಕಾರಣ ನಾವು ಯಾರು ನೀವು ಯಾರು ಎನ್ನುವುದನ್ನು ಅರಿಯುವುದಕ್ಕೆ
ಬೀರುವುದಕ್ಕೆ ಕಷ್ಟ ಸಾಧ್ಯವಾಯಿತು. ನೀನು ಬೀರಿದಂತಹ ದಿವ್ಯ ದೃಷ್ಟಿಯಿಂದಾಗಿ ನೀವು ಏನು ನಾವು ಏನು ಎನ್ನುವುದನ್ನು ಅರಿತುಕೊಂಡೆವು. ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅನೇಕ ಭಕ್ತರಿಗೆ ಅನುಗ್ರಹವನ್ನು ಬೀರುವ ತಂದೆ, ಮಕ್ಕಳಾದಂತಹ ನಮಗೆ ಜ್ಞಾನ ದೃಷ್ಟಿಯನ್ನು ಕರುಣಿಸಿದಂತಹ ತಂದೆ. ಹಾಗಾಗಿ ಅರಿಯದೆ ಮಾಡಿದಂತಹ ತಪ್ಪನ್ನು ಮನ್ನಿಸಿ ಸುಜ್ಞಾನವನ್ನು ಈಯುವುದರ ಮೂಲಕ ನಮ್ಮ ಕಾಯ ಅಳಿದು ಹೋದರೂ ಚಿರಸ್ಥಾಯಿಯಾಗಿ ಹೆಸರು ಒಂದು ಉಳಿಯಬೇಕು ನಿನ್ನ ಮಕ್ಕಳಾದ ಕಾರಣ. ಹಾಗಾಗಿ ಪ್ರಪಂಚ ಮುಖದಲ್ಲಿ ನಿನ್ನ ಮಕ್ಕಳು ಅಣ್ಣ ತಮ್ಮಂದಿರು ನಾವು ಎನ್ನುವ ಹಾಗೆ 4 ದಿವಸ ಹೆಸರು ಉಳಿಯುವ ಹಾಗೆ ಅನುಗ್ರಹಿಸಿ. ಒಳ್ಳೆಯದು. ಕರುಣಿದು ನಮಯಮನು ದೈತ್ಯರಿಗೆ ಮದಿರದ ಗಾಂಧಿಯ ನಿನಗ ಮಧುಯನುತಾಗ ಮತದೆ ಕಠಿಣ ಗರ್ಗಜನಾದ ನೀನೆ ಕೈಡಬರಿರುವುದಲಿ ಕರುಣಿಸುತ್ತಲ ಭಯವನ್ನು ಅನಾಮರಾಗ ಕೊಡುವ ಸನಾಮರಾಗಬೇಕು. ನಿಜ. ಅಕೀರ್ತಿದಾಯಕವಂತ ಜೀವನವಲ್ಲ ಸತ್ಕೀರ್ತಿಯುತವಾಗಿ ಆಗಬೇಕು. ಸರಿ ಎನ್ನುವಂತಹ ಸುಜ್ಞಾನಯುಕ್ತವಾದಂತಹ ನಿಮ್ಮ ಮಾತುಗಳನ್ನು ಕೇಳುವುದರಿಂದಲೇ ಕರುಣೆ ಉಳ್ಳವನಾಗಿ ಅಥವಾ ನಿಮಗೆ ಬೇಕಾದಂತಹ ಬೇಕುಗಳನ್ನು ಈಡೇರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ನೀನು ಕರುಣಾಸಾಗರನಲ್ಲ. ಕಠಿಣ ಕರ್ಕಶವಾದಂತಹ ಕಾಳೆ ಉಳ್ಳವನು ಕೈಟ ಮಾಡಿದ್ದಾನೆ. ಸರಿ. ಮದುರೆಯ ಕಾಂತಿಯಿಂದ ಬೋನು ಮಧು. ಹಾಗೆಂದು ನಿಮ್ಮ ಮಾತುಗಳು ಸುಳ್ಳಾಗಿ ಕೊಡುವುದು ಎನ್ನುವುದಕ್ಕಾಗಿ ನನ್ನ ಜಂಘೆಯನ್ನೇ ವಿಸ್ತರಿಸುವ ಮೂಲಕವಾಗಿ ಸರಿ ಅಲ್ಲ ನಿಮ್ಮನ್ನಿರಿಸಿ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟ ಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಂಜಿಯಲ್ಲಿ ತುಂಬುವ ಮೂಲಕವಾಗಿ ಧರೆಯನ್ನು ನಿರ್ಮಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಶುಭ ನಾಮಧೇಯವನ್ನು ಇರಿಸುವವನು ನಾನು. ಇಷ್ಟೇ ಸಾಕಾಗುವುದಿಲ್ಲ, ಸದಾ ನೀವು ನನ್ನನ್ನು ಇರಬೇಕು ಎನ್ನುವ ಹಾಗೆ ಹೇಳ್ತೀನಿ. ನಾಳೆ ನಾನು ಮಧು ಕೈಟ ಬಾರಿ ಆಗ್ತೇನೆ, ಮಧುಸೂದನಾಗ್ತೇನೆ ಎನ್ನುವ ಮೂಲಕವಾಗಿ ನಿಮ್ಮ ಹೆಸರು ನನ್ನ ಹೆಸರಿಗೆ ಸೇರ್ಪಡೆಗೊಳ್ಳುವುದರ ಮೂಲಕವಾಗಿ ಸತ್ಕೀರ್ತಿಯುತವಾದಂತಹ ಬದುಕು ನಿಮ್ಮದ್ದಾಗ್ತದೆ. ಸರಿ. ಲೋಕಕ್ಕೆ ಒಳ್ಳೆಯ ಆದರ್ಶವೂ ತಾನು ಒದಗಿರುತ್ತದೆ. ಮೇದಿನಿ ನಿರ್ಮಾಣವಾಗ್ತದೆ. ಬನ್ನಿ ನೇರಿಕೊಳ್ಳಿ. ವರದನು ಜಾಬೇಕಿ ಅನಿಕಾಮಿನಿಯೋ
ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವ ಮುಗಿವೇನೆನುತ್ತಲೇ ಕನಕ ಗರ್ಭನ ತಪವ ಮುಗಿವೇನೆನುತ್ತಲೇ ನಾನು ವನಗಾಗಿ ನಡೆತಂದು ಮನದಿಯೋಚಿಸಿದಳು ವನಗಾಗಿ ನಡೆತಂದು ಮನದಿಯೋಚಿಸಿದಳು ರಕ್ಷಣೆ ಮಾಡುತ್ತಂದೆ. ವಸುಧಾ ವನಿತೆಯ ವದನದ ತಿಲಕದಂತೆ ಶೋಭಿಸ್ತಾ ಇದೆ ನಮ್ಮ ಈ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ದಿತಿದೇವಿ, ದೈತ್ಯ ಕುಲದ ಮಾತೆಯನ್ನು ನಗಳ್ತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಾಲಿನಿ ಅನ್ನುವ ಹಾಗೆ ಪ್ರೀತಿಯಿಂದ ಮಮತೆಯಿಂದ ನನ್ನನ್ನು ಕರೆಯುತ್ತಾ ಇದ್ದಾರೆ. ಹಾಗೆಯೇ ಬೆಳೆಸಿದ್ದಾರೆ, ದೊಡ್ಡವಳನ್ನಾಗಿಸಿದ್ದಾರೆ, ವಿದ್ಯಾಭ್ಯಾಸಗಳನ್ನು ನೀಡಿದ್ದಾರೆ. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ನನ್ನ ತಾಯಿಯವರು ಶೋಕಾಗಾರವನ್ನು ಸೇರಿಕೊಂಡು ದುಃಖಿಸ್ತಾ ಇದ್ರು. ಅವರ ಬಳಿಗೆ ಹೋಗಿ ಅಮ್ಮನಲ್ಲಿ ವಿಚಾರ ಮಾಡಿದೆ. ಯಾಕಮ್ಮ ದುಃಖಿಸ್ತಾ ಇದ್ರಿ ಅನ್ನುವ ಹಾಗೆ ಕೇಳಿದೆ. ಆ ಹೊತ್ತಿನಲ್ಲಿ ಅಮ್ಮ ಹೇಳಿದ ಮಾತು ತನ್ನ ದುಃಖಕ್ಕೆ ಕಾರಣ ಬೇರೆ. ಹಿರಿಯರಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಹಿರಿಯರಾಗಿ ನಾವು ಈ ಲೋಕದಲ್ಲಿದ್ದೇವೆ, ಶೋಣಿತಾಪುರದಲ್ಲಿದ್ದೇವೆ ಅನ್ನುವ ಹಾಗೆ ಹಿರಿಯರಾಗಿ ನಮಗೆ ದೇವಲೋಕದ ಅಧಿಕಾರ ದಕ್ಕಬೇಕಿತ್ತು. ಹಾಗಾಗಿ ನ್ಯಾಯಸಮ್ಮತವಾಗಿ ದೊರಕಬೇಕಾದಂಥ ಅಧಿಕಾರವನ್ನು ಪಡೆಯಬೇಕೆನ್ನುವಂಥ ಉದ್ದೇಶದಿಂದ ನನ್ನ ಮಕ್ಕಳನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಟ್ರೆ ದೇವತೆಗಳು ಮೋಸ ಮಾಡಿದ್ರು, ಮಕ್ಕಳನ್ನು ಸರ್ವನಾಶ ಮಾಡಿ ಹಾಕಿದ್ರು ಅನ್ನುವ ಹಾಗೆ ದುಃಖಿಸ್ತಾ ಇದ್ರು. ಆ ಹೊತ್ತಿನ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದವಳು ಈ ಮಾಲಿನಿ. ದುಃಖಿಸಬೇಡಿ ಅಮ್ಮ, ಸೋಲೆ ಗೆಲುವಿನ ಸೋಪಾನ, ಮುಂದೆ ನಮಗೆ ಜಯ ಒದಗುವುದಕ್ಕೆ ಸಾಧ್ಯ ಉಂಟು. ಚಿಂತೆ ನಮ್ಮನ್ನು ಸರ್ವನಾಶ ಮಾಡುತ್ತದೆ ಅನ್ನುವ ಹಾಗೆ ನನ್ನಿಂದ ಏನು ಉಪಕಾರ ಆಗಬೇಕು ಅನ್ನುವ ಹಾಗೆ ಕೇಳಿಕೊಂಡೆ. ಆ ಹೊತ್ತಲ್ಲಿ ಅಮ್ಮ ಹೇಳಿದ ಮಾತು ನೇರವಾಗಿ ಕಾನೂನನ್ನು ಪ್ರವೇಶ ಮಾಡಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಮುಂದೆ ನಿನ್ನ ಉದರಲ್ಲಿ ಹುಟ್ಟುವಂತ ಮಗ ಧುರಧೀರನಾಗಬೇಕು ಅಂತ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ನನಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟ. ಜನನಿಯ ಆ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ಬಂದು ಸೇರಿದಂತಹ ಜಾಗ ಘೋರಾರಣ್ಯ ಇದು. ಪ್ರಶಾಂತವಾದಂತಹ ವಾತಾವರಣ, ತಪಸ್ಸನ್ನು ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆ ಎನಿಸಿಕೊಂಡಿದೆ. ಹಾಗಾದ್ರೆ ತಡೆ ಯಾಕೆ, ತಪಸ್ಸಿನಲ್ಲಿ ತೊಡಗಿಕೊಳ್ಳು. ಓಯ್, ಹೇಗೆ ತಪಸ್ಸು ಮಾಡುವುದು? ಸ್ವಲ್ಪ ಯೋಚನೆ ಮಾಡುದು ಬೇಡವೇ? ದಾರಿಯಲ್ಲಿ ಬರುವಾಗಲೂ ನನ್ನನ್ನು ಕಣ್ಬಿಟ್ಟು ನೋಡ್ತಾ ಇದ್ರು. ಚೆಲುವಿಕೆ ಯೌವನದಿಂದ ನಾನು ಕಂಗೊಳಿಸ್ತಾ ಇದ್ದೀನಿ. ಅತಿ ಸೌಂದರ್ಯವತ್ಯಾದಂತ ನನ್ನನ್ನು ಇಳೆಯ ಕಾಮುಕರು ನೋಡಿದ್ರೆ ಮೋಹಿಸುತ್ತದೆ, ಉಳಿಯಲಾರರು. ಜಾಗೃತಳಾಗಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ಆ ಜನ್ಮ ಶತ್ರುಗಳು, ಆ ದೇವತೆಗಳು ಹೊಟ್ಟೆಗಿಚ್ಚುವವರಿಗೆ ನಮ್ಮನ್ನು ನೋಡಿದ್ರೆ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ. ಹೌದಪ್ಪ, ನಮ್ಮ ಸರ್ವನಾಶ ಯಾವಾಗ ಮಾಡುವುದನ್ನು ಹಾಗೆ ನೋಡ್ತಾ ಇದ್ದಾರೆ. ಹಾಗಾಗಿ ಅವರ ಕಣ್ಣಿಗೂ ಬೀಳಕೂಡದು. ಈ ರೂಪದಿಂದ ತಪಸ್ಸನ್ನು ಮಾಡುವುದಲ್ಲ, ರೂಪವನ್ನು ಬದಲಾಯಿಸಿಕೊಳ್ಳಬೇಕು. ಯಾವ ರೂಪ ಆದಿತ್ತು? ಓಹೋ, ಓಲಿ ಜಿಂಕೆ ಮರಿಗಳಲ್ವಾ? ಆ ಜಿಂಕೆ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಮಾಡಿದರೆ ಹೇಗೆ? ಅದಾಗುವುದಿಲ್ಲ. ಬೇಟೆಗಾರನು ಬಂದು ಹೌದಪ್ಪ ಬಾಣ ಪ್ರಯೋಗ ಮಾಡುವುದರ ಮೂಲಕವಾಗಿ ಜಿಂಕೆಯನ್ನು ಕೊಲ್ಲುತ್ತಾರೆ. ಏನು ಮಾಡೋದು? ಓಹೋ,
ದೂರದಲ್ಲಿ ಮಹಿಷಿಗಳ ಹಿಂಡಲ್ವೇ? ಸರಿ ಸರಿ, ಇದೇ ಸರಿಯಾದಂತ ಉಪಾಯ. ಮಹಿಷಿ ರೂಪ ಆಗಬಹುದು, ಮತ್ತೆ ತಡೆ ಯಾಕೆ? ಮಹಿಷಿ ರೂಪವನ್ನು ಅಂತ ತಪಸ್ಸಿನಲ್ಲಿ ಆಚರಿಸ್ತೇನೆ. ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುವಂತ ಅವನು ಶುಪಾರ್ಶಕ ನಾನಿದ್ದೇನೆ. ಒಮ್ಮಿಂದೊಮ್ಮೆಲೆ ತಪಸ್ಸಿಗೆ ವಿಘ್ನ ಯಾರಿಂದ ಹೇಗೆ ಎಂದು ದಿವ್ಯ ದೃಷ್ಟಿಯಲ್ಲಿ ನೋಡಿದಂತಾದರೆ ದಿಟ್ಟಿಸುತ್ತೇ ಆದಂತ ಮಾಲಿನಿ ಮಹಿಷಿ ರೂಪನ್ನು ಧರಿಸಿ ತಪವನ್ನಾಚರಿಸುತ್ತಾ ಇದ್ದಾಳೆ. ಇದು ಹೇಗಾಯ್ತು ಗೊತ್ತೇ? ಮಾಲಿನಿ ಈಕೆ ಈ ರೀತಿ ತಪಸ್ಸನ್ನು ಮಾಡುವುದು ಮುನಿ ಕುಲಕ್ಕೆ ಅಪಮಾನ. ಹಾಗಾಗಿ ಈಕೆಗೆ ತಕ್ಕುದಾದಂತಹ ಸಾಕ್ಷಿ ಆಗಬೇಕು. ಈಕೆಯ ಉದರದಲ್ಲಿ ಮಹಿಷರೇ ಉಂಟಲಿ ಕಾಣಿತ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಮುನಿ ಶುಪಾರ್ಶಕನ ಶಾಪ ಇನ್ನು ಈ ಸ್ಥಳದಲ್ಲಿ ಇರುವುದು ಸರಿಯಲ್ಲ. ತಪಸ್ಸಿಗೆ ಸರಿಯಾದ ಸ್ಥಳ ಬೇಕು. ಅರಸುತ್ತ ಮುಂದುವರಿತೇನೆ. ಏನಿದು ಏನಿದು ಘನತರ ತಬವು ಮಾನಿನಿ ಮಣಿಯೇನಿ ಬಳಲಿಗೆ ದಿಗವು ನಾನು ರಗದಿ ಬೀಳು ಮನದಿರವನ್ನು ನಾನಿವೆನೆಂದನೆ ತನ್ನ ಕಮಲದರು ಮಗಳೇ ಮಾಲಿನಿ, ತಪಸ್ಸನ್ನು ಬಿಡು, ಎದ್ದೇಳು. ನಿನ್ನ ನಿಶ್ಚಲವಾದಂತ ಭಕ್ತಿಗೆ ಒಲಿದಿದ್ದೇನೆ. ಏನು ಬೇಕು ಮಗಳೇ, ಕೇಳಿಕೋ, ಅನುಗ್ರಹಿಸುತ್ತೇನೆ. ಕರುಣಸಾಗರ ದೇವ ಪರಮೇಶಿ ಹರುಷದಿಂದಲೇ ಮನದಿರವ ನಾವಿರದಿನು ಘೋರ ತಪವ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ. ಜಯ 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 ಬ್ರಹ್ಮದೇವರೇ, ಇದೋ ನಿಮ್ಮ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೆ. ಶ್ರೇಷ್ಠಾಗಲಿ ಮಗಳೇ. ಕರುಣ ಸಾಗರ ದೇವ ಅನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ನನ್ನ ಘನತರವಾದಂತಹ ತಪಸ್ಸಿಗೆ ಒಲಿದು ಬಂದಿರಿ ಸ್ವಾಮಿ. ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆ. ಹಾಗಾದ್ರೆ ಈ ರೀತಿ ಘೋರವಾದಂತಹ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತಹ ಕಾರಣ ಇದೆ ಸ್ವಾಮಿ.
ನಮ್ಮ ಕುಲದಲ್ಲಿ ಗಂಡು ಮಕ್ಕಳು ಅಂತ ಯಾರು ಇಲ್ಲ. ಹಾಗಾಗಿ ತಾಯಿ ಅಪ್ಪನೇ ಆಗಿದೆ. ನಿಮ್ಮ ಕುರಿತಾಗಿ ತಪಸ್ಸನ್ನು ಮಾಡಬೇಕನ್ನುವ ಹಾಗೆ ಸ್ವಾಮಿ, ಮದುವೆಯಾದ ನಂತರ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಸಮರ್ಥನಾಗಬೇಕು ಅನ್ನುವಂತ ಆಸೆ ನನಗಿದೆ. ಆ ಬಯಕೆಯನ್ನು ಈಡೇರಿಸಿ ತಂದೆ. ಮಾಲಿನಿ ಸ್ವಾಮಿ, ಕುಲಾಧಾರಕನಾದಂತಹ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಹೌದು ತಂದೆ. ನಿಮ್ಮಂತೆ ರೂಪ ಲಲಿತರು ಕೋಣ ಮಗ ಜನಿಸುವಂತ ವರವನ್ನು ನನಗೆ ಅಯ್ಯೋ 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 ದೇವ, ನನ್ನ ಉದರದಲ್ಲಿ ಹುಟ್ಟುವಂತ ಮಗ ಕೋಣನೇ. ಕೋಣದಿಂದ ಏನು ಪ್ರಯೋಜನ ಹೇಳಿ? ಜೋಗಳ ಹಾಡುವುದಾದ್ರೂ ಹೇಗೆ, ಎತ್ತಿ ಮುದ್ದಾಡುವುದಾದ್ರೂ ಹೇಗೆ? ನಾನು ಏನ್ ಮಾಡ್ಲಿ? ಏನಿಂದ ಏನು ಪ್ರಯೋಜನ ಉಂಟು ಹೇಳಿ ತಂದೆ? ಮರುಗಬೇಡ ಮಗಳೇ, ಮಾಲಿನಿಯೇ ಮುನಿವರ ನೊರೆದ ವದನವು ತಪ್ಪಲರಿಯದು. ತರಳ ಮಹೇಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಬಲ ಮೀರಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾನಿನಿ. ಮರುಗದಿರ ಮಾಲಿನಿ, ಬ್ರಹ್ಮದೇವರೇ, ಕಣ್ಣೀರನ್ನು ಸಿರಿಸಬೇಡ. ತಪಸ್ಸು ವ್ಯರ್ಥವಾಗಿ ಹೋಯಿತು. ನಿನ್ನ ಅಂತರಂಗಕ್ಕೆ ನೋವನ್ನು ತರಬೇಕು ಎನ್ನುವಂತ ಯಾವ ಉದ್ದೇಶವು ನನ್ನದಲ್ಲ ಮಗಳೇ. ಮತ್ತೆ ಯಾಕೆ ಹೀಗಾಯ್ತು ಸ್ವಾಮಿ? ಏನು ಮಾಡೋಣ? ಕಾಲದ ಕೈವಾಡದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗಲೇಬೇಕಮ್ಮ. ಹಾಗಿದ್ರೆ ಇಂತಹ ಒಂದು ವಿದ್ಯಮಾನ ಪರಿಸ್ಥಿತಿ ನಿನ್ನ ಜೀವನಕ್ಕೆ ಆವರಿಸಿರಬೇಕು ಅಂತಾದರೆ ಇದಕ್ಕೆ ಬೇರೆ ಯಾರೂ ಕಾರಣರಲ್ಲ, ನೀನೇ ಹೊಣೆಗಾರರಾಗಿ ಹೋದೆ ಮಗಳೇ. ನನ್ನಿಂದ ತಪ್ಪಾಯ್ತಾ? ನಾನಂತ ತಪ್ಪು ಏನು ಮಾಡಿದ್ದೇನೆ ತಂದೆ? ನನಗೆ ಗೊತ್ತಾಗ್ಲಿಲ್ಲ. ಮಗಳೇ, ನೀನು ನಿನ್ನದೇ ಆದಂತ ನಿಜ ರೂಪವನ್ನು ಬಿಟ್ಟು ಮಹಿಷಿ ರೂಪದಲ್ಲಿ ಕಾರಣದಲ್ಲಿ ತಪ್ಪೋಣಿರತರಾದೆ. ನಿಜ. ಹಾಗಿದ್ರೆ ತಪಸ್ಸಿನ ಮುಂದೆ ಪ್ರಭಾವ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಯೋಚಿಸಿಕೊಳ್ಳಬೇಕಂತೆ ಮಗಳೇ. ನೀನು ಯೋಚನೆ ಮಾಡದೆ ತಪಸ್ಸನ್ನು ಗೈದ ಪರಿಣಾಮವಾಗಿ ಹತ್ತಿರದಲ್ಲೇ ಸುಪಾರ್ಶಕ ಮುನಿವರರ ಕೋಪಕ್ಕೆ ನೀನು ಒಳಗಾಗಿ ಹೋದೆ. ಅವರ ಶಾಪ ನಿನಗೆ ನಿನ್ನ ಉದರದಲ್ಲಿ ಕೋಣನೆ ಜನಿಸಲಿ ಎನ್ನುವ ಹಾಗೆ. ಮತ್ತೆ ನಾನೇನಮ್ಮ ಮಾಡಲಿ? ಹಾಗಾದ್ರೆ ಪರಿಮಾರ್ಜನೆ ಇಲ್ವೇ ತಂದೆ? ಮುನಿವರ ಮತ್ತೊಂದು ವಚನವನ್ನು ಹೇಳಿದ್ದಾರೆ. ಏನು? ತಾನು ಕೊಟ್ಟಂತಹ ಶಾಪಕ್ಕೆ ಮೂರು ಮೂರ್ತಿಯಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಎನ್ನುವ ಹಾಗೆ. ಮತ್ತೆ ನಿನ್ನ ಕಣ್ಣೀರನ್ನು ನಾನೆಂತಮ್ಮ ಸಹಿಸಲಿ ತಂದೆ? ನನಗೆ ನೀವೇ ದಾರಿ ತೋರಿಸ್ಬೇಕು ತಂದೆ. ಯೋಚನೆ ಮಾಡಬೇಡ. ಆಕಾರ ಪ್ರಾಮುಖ್ಯವಲ್ಲ, ಬೇಕಾದ್ದು ಹೃದಯ ಶ್ರೀಮಂತಿಕೆ. ಅದೇ ಎಲ್ಲರಿಗೂ ಭೂಷಣವಾಗುತ್ತದೆ ಮಗಳೇ. ನಿನ್ನ ಮಗ ಕೋಣನಾದರೂ ಕೂಡ ಅವನು ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. ಮೂರು ಲೋಕದಲ್ಲಿ ಅದ್ವೈತವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂತಹ ಒಬ್ಬ ಮಹಾಬಲನೆಂದೆನಿಸಿಕೊಳ್ಳುತ್ತಾನೆ. ನಿನ್ನ ಹಾಗೂ ನಿನ್ನ ಹೆತ್ತವ್ವೆಯ ಮನದಾಸೆಯನ್ನೀಡೇರುವ ಮುದ್ದು ಕನ್ನನಾಗಿರುತ್ತಾನೆ. ಅಷ್ಟಿದ್ರೆ ಸಾಕು ತಂದೆ. ಹೋಗುವ, ನಿನಗೆ ಶುಭವಾಗಲಿ. ಸಂತೋಷದ ವಿಚಾರ. ಈ ವಿಚಾರವನ್ನು ಅಮ್ಮನಿಗೂ ತಿಳಿಸ್ಬೇಕಲ್ಲ, ಮತ್ತೆ ತಡೆಯಾಕೆ? ಅರಮನೆಗೆ ನಡೀತೀನಿ. ಸತಿ ಗರ್ಭ ಚೆಲುವ ಸುಕುಮಾರ ಪಡೆದಿರಲು ನಿಲಯದಲ್ಲಿ ಗೆಲಿದು ದುರಪುರವನ್ನಾಳುವ ಬಗೆಯರಿಯದ ಅದಿದೆಯೂ ಮರುಗುತ್ತಿರಿ ತನ್ಮನದಲ್ಲಿ ಮರುಗುತ್ತಿರೆ ತನ್ಮನದಲ್ಲಿ ಈ ಜೇಣವೋ ಪರಮೇಶ್ ನೀನೇ ಕಾಪಾಡು. ಸಪ್ತ ಸಾಗಂದ್ರ ಎತ್ತಿನಂತ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುತ್ತ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಳಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ರಮೇಶೋಣಿತ. ಇಲ್ಲಿನ ಮಹಾರಾಣಿಯಾದಂಥ ದಿತಿದೇವಿ ನಾನು ಮಗಳಾದಂತಹ ಮಾಲಿನಿಯನ್ನು ಕಾರಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೇನವಾಗಿ ಮೂರು ಲೋಕ ಜಯಿಸುವಂತಹ, ಮೂರು ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಈಡೇರಿಸಿದ್ದಾನೆ. ಈ ಸಮಯಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬಾತನಿಗೆ
ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮನಿಟ್ಟಿದ್ದಾನೆ. ಮಗುವಿನ ಲಾಲನೆಯ ಪಾಲನೆಯನ್ನು ಕಂಡು ಸಂತೋಷವಾದಂತ ಜೀವನ ನಡೆಸಿಕೊಂಡು ಬಂದದ್ದೇನು ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ವಿಚಿತ್ರವನ್ನ ಕಾಣುತ್ತಾ ಇದ್ದಿ. ಶೋಣಿತಾಪುರದ ಸಾಮ್ರಾಜ್ಞಿಯು ಅಂತಃಪುರದಲ್ಲಿ ದುಃಖಿಸುತ್ತಾ ಇದ್ದಿ. ಯಾವತ್ತಿಗೂ ಕೂಡ ನಿಮ್ಮ ಕಣ್ಣಿನಲ್ಲಿ ನೀರಿಳಿಯುವುದು ಸೂಕ್ತವಲ್ಲ, ಇದು ಶಕುನವಲ್ಲ ಎಂಬುದಾಗಿ ನಾನು ಭಾವಿಸುತ್ತೇನೆ. ವಿಚಾರವನ್ನು ನನ್ನಲ್ಲಿ ಹೇಳುತ್ತೀರಿ ಅಂತಾದ್ರೆ ಪರಿಹರಿಸುವುದಕ್ಕೆ ನಾನಿದ್ದೇನೆ. ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ? ಏನಂತಹದ್ದು? ಮನೆಗೆ ಬೆಂಕಿ ಬಿದ್ದರೆ ಮರದಡಿಗೆ ಹೋಗಿ ಆಶ್ರಯವನ್ನು ಪಡೆಯಬಹುದು. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ. ಏನಿದರ ಅರ್ಥ? ಈ ಸಮಯಕ್ಕೆ ನನ್ನದೊಂದು ಆಸೆಯನ್ನು ಈಡೇರಿಸಿಕೊಡಬೇಕು. ಏನು? ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಗೆ ಶಾಂತಿ ಸಿಗಬೇಕು. ದೇವತೆಗಳಿಗೆ ಸೋಲು, ಸಿಂಹವಿಷ್ಠರ ಎನ್ನ ಪಾಲು. ಯಾರು Yeah!
ನೇರವಾಗಿ ಸ್ವರ್ಗವನ್ನು ಪ್ರವೇಶಿಸಿ ಇಂದ್ರಾದಿ ಸುಮನಸರನ್ನು ಬೈದೋಡಿಸಿದ್ದೀಯ. ನಾನು ಏನು ಎಷ್ಟು ಎಂಬುದನ್ನೆಲ್ಲರಿಗೂ ತೋರಿಸಿದವನಿಗೆ ಈ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸಲು ಬಂದವ ಸಾಮಾನ್ಯನಲ್ಲ. ನೀನು ಯಕ್ಷರಾಜ ಪಿಂಗಲಾಕ್ಷ. ನನ್ನ ಖಡ್ಗಕ್ಕೆ ಕೆಲಸ ಕೊಡಬೇಕು ಎಂಬಂತಹ ಮನಸ್ಸಾಗಿದೆ. ಸಂತೋಷಗೊಂಡ ದೇವತೆಗಳು ಸಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತಿದೆ. ಮಾಲಿನಿಗೆ ಎರಗಿ ಬೀಳಿದನು. ಆಶ್ಚರ್ಯವಾಗುತ್ತಾ ಇದೆ. ಯಾಕಮ್ಮ? ಹೊಸ ಮುಖ ಇಲ್ಲ ಇಲ್ಲಿಗೆ ಹೊಸಬಲ್ಲ, ಹಳೆ ಮುಖ ಅಮ್ಮ. ಹಳೆ ಮುಖವ? ಹೌದಮ್ಮ. ಮೊದಲಿಂದ ಇದೆಯಾ? ಹೌದಮ್ಮ. ಹೌದಾ? ಯಜಮಾನ ಒಟ್ಟಿಗೆ ಓ, ಅರ್ಥವಾಯ್ತು. ದಾರಿ ತಪ್ಪಿ ಬಂದವಲ್ಲ ನೀನು? ಅಲ್ಲಲ್ಲ. ನನ್ನ ಗಂಡನ ಜೊತೆ ದೇವಲೋಕಕ್ಕೆ ಹೋದವ? ಹೌದಮ್ಮ. ಅಲ್ಲಿ ವಿಚಾರ ಹೊತ್ತು ತಂದಿದ್ಯಾ? ಹೌದಮ್ಮ. ಏನು ವಿಶೇಷ? ಲಾಲಿಸಬೇಕಮ್ಮ. ಏನಾಯ್ತು? ಮಾಲಿನಿ ಗುಣಮಣಿಯೇ ಲಾಲಿ
ಮಾಲಿನಿ ಗುಣಮಣಿಯೇ ಅಮ್ಮ ಏನು ಯಜಮಾನರೊಟ್ಟಿಗೆ ಹೋದವ ಸುಮ್ಮನೆ ಇರಲಿಲ್ಲಮ್ಮ. ಅವರು ಬಂದ್ರಮ್ಮ ಅಲ್ಲಿ. ಯಾರು ಬಂದದ್ದು? ದೇವರ ಕಳ್ಳರು. ದೇವತೆಗಳು? ಹೌದಮ್ಮ. ಅವರನ್ನು ವಿರೋಧಿಸಬೇಕಾಗಿ ಹೋದವರು? ಹೌದಮ್ಮ. ಬಂದು ಏನು ಒಬ್ಬೊಬ್ಬರು ಮಾಡಿದ್ರು? ಸಿಕ್ಕಿದ್ರು, ಹಾ. ಗಲಾಟೆ ಮಾಡಿದ್ರು, ಹಾ. ಪೆಟ್ಟು ಮಾಡಿದರು, ಹಾ. ಯುದ್ಧ ಮಾಡಿದರು. ಅದೆಲ್ಲ ಒಂದೇ. ಒಂದೇ ಅಮ್ಮ. ಯುದ್ಧ ಮಾಡಿದ್ರು. ನಂತರ ಅವ ಬಂದಮ್ಮ, ಸೂರಪ್ಪ ನಾಯಕ. ಸೂರಪ್ಪ ನಾಯಕ. ಸುರಪ್ಪನ? ಹೌದು, ಯಜಮಾನರೊಟ್ಟಿಗೆ ಪೆಟ್ಟು ಮಾಡಿದಮ್ಮ. ಹಾ. ಪೆಟ್ಟು ಮಾಡಿ ಓಡಿ ಹೋದಮ್ಮ. ಹೌದಾ? ಹೌದಮ್ಮ. ಸಂತೋಷ ಅಲ್ವಾ? ಹೌದಮ್ಮ. ಮತ್ತೆ ನೀನೇ ನಡುಗುತ್ತಾ ಹೆದರುತ್ತಾ ಬಂದೆ? ಯಜಮಾನರು ಹಾ. ಮಸನ ಏರಿದ್ರಮ್ಮ. ಏನೋ ಸಿಂಹಾಸನ ಏರಿದ್ರು. ಆ ದೇವತೆಗಳನ್ನು ಸೋಲಿಸಿ, ಹೌದು. ದೇವೇಂದ್ರನನ್ನು ಸೋಲಿಸಿ, ಹೌದು. ಅಲ್ಲಿ ಅಧಿಕಾರವನ್ನು ಪಡೆದರು, ಸಿಂಹಾಸನವನ್ನು ಏರಿಕೊಂಡ್ರು. ಏರಿದ್ರಮ್ಮ. ಸಂತೋಷ, ಎಷ್ಟು ಸಂತೋಷ! ಹೌದಮ್ಮ. ಅದೇ ನಮಗೆ ಬೇಕಾದ್ದಲ್ಲ. ಅದೇ ಅಮ್ಮ. ಹಾ, ಹಾ. ಅಷ್ಟೊತ್ತಾಗುವಾಗ ಹಾ. ಇಂದ್ರ ಕಬ್ಬಟ್ಟಿ ಅಮ್ಮ. ಹ? ಇಂದ್ರ ಕಬ್ಬಟ್ಟಿ ಅಮ್ಮ. ಇಂದ್ರ ಕಬಡ್ಡಿ ಮೋಸಗಾರ. ಮೋಸಗಾರ. ಅದು ಗೊತ್ತು. ಅವ ಸೀದಾ ಅಲ್ಲಿಗೆ ಹೋದಮ್ಮ. ಎಲ್ಲಿಗೆ? ಪಿಂಗಾಣಿ ಅಕ್ಷನಲ್ಲಿಗೆ. ಹ? ಪಿಂಗಾಣಿ ಅಕ್ಷನಲ್ಲಿಗೆ. ಪಿಂಗಳಾಕ್ಷನಲ್ಲಿ ಪಿಂಗಲಾಕ್ಷನಲ್ಲಿಗೆ. ಹಾ. ಅವನ ಕಿವಿಗೆ ಹೋಗಿ ಗಾಳಿ ಹಾಕಿದಮ್ಮ ಅವ. ಏನಂತ? ಈ ಅಲ್ಲಿ ಅದು ಬಂದಿದೆ, ಇಲ್ಲಿ ಇದು ಬಂದಿದೆ ಅಂತೇಳಿ. ಹಾ, ಹಾ, ಹಾ. ಅವ ಹಾರಾಡಿಕೊಂಡು ಬಂದಮ್ಮ. ಹಾರಾಡಿಕೊಂಡು ಬರುವ. ಹೌದು. ಹಾ, ಹಾ. ಹಾರಾಡಿಕೊಂಡು ಬಂದು ಹಾ. ಸಭೆ ಮುಂದೆ ಹೀಗೆ ನಿಂತಮ್ಮ. ಹಾ, ಹಾ. ಯಜಮಾನರು ನೋಡಿದ್ರಮ್ಮ. ಮತ್ತೆ? ದೃಷ್ಟಿಯುದ್ಧ ಪ್ರಾರಂಭ ಆಯ್ತು. ಹಾ. ಹೌದಮ್ಮ. ಮತ್ತೆ? ದೃಷ್ಟಿಯುದ್ಧ ಹೋಯ್ತು. ಹಾ. ನಂತರ ಏನು ಬರ್ತಾ ಅಂದ್ರೆ ಹೊರಡ್ತಾ ಇದ್ದಮ್ಮ. ಹಾ. ಒಂದು ಆಯುಧವಂತಮ್ಮ ಅಲ್ಲಿಂದ. ಎಲ್ಲಿಂದ ಬಂತದು? ಕಚ 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 ಕಚಕ್ ಅಂತ ಹೇಳ್ತು. ಹೌದಾ? ಹೌದಮ್ಮ. ಹಾ, ಹಾ. ಶಬ್ದ ಮಾತ್ರ. ಹಾ. ನೋಡ್ತಾ ಇದ್ದಮ್ಮ. ಹಾ. ಯಜಮಾನರು ನಿಂತುಕೊಂಡಿದ್ದವರು ಒಮ್ಮೆ ಕುಳಿತಿದ್ದಾರ ಮೇಗೆ. ಹೌದಾ? ಹೌದಮ್ಮ. ಅಷ್ಟೊತ್ತಿಗೆ ಮತ್ತೆ ಮುಂದೇನಾಯ್ತು? ನಾನು ನೋಡಿದಮ್ಮ. ಹಾ. ನಾಲಿಗೆ ಹೊರಗಾಕಿ ಹಾ. ಯಜಮಾನರು ಸತ್ತು ಹೋದರಮ್ಮ. ಅಯ್ಯೋ! ನೀ ಮಾಡಿದೆಯೋ ಈ ಬಾರಿಯನ್ನ ಜತೆಯಾಗಲು ಪ್ರೀತಿಯೊಳು ನಿನ್ನ ನಗಲಿ ಜೀವಿತನಂದೇ ಈ ವ್ಯಾಖ್ಯೆಯ ನ್ಯಾರೊಡನೆ ಪದೇ ನೀ ಮಾಡಿದೆಯೋ ಶಿವ 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 ಎಂತಾದ್ರೂ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಇಂಥ ವಾರ್ತೆಯನ್ನು ಕೇಳುವಾಗ ನನ್ನ ಕರುಳು ಕತ್ತರಿಸಿದಂತ ಅನುಭವ ನನಗಾಗುತ್ತಾ ಉಂಟು. ಕಾದ ಸೀಸವನ್ನು ಏರಿಸಿದ ಅನುಭವ ನನಗಾಗುತ್ತಾ ಇದೆ. ಪತಿಯೇ, ನೀ ಮಾಡಿದೆಯಾ? ದೇವತೆಗಳನ್ನು ಸೋಲಿಸಿದಂತ ನಿನಗೆ ಸಾಮಾನ್ಯ ಒಬ್ಬ ಯಕ್ಷನನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ. ಅವನಿಂದಾಗಿ ನೀನು ಮರಣವನ್ನು ಹೊಂದಿದೆಯಾ? ನನಗಿಲ್ಲಿ ಯಾರಿದ್ದಾರೆ? ಈ ಕ್ಷಿತಿಯಲ್ಲಿ ನನಗಿಲ್ಲಿ ಯಾರಿದ್ದಾರೆ? ಆದ್ರೆ ನಾನು ಅಳುತ್ತಾ ಕುಳಿತುಕೊಳ್ಳಬೇಕಷ್ಟೇ. ಯಾರು ನನಗಿಲ್ಲ. ಶಿವನೇ, ನಾನು ಏನು ಮಾಡಲಿ? ಅದು ಫಲವೇ ನಿನ್ನು ಹೌದು. ಸುಮ್ಮನೆ ಸತ್ತವರು ಜೀವಿ ಬರೀ ಸಮರದ ಧರಣ ಮಹಿರಾದುರಗಿ ಹರನಗಳ ಬಿತ್ತರಿಸಿ ಸುಮನ ಸರಿ ಬಡಿದು ನಾಕವ ಹತ್ತಿಯಲ್ಲಿ ಹೊರಗೈವಿನಿರುತ್ತದೆ ಕರೆದೊಳ ಮಗನ ಮಾಲಿನಿನ ನಾನು ಅಳುವುದೇ? ಅಳುತ್ತಾ ಕುಳಿತುಕೊಂಡ್ರೆ ಕಾರ್ಯ ಸಾಧನೆಯಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಆ ಜನ್ಮ ಶತ್ರುಗಳೆನಿಸಿದಂತಹ ದೇವತೆಗಳಿಗೆಲ್ಲ ಯಕ್ಷರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ
ಶಾಂತಿಯನ್ನು ಕೊಡಿಸಬೇಕು, ಶಾಂತಿಯನ್ನು ಕೊಡಿಸಬೇಕು. ಅಳುತ್ತಾ ಕುಳಿತುಕೊಂಡ್ರೆ ಸತ್ತವರು ಎದ್ದು ಬರುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗಾದ್ರೆ ನನ್ನ ಈ ವ್ಯಥೆಯನ್ನು ಯಾರಲ್ಲಿ ಹೇಳೋಣ, ಯಾರಲ್ಲಿ ಹೇಳೋಣ? ಹಾ, ಯಾರು ಯಾರು ಯಾಕೆ? ನನ್ನ ಮಗನಿದ್ದಾನೆ ಮಹಿಷ, ಸಮರ್ಥನಾಗಿ ಬೆಳೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಅವನಲ್ಲಿ ತಿಳಿಸಿದ್ರೆ ಖಂಡಿತ ಆ ದೇವತೆಗಳಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ದೇವತೆಗಳೇ ಬಿಡಲಾರೆ, ನಿಮ್ಮನ್ನು ಬಿಡಲಾರೆ. ನನ್ನ ಮಗನಿಂದಲೇ ನಿಮ್ಮ ಸರ್ವನಾಶವನ್ನು ಮಾಡದಿದ್ರೆ ನನ್ನ ಹೆಸರು ಮಾಲಿನಿಯಲ್ಲ, ಮಾಲಿನಿಯಲ್ಲ, ಮಾಲಿನಿಯಲ್ಲ. ಸರಿ, ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಬಾ ಬಾ. Thank you.
ಒದಗಿದಿ ಪರಿಪರಿದೆ ನಿನಗೆ ಕಾರಣವ ಬೇಡಿ ಹೇಳಮ್ಮ ಮೊದಲಾಗಿ ನಿನ್ನ ಪವಿತ್ರವಾದ ಒಳಗೆ ಮಹಿಷಾಸುರನ ಸಾಷ್ಟಾಂಗ ಪ್ರಣಾಮಗಳು ತಾಯೇ. ಎದ್ದೇಳು ಕಂದ ಶುಭ. ಕರೆದೆಯೋ ತಾಯೇ. ಹೌದು ಕಂದ. ಶೋಣಿತಾಪುರದ ರಾಜಾಂಗಣದಲ್ಲಿ ಹಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಳಿತು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತು ತಾಯಾದಂತಹ ನಿನ್ನ ದೀರ್ಘವಾದಂತಹ ಧ್ವನಿ ಕೇಳಿಸಿತು. ಮಗನೇ ಮಹಿಷ ಗೋವಿಂದ ಗೋವಿಂದನೇ, ನಿನ್ನ ಆ ಕೂಗನ್ನು ಆಲಿಸಿ ಗೆಳೆಯರನ್ನೆಲ್ಲ ಬದಿಗೆ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖಾವಲೋಕನ ಮಾಡಿದ್ರೆ ಏನಿದು ತಾಯೇ? ಎಲ್ಲವೂ ಅಸ್ತವ್ಯಸ್ತವಾಗಿದೆ. ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ನನ್ನಲ್ಲಿ ಹೇಳಮ್ಮ ಹೇಳಮ್ಮ. ಕಷ್ಟ ಬಂತು ಕಂದ, ಕಷ್ಟ. ಮುತ್ತು ಕಂದ ಕಂದ ನಮ್ಮ ಬಾಳು ಮಿತಿರಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಲಿ ಮೇಲು ನಾಗವನ್ನು ಬಯಲಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವಿರಲಿ ಹೇಗಮ್ಮ ಹೇಗ? ಮೊನ್ನೆ ಕಾಳಗಕ್ಕೆ ಸೈನ್ಯವಿರಲಿ ಕಂದ ಕಂದ ಪೇಳಲಿ ನಾನಯ್ಯೋ ಮುದ್ದು ಕಂದ ಕಂದ ಮಹಿಷ ಕುಮಾರ, ಮಹಿಷ. ಕಂದ, ಏನಮ್ಮ? ನನ್ನ ಕಷ್ಟದ ವಿಚಾರವನ್ನು ಏನೆಂದು ಹೇಳಿ ಕಂದ. ಅಂಥದ್ದು ನಿನಗೆ ಏನಾಯ್ತು ತಾಯೇ? ಕುಮಾರ, ಏನಮ್ಮ? ನಮ್ಮ ಬಾಳ್ವೆ ಎಲ್ಲ ತೀರಿ ಹೋಯಿತು ಕಂದ. ಅಮ್ಮ! ಎಂತಹ ನುಡಿಯನ್ನು ಆಡಿಬಿಟ್ಟೆ ತಾಯಿ. ಹಾ. ಒಗಟು ನುಡಿ. ಹಾ. ನನಗೀಗ ಒಂದೂ ಅರ್ಥ ಆಗುವುದಿಲ್ಲ. ನಮ್ಮ ಬಾಳ್ವೆ ತೀರಿ ಹೋಯ್ತೆ, ಹೇಗೆ ತೀರಿ ಹೋಯ್ತು, ಯಾರಿಂದ ತೀರಿ ಹೋಯ್ತು, ಎಲ್ಲಿ ತೀರಿ ಹೋಯ್ತು ಹೇಳು. ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮ್ಮದಾಯ್ತಲ್ಲ ಕಂದ. ನಾವೆಲ್ಲರೂ ನಗುತ್ತಾ ಇದ್ದೇವೆ, ನೀನು ಮಾತ್ರ ತಲೆಗೆ ಕೈ ಬಡಿಯುತ್ತಾ ಇದ್ದಿ. ಏನಮ್ಮ? ಇದಕ್ಕೆಲ್ಲ ಕಾರಣ ಇದೆ. ಏನ್ ತಾಯಿ? ಮೊನ್ನೆ ಮೊನ್ನೆ ನಿನ್ನ ತಂದೆಯವರು ಹಾ. ದೈತ್ಯ ಗಣನವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದ್ರು. ಚೆನ್ನಾಗಿ ಬಲ್ಲವ ಈ ಪ್ರದೇಶ. ನಿನಗೆ ತಿಳಿದ ವಿಚಾರ ತಾನೆ. ನನ್ನನ್ನು ತಿಳಿಸಿಯೇ ಅಪ್ಪ ಈ ದಾರಿಯಿಂದ ಹೊರಟು ಹೋದವರು. ವಿರೋಧಿಗಳಂತಹ ದೇವತೆಗಳ ಜೊತೆ ಹಾ. ಕಾಡಾಕಾಡಿ ಹೋರಾಟವನ್ನು ಮಾಡಿದ್ರಂತೆ. ಹೋರಾಟದಲ್ಲಿ ಹೋರಾಟದಲ್ಲಿ ಹಾ. ಜಯ ನಮ್ಮ ಪಾಲಿಗಾಯಿತು. ಹೇಗಮ್ಮ? ಹಾ, ಜಯ ನಮ್ಮ ಪಾಲಿಗಾಯ್ತೆ. ಹೌದು ಅಮ್ಮ! ಕಂದ. ಸಂತೋಷದ ವಿಚಾರವನ್ನು ಆಡುವುದಕ್ಕೆ ತೊಡಗಿದಾಗ ಮುಖ ನಗುನಗುತ್ತಾ ಇರಬೇಕು. ಹೌದು. ಆದ್ರೆ ನೀನು ಹಾಗಲ್ಲ, ಕಣ್ಣೀರನ್ನು ಸುರಿಸುತ್ತಾ ಇದ್ದಿ. ಏನಾಯ್ತಮ್ಮ? ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಸಂಭ್ರಮದಿಂದ ಹಾ. ಸಿಂಹಾಸನವನ್ನು ಏರಿ ಅಧಿಕಾರ ನಡೆಸುತ್ತಿರುವಂತಹ ಸಂದರ್ಭ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದನಂತೆ. ಅಮ್ಮ! ತ್ರೈಲೋಕ ವಿಜಯಾದಂತಹ ನನ್ನ ಅಪ್ಪನಿಗೆ ಹಾ. ಅಂತಹ ವೀರ ಪರಾಕ್ರಮಿ ಲೆಕ್ಕವೇ ಹೇಳು. ಬಂದ ವಿರೋಧಿಯಾಗಿ
ಬಂದನಂತೆ. ಯಾರಮ್ಮ? ಸಿಂಹಾಸನದಿಂದ ಎಳೆದು ಹಾಕಿದನಂತೆ. ಹೌದೇ? ಅವರ ಜೊತೆಯು ಕಾಡಾಕಾಡಿ ಹೋರಾಟ ಮಾಡಿದರಂತೆ. ಹೋರಾಟದ ಪರಿಣಾಮ ನನ್ನ ನಾಲ್ಕು ತಡವರಿಸ್ತಾ ಇದೆ. ಹೋರಾಟದ ಪರಿಣಾಮ ನಿನ್ನ ತಂದೆಯರ ಮರಣ. ನನ್ನಪ್ಪ ಸತ್ತು ಹೋದ್ರೆ, ನನ್ನಪ್ಪ ಅಳಿದು ಹೋದ್ರೆ, ಹೌದು ಕಂದ, ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ನನ್ನ ಮುಖವನ್ನು ಸರಿಯಾಗಿ ನೋಡ್ತಾ ಇದ್ದೆ. ನಾನು ಅನಾಥರಾದೆ, ತಪ್ಪಲಿಯಾದೆ. ಈ ಪ್ರಪಂಚದಲ್ಲಿ ನನಗೆ ಯಾರಿದ್ದಾರಮ್ಮ ಗತಿ? ಅಮ್ಮ ನಿಜವಾದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಧನೆಯನ್ನು ಮಾಡುವುದಕ್ಕೆ ಹುಟ್ಟಿದಂತ ಮಹಿಷ ನನಗೆ ವಿರೋಧಿಗಳಿಗೆ ಆಗಿದ್ದಾರು. ಅವರನ್ನು ಸಮರ ಮುಖದಲ್ಲಿ ದಂಡಿ ನಾನು ಮಾಡ್ತಾರೆ ಯಾರು? ತಂದೆಯಲ್ಲಿ ಬಂದಲ್ಲ ಯಕ್ಷ. ಮನದಿ ಹರುಷವನ್ನಂತ ನುಡಿದಳು ಅನಿಮಿಷರ ಗೆಲ್ಲಬಹುದು, ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವ ವನಜನ ಭನು ಬರುವ ವನಜನ ಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ನೊಂದು ಬೇಳುವೆ ನಿನಗೆ. ಯಾಕಮ್ಮ ನೀನು ಮುಂದೆ ಹೇಳು? ವಿಧಿಯಲ್ಲಿ ಪಡೆದು ವರಗಳನ್ನು ಇನ್ನೊಮ್ಮೆ ಆಡುತ್ತಾರೆ, ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ.
ಓಡುವುದೆಲ್ಲಿದೆ ನೀನು? ಇದು ಮೊದಲ ಪ್ರಯೋಗ. ಹಾ, ಈ ಸಲ ಹುಡಿ ಮಾಡದಿದ್ರೆ ಮತ್ತೆ ಯಾವ ಹುಡಿ ಮಾಡುದಮ್ಮ? ಹೌದಪ್ಪ. ಹೋಗ್ತೇನೆ, ಅವರನ್ನೆಲ್ಲ ಮುಗಿಸಿಕೊಂಡೆ. ಹುಡಿ ಮಾಡ್ಲಿಕ್ಕೆ ಅದು ಎಂತದದು? ಯಾವುದು? ಏನು ನೀನು ಹೇಳಿದಲ್ಲಿ ಬಯಸಿದ ಹಾಗೆ ಆಗ್ತದಾ? ಯಕ್ಷ ಅಂತ. ಯಕ್ಷ ಹೌದಪ್ಪ, ಆದ್ರೆ ಅವಸರ ಮಾಡಬಾರ್ದು, ಸ್ವಲ್ಪ ಆಲೋಚನೆ ಮಾಡಬೇಕು, ಇಲ್ಲದ್ರೆ ಕಾರ್ಯ ಜಯ ಸಿಗುವುದಿಲ್ಲ. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ಸಮರ್ಥನಾಗಿದ್ದಿ ನೀನು, ದೇವತೆಗಳನ್ನು ಸೋಲಿಸಬಹುದು. ನೀನು ಆಡಿದ ಮಾತು ಅಷ್ಟೇ ನನ್ನ ಮನಸ್ಸಿಗೆ ಮಹದಾನಂದ ಉಂಟು ಮಾಡುತ್ತಾ ಇದೆ. ಆದರೆ ದೇವತೆಗಳನ್ನು ಸೋಲಿಸಬಹುದು, ಬಗ್ಗು ಬಡಿಯಬಹುದು. ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ. ದೇವತೆಗಳ ಪಕ್ಷಪಾತಿಯಾಗಿ ಅನವರತವು ಅವರನ್ನು ಕಾಯುತ್ತಾ ಇರುವವನೊಬ್ಬನಿದ್ದಾನೆ. ಅವನೇ ಹರಿನಾರಾಯಣ. ಅವಲ್ಲಿಲ್ಲ. ಹರಿನಾರಾಯಣ ಅಂದ್ರೆ ಇವರ? ಅಲ್ಲ, ಏನು ಹಾಗೆಲ್ಲ ಸಿಗುವುದಿಲ್ಲ. ಅವರು ಇಲ್ಲಿಯೇ ಗಟ್ಟಿ. ಹೌದೌದು, ಇನ್ನು ಗಟ್ಟಿ. ಅವ ಮೋಸಗಾರ, ವಂಚಕ, ಹಾಗಾಗಿ ಕಪಟಿಯಾಗಿದ್ದಾನೆ. ಎಲ್ಲಿ ಯಾವ ರೀತಿ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ನಾವು ಜಾಗೃತರಾಗಿ ನೀನೊಂದು ಕೆಲಸ ಮಾಡಬೇಕು ಮಗನೇ. ಏನು? ನೇರವಾಗಿ ಕಾನನವನ್ನು ಪ್ರವೇಶ ಮಾಡಬೇಕು. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಬೇಕು ಬೇಕಾದಂತ ವರಗಳನ್ನು ನೀನು ಕೇಳಿ ಪಡೆದುಕೊಂಡು ಬರಬೇಕು. ಮತ್ತೆ ನಿನಗೆ ಯಾರು ಲೆಕ್ಕವೇ ಅಲ್ಲ. ಇವತ್ತಿನಿಂದ ನಾವು ಲೆಕ್ಕ ಮಾಡುವ. ನಿನಗೆ ನೀನೇ ಸರಿಸಾಟಿಯಾಗಿ ನಿಲ್ಲು. ಸರಿ. ಹಾಗಾಗಿ ಅಮ್ಮ ಹೇಳಿದ ಕೆಲಸ ನೀನು ಮಾಡಬೇಕು. ನೀನು ಹೇಳಿದ ಕೆಲಸ ಮಾಡ್ತೇನೆ. ಹಾಗೆ ಹೋಗುವುದಲ್ಲ, ಮತ್ತೆ ಹೇಗೆ ಹೋಗುವುದು? ಪಟ್ಟದ ಕತ್ತಿ ಇದೆ, ನಿನ್ನ ರಕ್ಷಣೆಗಾಗಿ ಇದು ಅಮ್ಮ ಪಟ್ಟದ ಕತ್ತಿ ಕೊಡ್ತಾ ಇದ್ದಾಳೆ. ಇದೇನಮ್ಮ? ಪಟ್ಟದ ಕತ್ತಿ ಇದು ಎಲ್ಲಿತ್ತು ತಾಯಿ? ಅದು ನಿನ್ನ ತಂದೆ ಹಿಡ್ಕೊಂಡಿದ್ರು ಮೊದಲು. ಇನ್ನು ನಿನಗೆ ಕಂದ, ತಂದೆಯಿಂದ ಮಗನಿಗೆ ಇನ್ನು ನಿನಗೆ ಜವಾಬ್ದಾರಿ ಬರ್ತದೆ. ಹೊಸದಾಗಿ ಖಡ್ಗವನ್ನು ಕೈಯಲ್ಲಿ ಹಿಡಿದು. ಸರಿ, ಈಗ ಸ್ವಲ್ಪ ಉಲ್ಲಾಸ ಬಂತು. ಈಗ ಶಕ್ತಿಯೇ ಬೇರೆ. ಹೌದೌದು ಅಲ್ವಾ? ಆಯುಧವನ್ನು ಕೈಯಲ್ಲಿ ಧರಿಸಿದ್ದೀರಿ. ಜನನಿಯಾದಂತಹ ನಿನ್ನ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇದೆ. ಯಾವುದನ್ನು ಸಾಧಿಸಿ ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನೀನೊಂದು ಕೆಲಸ ಮಾಡ್ತೀಯ. ಏನು? ಪೂರ್ಣ ಆಶೀರ್ವಾದ ನನಗೆ ಮಾಡಬೇಕು. ಖಂಡಿತ ಮಾಡಮ್ಮ. ಆರಿತು ಕಂದ. ಹೋದಂತ ಕಾರ್ಯದಲ್ಲಿ ಜಯಶೀಲನಾಗಿ ಬಾ, ಜಯಶೀಲನಾಗಿ ಬಾ, ಜಯಶೀಲನಾಗಿ ಬಾ. ಮಾತೆಗೆ ಮಣಿದು ವಿಖ್ಯಾತ ಮಹಿಳರು ವಿಧಾತವ ತಪಗೈವಿರುವುದ ಆತ ತಕ್ಷಣ ಹೊರಟೈದವರು ಪುಷ್ಕರ ಕ್ಷೇತ್ರವ ಕೂತಲೇ ಬಳಿಕ
ನಮ್ಮ ಜೀವನವೆನ್ನುವುದು ಮರ ಹುಟ್ಟಿ ಮರ ಬೆಳೆದು ಮನಸ್ಸುತ್ತ ಇಂತಾಗಬಾರದು ಎನ್ನುವಂತ ಉದ್ದೇಶದಿಂದ ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ನಾವು ಮಾಡಿದ ಕೆಲಸವೇನು ಆ ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕಾದಂತ ವರಗಳನ್ನು ಪಡೆದೆವು. ಅಷ್ಟು ಮಾತ್ರವಲ್ಲ, ನಮ್ಮ ಕೀರ್ತಿ ಪತಾಕಿಯನ್ನು ಮೇಲೆತ್ತರಕ್ಕೆ ಹಾರಿಸಬೇಕೆನ್ನುವ ಉದ್ದೇಶದಿಂದ ಭೂಲೋಕ ಪಾತಾಳ ಎರಡನ್ನು ನಮ್ಮ ಸ್ವಾಧೀನ ಮಾಡಿಕೊಂಡೆವು. ಅಷ್ಟಕ್ಕೆ ಮುಗಿಸಲಿಲ್ಲ, 4 ಲೋಕದ ಪೀಠ ನಮಗೆ ಸಿಗಬೇಕೆನ್ನುವ ಉದ್ದೇಶದಿಂದ ಅಲ್ಲಿಗೆ ದಾಳಿ ಮಾಡಿದವರು. ಆದರೆ ಆ ದೇವೇಂದ್ರನ ಮೋಸದಿಂದ ಇವತ್ತು ನಾವು ಎಲ್ಲವನ್ನು ಕಳ್ಕೊಂಡಿದ್ದೇವೆ. ಹಾಗಿರುವಾಗ ಇದಕ್ಕೆಲ್ಲ ಕಾರಣ ಏನು? ಒಂದೇ ಒಂದು ಕಾರಣ, ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಸೋನಿತಾಪುರದಲ್ಲಿ ಮಾಲಿನಿ ಮಗನಾದ ಮಹಿಷಾಸುರನ್ನು ಒಟ್ಟಿಕೊಂಡಿದಂತೆ. ಅಷ್ಟೇ ಅಲ್ಲ, ಮತ್ತೆ ಬ್ರಹ್ಮದೇವನಿಂದ ಬೇಕಾದ ವರಗಳನ್ನು ಕೇಳಿ ಪಡೆದಿದಂತೆ. ತಡ ಮಾಡು ಸರಿಯಲ್ಲ. ಅಲ್ಲ, ನಮಗೆ ಸರಿಯಾದ ನಾಯಕ ಅವನೇ. ಹೋಗುವ. ನಿಮಗೆ ಭಯ, ಭಯವನ್ನು ದೂರವಿರಿಸಿ ಎಲ್ಲರೂ ಮೆಲ್ಲಗೆ ಹತ್ತಿರ ಬನ್ನಿ. ಇದು ಭಯೋತ್ಪಾದಕರ ಊರಲ್ಲ, ನನ್ನ ಊರಿದೆ. ಹಾಗಾಗಿ ಭಯವನ್ನೆಲ್ಲ ದೂರವಿರಿಸಿ. ನಿಮ್ಮನ್ನು ನೋಡುವಾಗ ಬಹಳ ಆಶ್ಚರ್ಯ. ನಡೆತಂದ ದೈತ್ಯರ ಗಡನವನ್ನು ವೀಕ್ಷಿಸುತ್ತಾ ಇದ್ದೆ. ಒಬ್ಬರು ಸರಿ ಇಲ್ಲ ಅಂದ್ರೆ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ನಿಜ. ಯಾರು ನೀವು? ಎಲ್ಲಿಂದ ಬಂದವರು? ಹೆಸರೇನು? ಬರುವರೇ ಕಾರಣ? ನೋಡು ಹೆಣ್ಣನಲ್ಲಿ ಮಾಲಿನಿ ಸುಕುಮಾರ ಬೇಳುವ ನುಡಿಗಂಗಾಸುರನ ಧ್ಯಾನವಲ್ಲಿದು ದುರ್ಗಾ ಚಿಕ್ಕುರ ಬಿಡಾಲಾದಿ ದೇವರ ಗಣ. ಓ ಮಾಲಿನಿ ಸುಕುಮಾರ, ಮೊದಲಾಗಿ ದೈತ್ಯ ವೀರರೆಲ್ಲರ ಪ್ರಣಾಮಗಳು. ನಿಮಗೆಲ್ಲ ಶುಭವಾಗಲಿ. ಎದ್ದೇಳಿ. ನಾವು ಯಾರು ಅನ್ಯರಲ್ಲ, ಅಂದ್ರೆ ಇನ್ನು ಹಿತ ಬಾಂಧವರೇ ಇದ್ದೇವೆ. ನನ್ನ ಹಿತವಂತ? ಹೌದು. ನೀವೆಲ್ಲಿದ್ದವರಯ್ಯ? ಈ ಹಿಂದೆ ಇದೇ ಶೋಣಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಶಂಕಾಸುರ ನಾನು. ನಿನ್ನ ಹೆಸರು ಶಂಕಾಸುರ? ಅವಯ ದುರ್ಗಾಸುರ, ಇವರೇ ಭಾಸ್ಕರಾಸುರ, ಹಿಂದೆ ಇದ್ದವರು ಅವರೆಲ್ಲರೂ ನಮ್ಮ ಎಡಬಲದಲ್ಲಿದ್ದವರು ಎಲ್ಲರೂ ನಮ್ಮವರೇ. ಅಯ್ಯೋ, ನೀವೆಲ್ಲರೂ ನನ್ನವರು, ಅಸುರ ವಂಶದವರು. ಸರಿ, ನಿಜ. ನಿಮ್ಮನ್ನು ನೋಡುವಾಗ ನನಗೆ ಹಾನಿಸ್ತಾ ಉಂಟು. ಅಯ್ಯೋ, ಹೊಟ್ಟೆಗೆ ತಿನ್ನದ ದಿವಸ ಎಷ್ಟಾಯಿತು. ಈ ರೀತಿ ನಿಮಗೆ ಬರುವುದಕ್ಕೆ ಕಾರಣ ಏನಯ್ಯ? ಮಹಿಷಾಸುರ ಎತ್ತರವಾದ ಪೀಠವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ಏರಿದವರಿದ್ದೇವೆ. ಎಲ್ಲಿ? ಸ್ವರ್ಗಲೋಕ. ಯಾಕೆ
ಸ್ವರ್ಗ ಅಂದ್ರೆ ನಗು ಬರ್ತದೆ. ನೀವು ಹೋಗಿದ್ದೀರಾ? ಹೌದು. ಏನಾಯ್ತಲ್ಲಿ? ದೇವತೆಗಳ ಸಮಾರಂಭದಲ್ಲಿ ಸೋಲಿಸಿದೆವು. ಸೋಲಿಸಿ ಅಲ್ಲಿಯ ಪೀಠವನ್ನು ಪಡೆದೆವು. ಶಹಬಾಸ್, ನಿನ್ನ ಪರಾಕ್ರಮಕ್ಕೆ ಮೆಚ್ಚಲೇಬೇಕು. ಆದ್ರೆ ದೇವಲೋಕದಲ್ಲಿರಬೇಕಾದಂತಹ ನೀನು ಯಾಕೆ ಹೇಳಿದ? ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನು? ಅಲ್ಲಿ ಮೆರೆದಾಡುತ್ತಿರುವಂತಹ ಸಂದರ್ಭ ಸೋತು ಓಡಿದಂತಹ ಸುಲಭ ನೇರವಾಗಿ ಹೋದ. ಎಲ್ಲಿಗೆ? ವೈಕುಂಠ ಲೋಕಕ್ಕೆ. ಅಲ್ಲಿ ಯಾರು? ಹರಿನಾರಾಯಣ. ನನಗೆ ಗೊತ್ತಾಯಿತು. ಅಲ್ಲಿ ಸಮಾರಾಧನೆ ಇರಬೇಕು. ಯಾರು? ಹರಿನಾರಾಯಣ. ಹೇಳದಿರಿ ಅವನ ಹೆಸರನ್ನು. ಯಾಕೆ? ನಮ್ಮ ಮೊದಲೇ ಎಚ್ಚರಿಕೆ ಗೊತ್ತಿದ್ದಾನೆ. ಯಾರನ್ನಾದ್ರೂ ನಂಬಬಹುದು, ಹರಿನಾರಾಯಣನನ್ನು ನಂಬಬೇಡಿ ಎಂಬ. ಅವ ಹಿಂದಿನಿಂದ ಮೋಸ ಮಾಡುವುದನ್ನು. ಹೌದೌದು, ಅವನು ಮಾಡಿದ್ರು ಹಾಗೆ. ಏನು? ಅವನಾಗಿ ಬರಲಿಲ್ಲ. ಮತ್ತೆ ಆ ಸಮಯಕ್ಕೆ ನಮಗೊಂದು ಶಬ್ದ ಕೇಳಿಸಿತು. ಯಾವುದು? ಗರಣೆ ಗರ ಗರಣೆ. ಹೇಗೆ ಹೇಳು? ಗರಣೆ 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 ಗರ ಗರಣೆ. ಅದು ಮುಂದೆ ಬರುವಾಗ ಹೇಗಾಯ್ತು? ತಿರುಗುತ್ತಾ ತಿರುಗಿ 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 ನಮ್ಮ ಗಳಿಗೆ ಬಂತು. ಓ, ಚಕ್ರ ತಿರುಗುತ್ತಾ ನಿಮ್ಮ ಒಳಗೆ ಏನಾಯ್ತು? ಆ ಚಕ್ರವನ್ನು ಎದುರಿಸುವುದಕ್ಕಾಗಿ ನಾವು ಮುಂದೆ ಹೋದೆವು. ಕೇವಲ ಚಕ್ರಕ್ಕೆ ನಿಮ್ಮ ಹಸ್ತ ಸಾಕು. ಏನು ಎದುರಿಸಿದ್ದೀರಾ? ಹಸ್ತದಿಂದ ಎದುರಿಸಬಹುದೆಂದು ನಾವು ಯೋಚಿಸಿ ಮುಂದೆ ಹೋಗುತ್ತಿರುವ ಸಂದರ್ಭ ಆ ಚಕ್ರದ ತಿರುಗ ಇನ್ನು ಹೆಚ್ಚಾಯಿತು. ಹೆಚ್ಚಾಗುತ್ತಾ ನಮ್ಮ ಒಂದೊಂದು ಅಂಗಾಂಗಗಳು ಕಳೆದುಕೊಂಡಿತು. ಶಂಕದುರ್ಗನೇ, ಹರಿಯ ಚಕ್ರಾಘಾತಕ್ಕೆ ಸಿಲುಕಿದಂತಹ ನೀವೆಲ್ಲ ಈ ಅಂಗಾಂಗಗಳನ್ನು ಕಳೆದುಕೊಂಡು ಎಲ್ಲಿದುವರೆಯ ಗಿರಿ ಗೌಹರಗಳಲ್ಲಿ ಕೆಟ್ಟ ಕೆಲಸಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆಗ ಏನಾಯ್ತು? ಆ ಸಮಯಕ್ಕೆ ಪ್ರಜಾವಾಣಿಯ ಜೊತೆ ಒಂದು ಉದಯವಾಣಿ ಸಿಕ್ಕಿತು. ಜನವಾಹಿನಿ. ಅದರಲ್ಲಿ ಏನಿತ್ತು? ಚೂಡಿದಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಬಾಲಮಹಿಷ ಹುಟ್ಟಿಕೊಂಡಿದ್ದಾನೆ ಅಂತಿತ್ತು. ಅದು ನಾನೇ. ನಿಮ್ಗೆ ಸ್ವಲ್ಪವೂ ಹೆದರಿಕೆ ಆಗುದಿಲ್ವಾ? ಮಹಿಷ ನಾನೇ ಅಂತ ನೀವ? ಆ ವಿಚಾರವನ್ನು ಕೇಳಿ ನಮಗೆ ಬಹಳ ಆನಂದವಾಯಿತು. ಯಾಕೆ ಗೊತ್ತುಂಟ? ಬ್ರಹ್ಮದೇವನಿಂದ ಬೇಕಂತವರನ್ನೆಲ್ಲ ಪಡೆದು ಸ್ವರ್ಗಲೋಕಕ್ಕೆ ದಾರಿ ಮಾಡುವುದಕ್ಕೆ ಇದ್ದಿ ನೀನು ಎಂಬುದಾಗಿ ಸರಿ. ಆ ವಿಚಾರವನ್ನು ತಿಳಿದು ನಮಗಾದಂತಹ ಮೋಸ, ನಿನಗಾದಂತಹ ಅನ್ಯಾಯ, ಎರಡು ವಿಚಾರಕ್ಕೆ ಒಂದರಲ್ಲಿ ನ್ಯಾಯ ಸಿಗ್ತದೆ ಅಂತ ಇಲ್ಲಿವರೆಗೆ ಬಂದದ್ದು. ಈಗ ಏನಾಗಬೇಕು? ನಿನ್ನ ತಂದೆಯನ್ನು ಕೊಳ್ಳಿಸಿದ್ದು ಆ ಪರಶುರಪ್ಪ.
ಹೊಡಿರೇ ಪರಾಕ್ರಮ ಮಲ್ಲಿರಾಯ ಪ್ರಣಾಮ ಯಾರೊಂದುಕೊಂಡಿದ್ದೀರಾ ಹಾಗೆಂದುಕೊಳ್ಳಬಹುದಯ್ಯ ಯಾರಲ್ಲಿ ನಮಸ್ಕರಿಸಿದ್ದೇನೆ. ಏನು ನೀನು ಯಾರು ನಾನು ನೀನಂದ್ರೆ ದ್ವಾರದಲ್ಲಿ ದ್ವಾರಪಾಲಕ ಸೇವೆ ಬಾಗಿಲ ಮಟ್ಟ ಸೇವೆ ಮಾಡುವ ಬಾಗಿಲಲ್ಲಿ ಈ ಸಲ ಪ್ರಥಮ ಸೇವೆ. ಹೌದು. ಏನ್ ಇತ್ತ ಕಡೆ ಇತ್ತ ಕಡೆ ಗಾಡಿ ಬಿಡಿಯಲ್ಲಿ ಒಂದೊಂದು ಏನು ಗಾಡಿ ಬಿಡಿಯಲ್ಲಿ ಬಂದೆ ಅವಸರ ಏನು ವಿಚಾರ ಯಾಕೆ ಮಾಡಲಿಕ್ಕೆ ಕೂಡುದಿಲ್ಲ. ಏನೇನಾಯ್ತು ಅವಸರದಲ್ಲಿ ಓಡೋಡಿಕೊಂಡು ಬಂದಿದ್ದೇನೆ. ನಮ್ಮಲ್ಲಿ ಬಹಳಷ್ಟು ವಿಶೇಷ ಇವತ್ತು. ಏನು ವಿಶೇಷ ಇವತ್ತೇ ಒಂದು ವಿಶೇಷ ಅಂತ. ಓಹೋ ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ನೋಡ್ತಾ ಇದ್ದೇನೆ ಭಾರಿ ದೊಡ್ಡ ಸೇನೆ. ಭಾರಿ ದೊಡ್ಡ ಸೇನೆ ದೊಡ್ಡ ಸೇನೆ ಯಾರ ಸೇನೆ ದೊಡ್ಡ ಸೇನೆ ಅಂದ್ರೆ ಎಂತಂದ್ರೆ ಒಬ್ಬರ ಇಬ್ಬರ 3 ಮಂದಿ 4 ಮಂದಿ. ಎಷ್ಟು ಮಂದಿ ಬಂದಿದ್ದು ಲೆಕ್ಕ ಮಾಡ್ಲಿಕ್ಕಿಲ್ಲ. ಅಪರಿಮಿತವಾದಂತಹ ಸೇನೆ ಮಂದಿ ಮಾರ್ಬುಲು ಪೂರಿ ಸಹಿತ. ಎಂತದದು ಮಂದಿ ಮಾರ್ಬಲನ ಸಹಿತ ಸಹಿತ ಈಗ ನೇರವಾಗಿ ಬಂದವರಿದ್ದಾರೆ. ಬಂದವರು ಯಾರು ಏನು ಅಂತ ಗೊತ್ತುಂಟ? ಯಾರು ಯಾರು ಹಿಂಗೇನು ಯಾರಿಗೆ ಅವರಲ್ಲಿ ಕೇಳಿದ್ಯಾ? ಬಂದದ್ದು ಯಾಕೆ ನೀನು? ಏನೋ ಬಂದದ್ದು ಯಾಕೆ ಅವರಲ್ಲಿ ನೀನು ಕೇಳಿದ್ದೀನಿ. ಏನಂದ್ರು? ಅವಾಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಪ್ಪ. ಈಗ ಮುಂದೆ ನೋಡ್ತಾ ಇದ್ದೇನೆ ಮತ್ತೊಂದು ವಿಚಿತ್ರ. ಏನೇ ಈ ಸೇನೆ ಮುಂಭಾಗದಲ್ಲಿ ಒಂದು ಕೋಣ. ಕೋಣವೇ? ಹೌದಪ್ಪ. ಅದ್ಯಾವುದು ಕೋಣವನ್ನು? ಈ ಕೋಣವನ್ನು ಕಟ್ಟಿಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಯಾಕೆ ಬಂದವರು ಯಾರೇ ಆಗಿರುವುದು? ಯಾರು ಈಗ ವಿಚಾರಿಸುವಾಗ ಮತ್ತೆ ಗೊತ್ತಾಯ್ತು. ಆವತ್ತು ಇಲ್ಲಿವರೆಗೆ ಬಂದಿದ್ದಾರಲ್ಲ. ಇಲ್ಲಿವರೆಗೆ ಬಂದು ಹೌದು ಶಂಕದುರ್ಗ ಆವತ್ತು ನಮ್ಮ ದೇವರಲ್ಲಿ ಅಂಗಾಂಗವನ್ನು ಅಂಗಾಂಗವನ್ನು ಕಳೆದವರಿದ್ದಾರೆ. ಅವರ ಜೊತೆಯಲ್ಲಿ ಆವತ್ತು ಮತ್ತೊಬ್ಬ ಬಂದಿದ್ದಾರೆ. ಯಾರು ಗೊತ್ತುಂಟ? ಯಾರು? ವಿದ್ಯುತ್ ಮಂಡಳಿ ಅವರ ವಿದ್ಯುತ್ ಮಂಡಳಿ ವಿದ್ಯುತ್ ಮಾಲಿ ಅವರ ನಾವು ದೇವ ಸಾಧನ ಗಟ್ಟಿಯಾಗಿದ್ದರು. ಅವನ ಮಗ ಅಂತೆ ಸುಕುಮಾರ ಮಹಿಷದಾನವ ನೇರವಾಗಿ ಇಲ್ಲಿವರೆಗೆ ಬಂದಿದ್ದಾನೆ. ಯಾಕೆ ಬಂದ ಉದ್ದೇಶವನ್ನು ಕೇಳಿದೆ. ತಂದೆಯನ್ನು ಕೊಂದ ಸೇಡನ್ನು ತಿರುಗಿಕೊಳ್ಳುವುದಕ್ಕಾಗಿ ಇವ ಬಂದ. ಅವರು ಮುಂದಿನ ಸೇಡನ್ನು ತಿರುಗಿಕೊಳ್ಳಿ ಅವರೆಲ್ಲ ಬಂದಿದ್ದಾರೆ. ಒಟ್ಟು ಇವರೆಲ್ಲ ಒಟ್ಟಾಗಿ ಬಂದಿದ್ದಾರೆ. ಮರ್ಯಾದೆಯಲ್ಲಿ ಸ್ವರ್ಗಲೋಕದ ಪೀಠವನ್ನು ಬಿಟ್ಟು ಕೊಡಬೇಕು ಅಂತ ಅವರೆಲ್ಲ ಕೇಳಿದ್ದಾರೆ. ಸ್ವರ್ಗವನ್ನು ಬಯಸಿ ಬಂದಿದ್ದಾನೆ. ಅವನಿಗೆ ಸ್ವರ್ಗ ಅಲ್ಲ ನರಕದ ದಾರಿಯನ್ನು ತೋರಿಸಬೇಕು. ಹಾಗಾಗಿ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಹೇಳಿಕೊಂಡು ನಡೆಯುವಂತೆ.
ಕಳೆದುಕೊಂಡವರು ಆದ್ದರಿಂದ ಹೇಳುತ್ತೇನೆ ಏನು? ಸ್ವರ್ಗಲೋಕವನ್ನು ಬಿಟ್ಟು ಓಡು, ಇಲ್ಲ ಇದ್ರೆ ಯಾವುದರಿಂದ ಶೀರ ಉದ್ದೇಶದಿಂದ ಈ ಸಲ ಬಂದವರಿದ್ದೇವೆ. ನಿನ್ನ ಬುದ್ಧಿಯ ಮಾತನ್ನು ಕೇಳುವುದಕ್ಕಲ್ಲ, ನಿನಗೆ ಉತ್ತರವಾಗಿ ಶತತ್ವರಗಳನ್ನು ಮಾಡಿದ ಫಲವಾಗಿ ಪಡೆದವರಿದ್ದೇವೆ. ಆದ್ದರಿಂದ ಹೇಳುತ್ತೇನೆ, ಬಂದದ್ದು ತಪ್ಪಾಯ್ತೆಂದು ಹೋದರೆ ಲೇಸು, ಇಲ್ಲೊಂದು ತಂದೆ ಹೋದ ಜಾಗಕ್ಕೆ ಕಳಿಸಿ. ಸ್ವರ್ಗಲೋಕದ ವಿಜಯದ ಸಂಭ್ರಮಾಚರಣೆಯಲ್ಲಿ ನಾವು ತೊಡಗುವ. ಇನ್ನು ಮುಂದೆ ಎಲ್ಲವೂ ನಾನು ಹೇಳಿದ ಪ್ರಕಾರ ನಡೆಯಬೇಕು. ನೀವೆಲ್ಲರೂ ವಿಶ್ರಾಂತಿಯನ್ನು ಪಡೆಯಿರಿ. ನಡೆಯುವ
ವಿನಂತಿ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪಾವೂರು 10 ಸಂವತ್ಸರಿಗೆ ನಮ್ಮ ಮೇಳದ ಪರವಾಗಿ ತುಂಬು ಧನ್ಯವಾದಗಳು. ನಾಳೆ ನಮ್ಮ ಮೇಳದ ಆಟವು ವಿನಾಯಕ ಭಕ್ತವೃಂದ ಕುಡಿಯಾರ ಬೈಲು ಭಗವತಿ ದೇವಸ್ಥಾನದ ಬಳಿ ಶ್ರೀದೇವಿ ಮಹಾತ್ಮೆ ಎಂಬ ಪ್ರಸಂಗವನ್ನು ಆಡಲಿದ್ದೇವೆ. ಸರ್ವರು ಪ್ರೋತ್ಸಾಹಿಸಬೇಕಾದ ವಿನಂತಿ. ಕುಮತಿ ಮಾಹಿ ನಡೆ ತಂದು ಅಮಿತಾಗನ್ನವ ನೀವ ಮಾಮ ಬಣ್ಣಿಪುದೆಂದು ಕಮಲ ಸಂಭವ ಮಣಿಲೋಲ ಸುರಪ್ಪಾನ ದೇವತಿಂತಿನಿ ಅನ್ನೂನರೇ ಹೀಕೊಂಡು ಕಣ್ಣೀರ ದಾರಿಯಿಂದ ಇತ್ತಾಗಮಿಸಿದೆಯಲ್ಲ, ಏನು ಒಂದೇ ಶೋರಿತದಲ್ಲಿ ಮಾಲಿನಿ ಸುಕುಮಾರವಾದಂತಹ ಮಹಿಷಾಖ್ಯನು ನಿನ್ನಿಂದಲೇ ವರವನ್ನು ಪಡೆದು ನಾಲ್ಕಲೋಕದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನು ದಿಕ್ಕುದೆಸೆಗೆಡಿಸಿದ ಅವನ ಉಪಟಳವನ್ನು ಕಾಣಲಾಗುತ್ತಿಲ್ಲ. ಅವನನ್ನು ನಿಯಂತ್ರಿಸಿ ನಮ್ಮನ್ನು ಉದ್ಧರಿಸಬೇಕು. ಆದರೆ ತೋರುವೆ ಹಾದಿಯನ್ನದು ಮಾಧವನಲ್ಲಿಗೆ ಹೋಗುವ ಅದು ಮಧುಸೂದನ ಅಡಿಯಲಿ ಕೇವಲ ನಿರ್ಣಯಿಸುವ ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಭಕ್ತಿಯ ಮೂಲಕವಾಗಿ ಅರ್ಚಿಸಿದಂತಹ ಮಹಿಷನಿಗೆ ವರವನ್ನು ಕೊಟ್ಟದ್ದು ಸತ್ಯವಾಗಿದೆ. ಕೊಟ್ಟಂತಹ ವರವನ್ನು ಅಧರ್ಮಕ್ಕೆ ಮನ ಮಾಡಿ ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ. ಆದರೆ ದಾರಿಯೊಂದನ್ನು ನಾನು ಸೂಚಿಸ್ತೇನೆ. ಎಲ್ಲವನ್ನು ಪರಿಹರಿಸುವಂತಹ ಸಾಮರ್ಥ್ಯವುಳ್ಳವನು ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನ. ನಾವೆಲ್ಲರೂ ಅತ್ತ ಕಡೆಗೆ ಹೋಗೋಣ. ಚರಣಕ್ಕೆ ವಂದಿಸಿ ಹರಿಹರ ದುರುಳನಾದಳು ದೇವರಿಗೆ ನಮೋ ನಮಃ. ಏನು ನಡುದಾರಿಯಲ್ಲಿ ಭೇಟಿಯಾದರಿ? ದುರುಳ ಮಹಿಷನ ಉಪಟಳವನ್ನು ತಾಳಲಾರದೆ ಏನು ಪರಿಹಾರ ಎಂಬುದಾಗಿ ನಿಮ್ಮನ್ನು ಹುಡುಕೊಂಡು ಬಂದನು. ನೀನು ಪರಿಹಾರ ಕೊಡಬಲ್ಲೆ ಎನ್ನುವ ಹಾಗೆ ರಜತಾದ್ಯತ ನಾ ಬಂದಿದೆ. ಇಬ್ಬರಿಗೂ ಸಮಸ್ಯೆ ಎಂದಾದರೆ ಯೋಚನೆ ಮಾಡಬೇಕಾಗಿದೆ. ಸ್ವಲ್ಪ ತಂಪಾಗಿರೋಣ. ಹೀಗೆ ಬನ್ನಿ. ವಾದಿಸುವ ಹಣವ ಯೋಚಿಸುವುದಲ್ಲಿರಲಿದ್ದ ನಳಿನ ಭವ ಸುರರನೊಡಗೊಂಡು ನಡೆದು ವೈಕುಂಠನು ಕಾಣದಿರಲು ಕಾಣುವುದಿಲ್ಲವಲ್ಲ, ಅಲ್ಲಿಗೆ ಬಳಿಕ ನಿಳಯದಳು ಶಂಕರನು ಇಲ್ಲದಿರೇ ಏನು ಮಾಡುವಣ? ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲಿ ಹರಿಯಾಣ ದೇವೇಂದ್ರ, ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣುವುದಿಲ್ಲ, ಕೈಲಾಸಕ್ಕೆ ಬಂದರೆ ಪರಮೇಶ್ವರ ದೇವರು ಇಲ್ಲ. ಇಬ್ಬರು ಎಲ್ಲಿಗೆ ಹೋಗಿರಬಹುದು ಎನ್ನುವಾಗ ನಾವು ಯೋಚಿಸುತ್ತಿರುವಾಗಲೇ ಅಂಬರವಾಣಿಯ ನುಡಿಯನ್ನು ಆಲಿಸಿದೆಯಾ? ತುಯಿನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುರುಡರ ಬಗ್ಗೆ ಇರುವರು ಯೋಚಿಸುತ್ತಾ ಇದ್ದಾರಂತೆ. ನಾವು ಅಲ್ಲಿಗೆ ಹೋಗುವುದು. ಹೇಳಿ
ಏನು ಬಂದಿರಿ? ದೇವ, ನನ್ನಿಂದಲೇ ವರವನ್ನು ಪಡೆದುಕೊಂಡ ಮಾಲಿನಿ ಸಂಜಾತನಾದ ಮಹಿಷನನ್ನು ಮುಂತಾದಾನವು 2 ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವುದರ ಮೂಲಕವಾಗಿ ಧರ್ಮಾತ್ಮರಾದಂತಹ ದೇವೇಂದ್ರ ದೇವತೆಗಳನ್ನು ದೂರದಲ್ಲಿ ಸೋಲಿಸಿ ಅಧಿಕಾರಭ್ರಷ್ಟನಾಗಿಸಿದ, ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ, ಲೋಕಕಂಟಕನಾದಂತಹ ಮಹಿಷದಾನವನ್ನು ಸದಬಡಿದು ಜಗತ್ತಿಗೆ ಮಂಗಳವನ್ನು ಅಧರ್ಮ ಮಾರ್ಗಗಾಮಿಯಾಗಿಂತಹ ಕಳಮಹಿಷನ ವಧೆಯಾಗಲೇಬೇಕು. ಅದರಲ್ಲೇಕಾಗಿಯೇ ನಲ್ಲಿರುವಂತಹ ಸಾತ್ವಿಕ ಶಕ್ತಿಯನ್ನು ಹೊರ ಹೊಮ್ಮಿದೆ. ದುಷ್ಟ ಮಹಿಷಾಸುರನ ವಧೆಗಾಗಿ ಏಷ ಶಕ್ತಿಯನ್ನು ಹೊರಗಡೆ ಹಕ್ಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನು ಹೊರಚೆಲ್ಲಿದ್ದೇನೆ. ನಮ್ಮಲ್ಲಿರುವ ಜೀವ ತೇಜಸ್ಸನ್ನು ಹೊರಗಡೆ ನಾರಿಯಾಕೃತಿ ತಡೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. ದೇವಿ ಹೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಹಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ. ತಾಳಿ ಧೈರ್ಯ ಸುರಭ ಮುಖ್ಯರು ಬೇಡ ಬಾರ
ವಿಷಾದಿಸು ಮನಸರೇ. ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳೂ ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರಾ. ಮಕ್ಕಳೇ, ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾ ಕಮಲದಂತಾಗಿದೆ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿಸು ಕೂಳ ಮಹಿಷ ನಾರಾಯಣ. ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜರನ್ನು ಬಗೆ ಬಗೆಯಿಂದ ಧ್ಯಾನಿಸುವ ಮೂಲಕವಾಗಿ ಮೆಚ್ಚಿಸಿಕೊಂಡನಮ್ಮ. ಅವನಿಂದಲೇ ಬೇಕಾದಂತಹ ಹೊರಬಲವನ್ನು ಪ್ರಾಪ್ತಿಸಿಕೊಂಡು ಈ ಕಾಲಕ್ಕೆ ಸುರನರನಾಗ ಲೋಕಗಳನ್ನೆಲ್ಲ ಗೆದ್ದು ತಾನು ಆಳುವುದಕ್ಕೆ ತೊಡಗಿದ್ದಾನೆ. ಅವನ ಅನ್ಯಾಯ ಅಧಿಕವಾಗಿದೆ. ಲೋಕಗಳು ಮಹಿಷ ನಟ್ಟುಳಿ ಹಿಂದತ್ತ ತರಿಸುತ್ತಿದೆಯಮ್ಮ. ನಮಗೆ ರಕ್ಷಣೆ ಬೇಕು. ಮಹಿಷ ಭೀತಿ ಸುರರನ್ನು ಸೋಲಿಸಿ ಮೇರೆ ಮಾತಾಡುತ್ತಲೇ ಮೇರೆ ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಉಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಸಂಕದುರ್ಗ ಇದ್ದಾರಮ್ಮ. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಬಿಂಕದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಡ್ಡಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಎನ್ನಲು ಜಯ ಜಯವೆಂದು ಮಣಿಯ ವಿಶ್ವಕರ್ಮನು ಶೋಭಿಸುವ ಭೂಷಣ ವದನ ಅರ್ಪಿಸಲು ನಮ್ಮಲ್ಲಿರುವಂತಹ ತೇಜೋಶಕ್ತಿಯೆಲ್ಲ ನಭೋಪಥದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜ ಉಳ್ಳವಳಾಗಿ ಸೃಷ್ಟಿಗಳಿಂದ ಬಂದು ಅಭಯವನ್ನಿತ ಕಾಲಕ್ಕೆ ನಾವೆಲ್ಲ ಆನಂದ ತುಂಬಿಲಾದವು. ಇದೇ ಸಂದರ್ಭದಲ್ಲಿ ದೇವಿಯನ್ನು ಶೃಂಗರಿಸಬೇಕೆಂಬ ಭಾವದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರೆಲ್ಲ ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸಿದ್ದಾಗಿದೆ. ಹಾಗೆಂದು ಧೂರ್ತದಾನರು ಹೋರಾಡುವುದಕ್ಕೆ ಆಯುಧಗಳು ಬೇಕಲ್ಲ. ಚಕ್ರಾಯುಧ ತ್ರಿಶೂಲವಲ್ಲ ಕನಕ ಗರ್ಭನು ಬ್ರಹ್ಮದಟ್ಟವನಿತ್ತು ವಂದಿಸಲು ವಿನಯದಿಂದಲೇ
ಮಣಿದು ಮಾತೆಯ ಪಾದದೊಡಿಸಿದಳು ನುಡಿಸಿದಳು ಭಯಲಿ ಇಂದ್ರಾದಿ ದೇವತೆಗಳೇ, ಭಕ್ತಿಯ ಭಾವದಿಂದಲೇ ಶ್ರೀದೇವಿಯ ಪದ ತಲಕ್ಕೆ ಮಣಿದು ನಮ್ಮ ಆಯುಗಳನ್ನು ಅರ್ಪಿಸಿದಾಗ ಅತ್ಯಂತ ಪ್ರಿಯ ಭಾವದಿಂದಲೇ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಹಾಗೆಂದು ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯವಾದಂತಹ ವಾಹನದ ಅವಶ್ಯಕತೆಯೂ ಇದೆ. ಅದೋ ಪರ್ವತರಾಜನೇ ಸಿಂಹಸ್ವರೂಪನಾಗಿ ಈ ಕಡೆಗೆ ಬರತೊಡಗಿದನಲ್ಲ. ಸುಪರಿಸುವೆನು ಖರನಾಗುತ್ತಲೇ ಹರಿಯುವುದನ್ನು ಬಂದದಿ ಗಮ್ಮ ಇದೆ. ಸುಮನಸರೇ, ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಬೆಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಏನಿದು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಪರಿಪರಿಯ ಉತ್ಪನ್ನಗಳು, ಕೆಂಡದ ಸುರಿಮಳೆ, ಯಾರೋ ಒಬ್ಬಳಕ್ಕೆ ನಾರಿ ಈ ಕಡೆಗೆ ಸಾಗಿ ಬಂದು ನಮ್ಮವರೇ ಆದಂತಹ ಶಂಕದುರ್ಗರನ್ನು ಕೊಂದು ಮುಗಿಸಿದ್ದಾಳಂತೆ. ಆಕೆಯನ್ನು ವಿಚಾರಿಸಬೇಕಾಗಿದೆ. ನಡೆಯುತ್ತೇನೆ.
ನಿನ್ನ ಸೊಕ್ಕೆ ಏನು ಏನು ಮಾಡಿದೆ ಕೇಸರಿಯನ್ನು ಏರಿಕೊಂಡು ಬಂದವಳು ನೀನು. ನಿಜ ನಿಜ ಸರಿಯಾಗಿ ನೋಡಿದ್ರೆ ಏನು ಅಷ್ಟಭುಜ ವರ್ತಮಾನವನ್ನು ತಿಳಿದೆ ನನ್ನವರೇ ಆದಂತಹ ಶಂಕದುರ್ಗರನ್ನು ಬಂದೆ ಅಂತೆ. ನಾನೇ ಕೊಂದವಳು. ಯಾಕೆ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ಒಂದು ಹೆಜ್ಜೆ ಮುಂದಿನ ಸಿರಿಯಾದ್ರೆ ಜಾಗ್ರತೆ. ನಿನ್ನ ಬಗ್ಗೆ ಅರಿತೇ ಬಂದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯೋ, ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ, ಋಷಿ ಮುನಿಗಳನ್ನು ಪೀಡಿಸಿದೆಯೋ, ದೇವತೆಗಳನ್ನೇ ಸ್ಥಾನದನ್ನಾಗಿಸಿದ್ದೀಯೋ, ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣು ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆ ಆರ್ಮರೆತು ಬಂದೇನಾದ್ರೆ ಕೈ ಕಾಲುವನ್ನು ಕತ್ತರಿಸಿ ನಾಲಿಗೆ ಹಾಕಿ ಸರಿ ಏನು ಸುರನ ಪಡೆ ಬಂದೆ ನಿಜ ನಿಜ ಇದೆಲ್ಲ ನಿನಗೆ ಜಾಣೆ ಸರಿಯಾದ 3 ಜನ ವಿಷಯ ನೀನು ನನ್ನ ಮನೆಗೆ ಹೋಗು.
महिष मर्दिनी सिंहवाहिनी अहिशयन तकरदि पार्वती महिषासुरमर्दिनी ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನು ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಚೆಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನು ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ ಏರಿಕೋ. ಅಮ್ಮ, ಮುಂದೊಂದು ದಿನ ಕಳರಿಂದ ಕಷ್ಟ ಅಂತ ಬಂದಾಗ ಏನು ಮಾಡಲಮ್ಮ? ಕಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಡುತ್ತೇನೆ. ಇದೋ ಧೈರ್ಯ ತಾಳಿ. ಶೋಣಿತ ಪಟ್ಟಣವನ ಶುಭದ ಅತೀಗ ವಿಭವದಲ್ಲಿ
ಭಯ ಹುಟ್ಟಿಸುವಂತಹ ಸ್ಥಳ ನಾಮಾಂಕಿತ ಶುಂಭಾದಿ ಶುಭರು ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಶಂಕರ ಕಾಪಾಡುತ್ತಂದೆ ಕಾಪಾಡು ಅನುಜಾನ್ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಂತಹ ಕಶ್ಯಪ ಬ್ರಹ್ಮರು ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ತನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ನಿಜ ಶುಂಭ ಬಾಲ್ಯದಲ್ಲಿಯೇ ಗುರುಗಳಂತ ಶುಕ್ರಾಚಾರ್ಯರಿ ಬೇಕಾದಂತ ವಿದ್ಯೆಯನ್ನು ಕಲಿತು ನಿಜ ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜರಂತ ನಿನ್ನನ್ನು ಜತ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನ ಯಾದರು ಅಧಿಕಾರವನ್ನು ಪಡೆದೆವು. ಅಷ್ಟಕ್ಕೆ ಮುಗಿಯಲಿಲ್ಲ, ಇಳಿದೆವು ಪಾತಾಳಕ್ಕೆ. ಅಲ್ಲಿರುವ ವಜ್ರವೈಡೂರ್ಯವನ್ನು ಪಡೆದೆವು. ಮುಂದೆ ನನ್ನ ಇನ್ನು ಮುಂದಕ್ಕೆ ಈ ನಮ್ಮ ಕಿರಿತಾಯ ಮಕ್ಕಳನ್ನು ದೇವತೆಗಳು ನಾಕದಲ್ಲಿ ಮೆರೆಯುತ್ತಾ ಇದ್ದಾರೆ. ನಾಲ್ಕಲೋಕ ನಮ್ಮ ಸ್ವಾಧೀನ ಆಗಬೇಕು.
ರಾಜ, ನಾವು ದಾಳಿಯನ್ನು ಮಾಡಿದ್ದೇವೆ. ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟು ಕೊಟ್ಟರೆ ಒಳಿತು. ತಲೆ ಒಳಿತು. ನಿನ್ನ ಎದುರು ಕಾಳುಗಳು ಕೊಡುವುದಕ್ಕಾಗಿ ಬಂದು ಸಾಮಾನ್ಯದವರಲ್ಲ, ಶೋಣಿತಾಪುರದ ಅಧಿಕಾರಿ ಶುಂಭದಾನವು. ಇದು ಬ್ರಹ್ಮನ ಬರಬರಿಂದ ಬಂದಿದ್ದೇನೆ. 2 ಲೋಕ ಕೂಡ ನಮ್ಮದಾಗಿದೆ. ಇನ್ನು ಉಳಿದದ್ದು 4 ಲೋಕ. 4ದ ಅಧಿಕಾರ ನಮ್ಮವರೆಲ್ಲರೂ ಕೂಡ ಜಯಘೋಷಣಗ್ತಾ ಇದ್ದಾರೆ. ಈ ಜಯಘೋಷವನ್ನು ಕೇಳಿ ಮನಸ್ಸಿಗೆ ನೆಮ್ಮದಿವಾಯ್ತು. ನಮ್ಮಲ್ಲಿ ಕಾಲು ಮುಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಎಲ್ಲ ಪರಾಯಣಗೈದಿದ್ದಾರೆ. ಎಲ್ಲರೂ ಓಡಿ ಹೋಗಿದ್ದಾರೆ. ತಮ್ಮ ಆದರೆ ಓಡಿ ಹೋದಂತ ದೇವತೆಗಳನ್ನು ಯಾವುದಕ್ಕೂ ನಂಬಲಿಕ್ಕಾಗುವುದಿಲ್ಲ. ಯಾಕೆ ವಲ್ಲಯ್ಯ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಕೂಡ ಏನೋ ಮಾಡಿಯಾನು. ಅದಕ್ಕಾಗಿ ಅವನ ಮೇಲೆ ಒಂದು ಕಣ್ಣನ್ನು ಇರಿಸಬೇಕು. ತಮ್ಮ ಅದಕ್ಕಾಗಿ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ನನ್ನ ಕಾಲ ಬುಡಕ್ಕೆ ತಂದೊಪ್ಪಿಸಿ ಎಂಬುದಾಗಿ. ಅನುಯ ಅಗ್ರಜ ಚತುರ್ದಶ ಪುರಾಣದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ
ಏನು ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವ ಹಾಗಿಲ್ಲ. ಯುದ್ಧ ಮಾಡಿದ ಆಯಾಸ ನಮಗೆ ವಿಶ್ರಾಂತಿ ಬೇಕು. ಅಗತ್ಯ. ಸುರೇಶ ಪೂಜಿಸಿದನು ಮಾಯೆಯ ಮುಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಜಗಣ ಸಾರ್ವಜನಿಕರು ಭಕ್ತೆಯು ದಿವರಾಜ ತೋರಿದ ಭಕ್ತಿ ಇದ್ದರು ಪೂಜಿಸಿದನು ಮಾಯೆಯ ಸುರಪದವಿಗೆ ತರ ಕಟ್ಟ ಒದಗಿತು ಬೆದರ ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ ಬಳಿದ್ದೇನೆ. ಸಂತೋಷದಿಂದಲೇ ನಾಕವನ್ನಾಡಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಏನು ಕಾರಣ? ಬಿತ್ತರಿಸು. ಭಿನ್ನವಿಸುವುದೇ ಕರುಣಾಲೇ ಜಗನ್ವಾದಿ ಮಾಯೆ ನಿನ್ನಾಜ್ಞೆಯಲ್ಲಿ ಬಿಡು ಗಂಡರೊಡನೆ ನಾಲ್ಕರಿಂದ ಬಂದ ಬಡುವಲಾಯ್ತು ಭಿನ್ನವಿಸುವುದೇ ಆದಿ ಮಾಯೆ ಭಿನ್ನಹಕ್ಕೆ ಬಾಯಿಲ್ಲದಂತಾಯ್ತು ನಮ್ಮ ಪರಿಸ್ಥಿತಿ. ಏನಾಯಿತು? ಶೋಣಿತದಲ್ಲಿ ಧನುಕುಮಾರಕರಾದ ಶುಂಭನ ದಾನವರು ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕದ ಮೇಲೆ ದಾಳಿಟ್ಟರು ತಾಯಿ. ಸರಿ, ನಮ್ಮ ಲೋಕವನ್ನು ವಶಪಡಿಸಿಕೊಂಡು ನಮ್ಮನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿದರು. ಪಡೆದ ವರವನ್ನು ಸದುಪಯೋಗ ಪಡಿಸುವ ಬದಲು ಅನಾಚಾರಕ್ಕಾಗಿ ಬಳಸಿಕೊಂಡು ಲೋಕಗಂಟಕರಾಗಿ ಮೆರೆಯುತ್ತಾ ಇದ್ದಾರೆ. ಅವರ ಉಪಟಳ ದಿನಕ್ಕೆ ಮಿತಿ ಮೀರುತ್ತಾ ಇದೆ. ತಾಯೇ, ಅವರನ್ನು ನಿಯಂತ್ರಿಸಿ ನಮ್ಮನ್ನು ಉತ್ತರಿಸಬೇಕಮ್ಮ. ಕಿರಿದು ಸಮಯದಿ ಪೊರೆಯುವೆನು ನಿಮ್ಮನು ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆಂದು ಮರೆಸಿ ನಿಜವನ್ನು ತುಹಿನಗಿರಿಯೊಳಗಿರುತ್ತ ನೋಡುವುದೆಂದು ಲೀಲೆಯ ಕರುಣಿಸುತ್ತ ಹೊರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭಾದಿಶುಂಭದಾನವರಿಂದ ಕಂಗೆಟ್ಟೆಯ. ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳು. ನಾನೇ ಅಭಯಪ್ರದಳಾದ ಮೇಲೆ ಕುಳರ ಬಾಧೆ ಕಿರಿದು ದಿನದೊಳಗೆ ಕುಳ ಸಂತತಿಯನ್ನೆಲ್ಲ ತರೆದುಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುವುದಮ್ಮ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಜಯ 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 ಜಯ. ಅಳುವ ಶಿವನಸರಿಗೆ ಸರಿ ಸರಿ. ಕಳರ ಬಳಿಗೈದುತ್ತ ಏನು ಮಾಡಲಿ? ತಿಳಿದಳ ಕ್ಷಣದೊಳಗೆ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಸುಲಭವೆಂದರೆ ತನ್ನ ಮನದೊಳಗೆ ಎಂದು ಆಲೋಚಿಸಬೇಕಲ್ಲ.
ಯೋಚಿಸಿ ಮಹಾಮಾಯೆ ಮಹಾಮಾಯೆ ದೈತ್ಯ ವೃಂದವ ದೈತ್ಯ ವೃಂದವ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಮೆರೆವ ಕದಂಬ ವನದೊಳಂದು ನಿಂದಳು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉತ್ತರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟರು ಹವಲ್ಲಿ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ಅದಕ್ಕಾಗಿ ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯಿತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೋರ್ವಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆನ್ನುವಂತಹ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎನ್ನುವಂತಹ ತೀರ್ಮಾನಕ್ಕೆ ಏನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದ್ದ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ಈ ಕಾರಣವನ್ನು ಪ್ರವೇಶಿಸಿದ್ದೇ ತಡ. ಸಂಕಲ್ಪ ಮಾತ್ರದಿಂದಲೇ ಇಳಿದು ಬಂತಲ್ಲ ಕನಕ ದುಯ್ಯಾಲೆ. ಈ ಕನಕ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಪಾಡುತ್ತಾ ಕಳರ ನಿರೀಕ್ಷೆಯಲ್ಲಿರುತ್ತೇನೆ. Thank you.
ಗರ್ಭಾಂಬುದಿಯನ್ನು ಪಾವನಗೊಳಿಸುವಂತಹ ಪುತ್ರರತ್ನರು ನಾವು ಚಂಡಮುಂಡರ ಕಲ್ಲಿಕಾಡು ಎಳುವೆಯಲ್ಲ ಕಾನೂನು ಪ್ರವೇಶ ಯಾಕೆ ಬೇಕಾಗಿ ಬ್ರಹ್ಮದೇವರ ಕುರಿತು ತಪಸ್ಸು ಒಲಿದಂತ ದೇವರು ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಕೇಳದ
ಮಹಾಬ್ರಹ್ಮ ಕೊಟ್ಟಿದ್ದಾನೆ ಗದಾದಂಡ ಸಾಮಾನ್ಯವಾದದ ಈ ದಿನ ಸಡಗರ ಸಭೆಯುವ ಗದ 19 ಜನ ಇತ್ತೀರಲು ಏನು ಪ್ರಯೋಜನ ಮುಳುಗು ಮಾತಳ ಸ್ವಾಧೀನ ಆಮೇಲೆ ಏರಿದ ಮುನಾಕ ಏನಾಯಿತು ಪಕ್ಕದಲ್ಲಿ ಶುಂಭನ ಆಳ್ವಿಕೆ ಶುಂಭ ಲೋಕಲೋಕಗಳ ಸಂಚಾರ ನಮ್ಮ ತಿರುಗಾಟ ದೇವತೆಗಳು ಕಾಣದಂತೆ ಮಾಯವಾಗಿದ್ದಾರೆ ಒಬ್ಬರಾದ್ರೂ ಕಾಣ್ತಾರ ತರ್ಪಣ ಕುಂಭಾರ್ಪಣ ಜಯ ಘೋಷಣೆ ಅಮ್ಮ ಒಡ್ಡೆಯನಿಗೆ ತಿರುಗಾಟ ಮಾಡಿದ ಪರಿಣಾಮ ಕೈಗೊಂಡಂತಹ ನಮಗೆ ಹಸಿ ಬಾಯಾರಿಕೆ ಬಾಧಿಸುತ್ತಾ ಇದೆ ಪರಿಹಾರ ಒಂದೇ ಕದಂಬವನ ಪ್ರವೇಶ ಮೃಗ ಪಕ್ಷಿಗಳ ಬೇಕು Thank you.
ಅಣ್ಣ ನಿನಗೆ ಮೊದಲು ಹೇಳಿದ್ದೇನೆ ಶಂಕರ ನಾದ ಶ್ರೀರಾಮರ ವೇದ ನಿಲ್ಲಿಸ ಎಂತದ್ದ ಹೆಚ್ಚಾಯ್ತು ನಿನಗೆ ಇವತ್ತು ಶಂಕರನ ನೆನಪಾಗಲೇಬೇಕಾ ಕಾರಣ ಉಂಟು ಅದ್ಯಾಕೆ ನಮಗಿಂತ ದೊಡ್ಡವರೆಲ್ಲ ಹೇಳಿ ಇಷ್ಟು ಹೊತ್ತಿಗೆ ದೇವರ ನೆನಪು ನಿನಗೆ ಆಗ್ತದಲ್ವ ಅದು ದೇವರ ನೆನಪು ಯಾವಾಗ ಆಗ್ಬೇಕಂತ ಹಿರಿಯವರು ಹೇಳಿದ್ದು ಯಾವಾಗ ಸುಖ ಬಂದಾಗ ಮತ್ತೆ ಕಷ್ಟ ಬಂದಾಗ ಅಲ್ಲ ನಿನಗೆ ಯಾವ ಕಷ್ಟ ಬಂತುದಾಗ್ಬೇಕು ತಿಂದದ್ದು ಹೆಚ್ಚಾಯ್ತು ತಿಂದದ್ದು ಗಂಟಲವರೆಗೆ ಬಂದಿದೆ ಎಲ್ಲಿವರೆಗೆ ಗಂಟಲವರೆಗೆ ಬೇಡ ಬೆರಳಾಕುದು ಬೇಡ ಈಗ ಗಂಟಲವರೆಗಿದ್ರೆ ಮಾತಾಡ್ಲಿಕ್ಕೆ ಆಗ್ತದ ಎಲ್ಲಿಗೆ ಮಾತಾಡುವುದ ಅದಕ್ಕೆ ದೇವರನ್ನೊಮ್ಮೆ ಸ್ಮರಣೆ ಮಾಡಿ ಕೆಲವರಿಗೆ ಹೆಚ್ಚಾದ್ರೆ ನಿಲ್ಲಿಕ್ಕೆ ಆಗುವುದಿಲ್ಲ ಈಗ ನಿಲ್ಲಿಕ್ಕೆ ಆಗ್ತದೆ ಆದ್ರೆ ತಿಂದದ್ದೆಲ್ಲ ಸ್ವಲ್ಪ ದೇವರ ಹೆಸರು ಹೇಳಿದ ತಮ್ಮ ಇಬ್ಬರು ಒಟ್ಟಿಗೆ ಹೋದ್ರೆ ಆಗ್ಲಿಕ್ಕಿಲ್ಲ ಇಲ್ಲಪ್ಪ ಪ್ರತ್ಯೇಕವಾದಂತಹ ಬೇಟೆ ಇಬ್ಬರು ಜೊತೆಯಾಗಿ ಹೋದ್ರೆ ಇಬ್ಬರಿಗೂ ಸಿಗ್ಲಿಕ್ಕಿಲ್ಲ ನಾನೊಂದು ತೀರ ನೀನೊಂದು ತೀರ ಹೌದಪ್ಪ ಇಬ್ಬರು ದೂರ ದೂರ ಹೇಗೆ ಬೇಟ ಅಣ್ಣ ಈ ದಾರಿ ಮುಂದುವರಿತಿರುವಂತಹ ಸಂದರ್ಭ ನನ್ನ ಕಣ್ಣಿಗೆ ಗೋಚರಿಸಿದ್ದು ಶಶಗಳ ಹಿಂಡು ಬಿಟ್ಟೇನಾ ಏನ್ ಮಾಡ್ದಿ ಓಡಿ ಹೋಗಿ ಬಾಚಿ ಹಿಡಿದೆ ಆಮೇಲೆ ತಪ್ಪಿ ಹಿಡಿದು ಒಂದನ್ನೇ ಬಾಲದಲ್ಲಿ ಹಿಡಿದು ನೆಲಕ್ಕೆ ತೆಗೆಯುವುದು ಹೇಗಾಯ್ತು ಸಣ್ಣ ಸಣ್ಣ ಮಾಂಸದ ಮುದ್ದೆ ಒಂದನ್ನು ಬಿಡ್ಲಿಲ್ಲ ಎಲ್ಲವನ್ನು ನುಂಗಿ ಬಿಟ್ಟಿದ್ದೇನೆ ಹೊಟ್ಟೆ ತುಂಬಾ ಆಗಿದೆ ಹೌದಾ ನೀನೇನು ತಿಂದಿಯಾ 10 ಹಂದಿ ಬಳಗು ಎದುರಾಗಿ ಬರ್ತಾ ಇತ್ತು ಒಂದೊಂದೇ ಹಂದಿಯನ್ನು ಹಿಡಿದು ಎಲ್ಲ ಮರಿಗಳನ್ನು ತಿಂದು ಮುಗಿಸಿದೆ ಒಂದು ಗಾತ್ರ ಎಷ್ಟು ದೊಡ್ಡದಿತ್ತ ಅಪ್ಪ ಸಣ್ಣ ಸಣ್ಣದು ಹೌದಾ ಕೊನೆಗೆ ಹೆಣ್ಣು ಹಂದಿ ಅಪ್ಪ ಬಿಳಿ ಬಿಳಿ ದಪ್ಪ ದಪ್ಪ ಏನು ಮಾಡಿದಿ ಎಷ್ಟು ಲೆಕ್ಕ ಇಲ್ಲ ಚೂರಾಗ್ಬೇಕು ರಕ್ತ ಬೇರೆ ಮಾಂಸ ಬೇರೆ ಕುಡಿದು ತಿಂದವನಿದ್ದೇನೆ ಹಸಿವು ಬಾಯಾರಿಕೆ ಎರಡೂ ನೀಗಿದೆ ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಬೇಕು ಎತ್ತರವಾಗಿ ಕಾಣ್ತಾ ಇದೆ ತುಯಿನಾದ್ರಿ ಮಾತಾಡ್ತಾ ಕೂತ್ರೆ ಗಾಳಿ ತಳುವದ ಸಮಯದಲ್ಲಿ ಕೇಳಿಸೆ ನಲವಿನು ಉಯ್ಯಾಲೆಯಲಿದು ಕುಳಿತು 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 ಕುಳಿತುದೇ ಪಾಡುದಿಯ ಗಾಯನ ಕುಳಿತು ದೇವಿಯು ಪಾಡುತ್ತಿಯ ಗಾಯನ ವಿನಯ ಪಿಡಿದೀರ್ಪ ವಾಣಿಗಿ ಬಲಿಯಲಿ
ಕಾರಣದೆಡೆಗಾಯಿ ಬಂದು ಕಾರಣದೆಡೆಗಾಯಿ ಬಂದು ಸಾನು ರಾಗದೊಳಿತು ಸಾನು ರಾಗದೊಳಿತು ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಪಾಡುವಳು ಇದೇನು ಇದೇನು ತಿಳಿಯಾಗಿ ಸಾನು ರಾಗದೊಳಿತು ಗಾನ ಪಾಡುವಳು ಇದೇನು ತಿಳಿಯಾಗುವುದು ವಿನಯ ಬಿಡಿದೀಪವಾಣಿ ಪರಿಯಲು ಕಾನನದೆಡೆಗಾಯಿ ಬಂದು ಕಡಿಮೆ ಆಗ್ಲಿಲ್ಲ ಗಾಳಿ ಬೀಸಿದ್ರು ಆಯಾಸ ಅಂದ್ರೆ ಗಾಳಿಗೆ ತನ್ನೊಡ್ಡಿ ವಿಶ್ರಾಂತಿ ಅನ್ನುವಂತಹ ಸಂದರ್ಭ ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಏನದು ಸರಿಯಾಗಿ ಆಲಿಸುವಂತಾದ್ರೆ ರಾಗ ತಾಳ ಲಯಬದ್ಧವಾದಂತಹ ಗಾಯನ ಹೇಳಿದ್ದು ತಪ್ಪಾಗ್ಲಿಕ್ಕಿಲ್ಲ ಆಗ ಇಲ್ಲಿಗೆ ಬಂದು ಹಾಡುವುದು ಯಾರು ಗೊತ್ತಾಗ್ಬೇಕಲ್ಲ ನನಗೊತ್ತಾಯ್ತು ಯಾರ ಪ್ರಪಂಚದಲ್ಲಿ ಹೆಣ್ಮಕ್ಕಳು ಇದರಲ್ಲಿ ಎತ್ತಿದ ಕೈ ಅದಕ್ಕೆ ದೇವರು ಹುಟ್ಟುತ್ತಲೇ ಸೌಂದರ್ಯ ಸ್ವರ ಎರಡು ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ ಆದ್ರೆ ಮೊದಲೆಲ್ಲ ಅದಕ್ಕೆಲ್ಲ ಪ್ರೋತ್ಸಾಹ ಇರಲಿಲ್ಲ ಈಗ ಇಲ್ವಾ ಹೆಣ್ಮಕ್ಳು ಪ್ರಾಯಕ್ಕೆ ಬರ್ತಾ ಇದ್ದ ಹಾಗೆ ಅವರಿಗೊಂದು ಗಂಡು ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ದೂಡ್ತಾರೆ ಮತ್ತೆ ಆದ್ರೆ ಈಗೇನಾಗಿದೆ ಮನೆಯವರಲ್ಲಿ ಪ್ರೋತ್ಸಾಹ ಕೊಡುವಂತಹ ಬೆಲೆ ಕೊಡ್ತಾರೆ ಹೌದು ಆದ್ರೆ ಕಲಿಯುವುದಕ್ಕೆ ಮನಸ್ಸು ಬೇಕಲ್ವಾ ಎಷ್ಟೊತ್ತಿನ ಇಲ್ಲಿ ಇದ್ರಲ್ಲೇ ಆಯ್ತು ಮತ್ತೆ ಎಲ್ಲಿಗೆ ಮನಸ್ಸು ಇನ್ನು ಸಂಗೀತ ಎಲ್ಲಿಂದ ನಾಟ್ಯ ಎಲ್ಲಿಂದ ಹಾಗಿದ್ರೆ ಅವರೆಲ್ಲರಿಗೂ ಸ್ಫೂರ್ತಿದಾಯಕಳಾಗಿ ಒಬ್ಬಳಿಕ ಯಾರಿದ್ದಾಳ ಬ್ರಹ್ಮನ ರಾಣಿ ಪಡಿವೇಡಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿಜ್ಯ ತೆರದಲ್ಲಿ ಕಾಮನ ದೆನೆಗಾಗಿ ಬಂದು ಸಾನು ರಾಗದ ನಿಂತು ಗಾನ ಪಾಡುವಳು ಸಾನು ಅಲ್ಲ ಯಾರು ಬದಲಾವಣೆ ಆದ್ರೂ ಅದಾಗ್ಲಿಕ್ಕಿಲ್ಲ ಸಾನು ಅಲ್ಲ ನಾ ಹೇಳಿದ್ದು ಸಾನು ರಾಗದೊಳು ರಾಗ ಎಲ್ಲ ಬದಲಾವಣೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು ಹಾಗಾಗಿ ಮಾನವನ್ನ ಹಾಡ್ತಾ ಇದ್ದಾಳೆ ಅವಳದ್ದೇ ಅವಳು ಬರ್ಲಿಕ್ಕಿಲ್ವ ಏನು ಅವಳಿಗೆ ಸಂಕಟ ಯಾಕೆ ಅವಳ ಗಂಡ ಯಾರು ಬ್ರಹ್ಮದೇವ ಒಂದಕ್ಕೆ ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ಸೃಷ್ಟಿಕರ್ತ ಏನು ನಿಮ್ಗೆ ಸೃಷ್ಟಿಕರ್ತ ಬ್ರಹ್ಮದೇವ ಆಗಿರುವಾಗ ಒಂದು ವೇಳೆ ಇವಳು ಬಂದು ಅಂತ ಆದ್ರೆ ಅವನ ಸೃಷ್ಟಿ ಎಲ್ಲ ಅಸ್ತವ್ಯಸ್ತವಾಗಿ ಅಯ್ಯೋ ಒಂದೊಂದು ನೋಡಿದ್ರೆ ಅದು ಅವನ ಹೆಂಡತಿ ಜೊತೆಲಿ ಇದ್ದಾಗ ಆದ ಸೃಷ್ಟಿ ಹಾಗಿದ್ರೆ ಇದನ್ನು ಹಾಡುವಂತಹ ಸಮರ್ಥರು ಯಾರು ಗೊತ್ತಾ ಯಾರು ಇದು ತುಂಬುರ ಬುರುಬುರು ತುಂಬುರ ಅವ ಹೇಗೆ ಬಂದ ಯಾಕೆ ದೇವಲೋಕದಲ್ಲಿ ಇರುವವ ರಂಭಾದಿ ನಾರಿಯರ ನರ್ತನ ಆಗಬೇಕಿದ್ರೆ ತುಂಬುರ್ನ ಗಾಯನ ಬೇಕು ಮುಖ್ಯವಾಗಿ ಅವನಿಲ್ಲಿಗೆ ಬಂದ ಯಾರು ಮಾಡುದಲ್ಲಿ ಹಾಗಿದ್ರೆ ಮತ್ತೆ ಯಾರು ನಾರದ ದೇವ ಋಷಿ ಅದೇ ಹೇಳಿದ್ದು ದೇವ ಋಷಿ ಭಾಗವತೋತ್ತಮ ಅವ ಹೇಗೆ ಬರುವುದಕ್ಕೆ ಸಾಧ್ಯ ಯಾಕೆ ಕಾರಣ ಉಂಟು ಅವನಿಗೆ ಶಾಪ ಇದೆ ಅಲೆಮಾರಿಯಾಗಿ ಹೋಗು ಈ ಹಿಂದೆ ಹೌದು ಲೋಕ ಸಂಚಾರ ಮಾಡು ಮಗನೇ ಅವನಿಗೆ ಶಾಪ ಸಿಕ್ಕಿದೆ ಹೌದು ಹಾಗಿದ್ರೆ ಅವನೋ ಇವಳು ಮತ್ತೆ ಯಾರು ನಾವ್ಯಾಕೆ ಸುಮ್ಮನೆ ಕಾಡಿನ ಮಧ್ಯದಲ್ಲಿ ನಿಂತು ಚರ್ಚೆ ಮಾಡಿ ಮತ್ತೇನು ಮಾಡುವ ಕೇಳಿಸ್ತಾ ಇದೆಯಲ್ಲ ಸ್ವರ ಸ್ವರ ಬಿಡಿದು ನಡೆದರಳು ತನಲು
ಮುತ್ತಿನ ಪರಿಮಳವು ಕಷ್ಟ ಆಗಿತ್ತು ಸೋಂಕಾದ್ರೆ ಪರಿಮಳವಿಡಿದು ಮುಂಬದಿಗೆ ಚತುರ್ಭುಜೆ ಚಂದ್ರಕಳಾಲ ಕಂಸೆ ಕುಚೋ ಅನ್ನತೆ ಕುಂಕುಮರಾಗ ಶೋಣಿ ಪುಂಡ್ರೇ ಕುಶ ಪುಷ್ಪ ಬಾಣ ಹತ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ತೂಗಿದಳು ದುರ್ಗಾಂಬಿಕೆ ತೂಗಿದಳು ನಾಗ ಮಧ್ಯಾಮರ ಯೋಗಿ ಬರ್ಯರಿಗೆಲ್ಲ ನಾಗ ಮಧ್ಯಾಮರ ಯೋಗಿ ಬರ್ಯರಿಗೆಲ್ಲ ದುರ್ಗಾಂಬಿಕೆ ತೂಗಿದಳು
ಚೆಲುವ ಕರುಣಿ ಮಣಿಯು ವಿಮಲ ಕರುಣಿ ಮಣಿಯು ವಿಮಲ ತೈದಿನ 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 ತೈದ ತೈದಿನ 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 ತೈ ಭೀಮ್ ತನದಿದ್ದ ನಾಮ್ ದೋಮ್ ತನದಿದ್ದ ನಗದಿ ತನದಿದ್ದ ಎಂತಹ ಬೆಳಕು ಹಾಗಾಗಿ ಬೆಳಕು ಗಾಯನ ವೀಣೆಯನ್ನು ಬಾರಿಸ್ತಾ ಇದ್ದಾರೆ ಗಾಯನ ಹಾಡ್ತಾ ಇದ್ದಾರೆ ಶಿವನ ಬಳಿಗೆ ಹೋಗಿ ಕೈಲಾಸಕ್ಕೆ ಹೋಗಿ ವಿಚಾರ ಮಂಡಿಸಿ ಉತ್ತರ ತೆಗೆದುಕೊಂಡು ಬರ್ತೇನೆ. ಬೇಗ ಸಿಗ್ಲಿಕ್ಕಿಲ್ಲ ಅವರಿಗೆ ನಿಲ್ಲಬೇಕಲ್ಲ ನಿಲ್ಲಿಕ್ಕಿಲ್ಲ. ಹೌದು ನಿರತ ಕೊಂಡಾಡುತ್ತಲಿರುವರು ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಮಾಡಿದು ಹೆಣ್ಣಪ್ಪಳು ಕುಳಿತುಕೊಂಡಿದ್ದಾಳೆ ಅಂತ ಅಷ್ಟೊಂದು ಸೌಂದರ್ಯಕ್ಕೆ ಇರುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಹೇಳುವುದಕ್ಕೆ ಕಾರಣ ವನಜನೇತ್ರೆಯ ವರಿಸದಿರೆ ನಿಶ್ಚಯಿಸಿ ಎರುವರುಡಿಯ ಸುಂದರು
ಮಾಡಿದ್ದೇನೆ. ಅರಸನ ಅಪ್ಪಣೆ ಪಾಲಿಸಬೇಕಾದ್ದು ನಮ್ಮ ಧರ್ಮ. ಸುಂದರಿಯಾದಂತಹ ತರುಣಿಯಪ್ಪಣಿದ್ದಾಳೆ, ಕರೆದರಬೇಕು ಅಂತ ಆಜ್ಞೆ. ಯಾವ ಕಡೆಯಲ್ಲಿದ್ದಾಳೆ ಸ್ವಲ್ಪ ಹುಡುಕಿ ನೋಡು. ಸತ್ಯ ಸಿಕ್ಕುವಡೆ ದಾನವಗೆ ಸಿಕ್ಕುವಡೆ ನಿತ್ಯ ಅಂಬರದಿಂದ ಕರೆಗಿಳಿದಂತಹ ಚಿನ್ನದ ಅಮಿಯಾದಲ್ಲಿ ಕುಳಿತು ನೋಡಿ ಹಾಡುತ್ತಾ ಇದ್ದಾಳೆ, ಮಾಡುತ್ತಾ ಇದ್ದಾಳೆ. ಸಾಮಾನ್ಯವಾದ ಹೆಣ್ಣಾದವಳಿಗೆ ಇಂತಹ ಯೋಗ ಭಾಗ್ಯ ಸಿಗುವುದಕ್ಕೆ ಬರುವುದಕ್ಕೆ ಸಾಧ್ಯವಿದೆಯೇ? ಹಾಗಿದ್ರೆ ಈಗ ಸಾಮಾನ್ಯ ಸಂದೇಹ ಇಲ್ಲ. ಆಧಾರ ಇವಳಲ್ಲೇ ಇದೆಯಲ್ಲ. ಇವಳ ಮಗ ಶ್ರೀಕಾಂತವನ್ನು ಪರೀಕ್ಷಿಸಿ ನೋಡಿದವಾಗ 33 ಕೋಟಿ ದೇವತೆಗಳು ರೋಮರಾಜಿಗಳೆಲ್ಲ ನಿಂತಿದ್ದಾರೆ. 3 ಮೂರ್ತಿಗಳ ಸಾನ್ನಿಧ್ಯ ಇವಳಲ್ಲಿ. 60 ಸಂವತ್ಸರಗಳು 27 ನಕ್ಷತ್ರಗಳು. ನೋಡುವಾಗ ಉಭಯ ಕಣ್ಣುಗಳಲ್ಲಿ ಸೂರ್ಯ ಚಂದ್ರಾದಿಗಳು ಗೋಚರಿಸ್ತಾ ಇದ್ದಾರೆ. ಅಷ್ಟ ಭುಜದಲ್ಲಿ ಅಷ್ಟ ಆಯುಧಗಳನ್ನು ಧರಿಸಿ ಈ ವನದಲ್ಲಿ ಒಬ್ಬಟ್ಟಿಗಳಾಗಿ ಕುಳಿತುಕೊಂಡಿದ್ದಾಳೆ ಎನ್ನುವಾಗ ಸಾಮಾನ್ಯ ಎಲ್ಲ. ಇವಳ ವಿಚಾರವಾಗಿ ನಾವು ಕುಂಕುಶವಾಗಿ ತಿಳಿದು ನೋಡಬೇಕು. ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ? ಮಾನಿನಿಯೇ ಆದ್ರೆ ಸಾಮಾನ್ಯವಾದಂತಹ ಮಾನಿನಿ. ಹಾಗಿದ್ರೆ ಯಾರಾಗಿರಬಹುದು ಈಕೆ ಅಂತ ಯೋಚಿಸುವಾಗ 3 ಲೋಕವನ್ನು ಪಾಲಿಸುವವಳು
ಜಗಜ್ಜನನಿ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಇವಳ ಬಂದಂತಹ ಯೋಗ್ಯ ಸಾಧ್ಯವಾಗಿ ಈ ಹೆಣ್ಣು ಸಿಕ್ಕುವಳೆ ಸಿಕ್ಕಿದಿಲ್ಲ ತಕ್ಕುವಳೆ ಯಾಕೆ ಹೆಣ್ಣು ತಕ್ಕುವಳನ್ನು ಗೊತ್ತುಂಟು ಆದರೂ ಹೊರಟಿದ್ದಾನೆ. ಯಾಕೆ ಹೀಗೆ ಭಾವಿಸಿದರೆ ಹೊರ ಯೋಚಿಸಿ ನೋಡುವಾಗ ದಾನವರ ಕುಲದ ನಿರ್ಮೂಲ ಇದಕ್ಕೆ ಒಡೆಯ ಮಾಂದ್ಯಹಾರಿಣ ಹೇಳಿದರು ಹೆಚ್ಚಾಗಿಲ್ಲ. ಆದರೆ ಒಡೆಯ ಆಜ್ಞೆ ಪಾಲಿಸಬೇಕಾದ ನಮ್ಮ ಧರ್ಮ, ಅದು ಧರ್ಮವೋ ಅಧರ್ಮವೋ ಆ ಪ್ರಶ್ನೆ ನಮಗಿಲ್ಲ. ಅನ್ನ ಕೊಟ್ಟ ಒಡೆಯ ತಂದೆಗೆ ಸಮಾನ. ಆ ಮಾತನ್ನು ಪಾಲಿಸಬೇಕು ಅಂತ ಹೇಳಿದ್ರೆ ಅವನದ್ದಾದ ಅಭಿಪ್ರಾಯವನ್ನು ಹೀಗೆ ತಿಳಿಸಬೇಕಲ್ಲ. ಮಾತಾಡಿಸೋಣ. ಒಬ್ಬಂಟಿಗಳಾಗಿ ಉಳಿದುಕೊಂಡು ಮನದಲ್ಲಿ ಇನ್ನದಂತಹ ವಿಷಯವನ್ನು ಅದು ತುಂಬಾ ಆಲೋಚಿಸಿದ್ದಾನೆ. ವಿಷಯವನ್ನು ಚಂಡಮುಂಡನೆಂದು ಅರ್ಥವಿಸಿಕೊಂಡಿದ್ದಾನೆ. ನಿನ್ನದಾದ ರೂಪ ಲಾವಣ್ಯವನ್ನು ವರ್ಣಿಸಿದವಾಗಲೇ ಮಾರನ ಸರಹತೆಗೆ ಮರಳಿ ಬಂಡಾಗಿ ಹೋಗಿದ್ದಾನೆ. ಸರಿ, ನಿನ್ನನ್ನು ಮದುವೆಯಾಗಬೇಕೆಂಬ ಭಯಕ್ಕೆ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಸಂಧಾನಕ್ಕಾಗಿ ಒಬ್ಬಂಟಿಗಳ ಈ ವನದಲ್ಲಿ ನೀನಿರುವುದು ಸರಿಯಲ್ಲ. ಅವನ ಆಳ್ವಿಕೆ ಒಳಪಟ್ಟಂತಹ ಜಾಗ, ಅವಳೇ ಆದ ನೀನು ಒಬ್ಬಳೆ ತಿರುಗಾಡುವುದು ಸರಿಯಲ್ಲ ಎಂಬುದನ್ನು ತಿಳಿದಂತಹ ಆತ ಮದುವೆಯಾಗುವುದಕ್ಕೆ ಬಯಸಿದ್ದಾನೆ. ನನಗೆ ಈತನ ಪಾಲಿಗೆ ಸರಿಯಾಗಿ ಹೋಯಿತಲ್ಲ, ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ನನ್ನ ಮೇಲೆ ಈಗ ತಾನೇ ಈಕೆ ಮಾತಾಡೋದಕ್ಕೆ ಸರಿ ಅನುಭವ ಇರೋದೊಂದು ಸ್ವಲ್ಪ ಲೋಕಕ್ಕೆ
ಯಾರು ಅಂತ ಯೋಚಿಸುವಾಗ ನನ್ನನ್ನು ನೋಡಿಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂಬಾವಾಣಿ ಕಥೆಗೊಳ್ಳಲಿರುವ ಅವನ ಮಾತಿಗೆ ನಾನು ಪುನಃ ಉತ್ತರವನ್ನು ಕೊಡಬೇಕಲ್ವಾ? ಬಾಲ್ಯದಲ್ಲಿ ಗೈದೀರ್ಪೆ ಬಣ್ಣವನ್ನು ಕಾಳಗಾದಿ ತೊಳೆಯುವುದು ಮನೆ ಸುಮಮಾನೆ ಇಕ್ಕುವೆನೆಂಬ ನಿಂದರ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಪರಿಧಮೊಳಗೆ ಶಂಭುವೇ ಭಯಂಕರೊಂದಿಗೆ ತುಂಬಿನಿಯರಿ
ಮದುವೆ ಆಗಲು ಬಯಸಿದ್ದಾನೆ. ಬನ್ನಿ, ರಥವನ್ನು ತಂದಿದ್ದೇನೆ.
ಬಹಳ
ಮನದಲ್ಲಿ ರಕ್ತ ಯಾತಕಿ ನೀನು ನೀ ಭ್ರಮೆಯಂತೆ ಮನದಲ್ಲಿ ರಕ್ತ ತ್ರಿದಶರ ಪೊರೆ
ಗೋಚರಿಸುವಳು ದೊರೆ ಬೀಳುವುದಿದು ಸರಿಯೇ ಸರ್ವೇ ಬೀಳುವುದಿದು ಸರಿಯೇ ಸಮಸ್ತ ಲೋಕವು ನಮ್ಮ ವಶವಾಗಬೇಕು ಅನ್ನುವಂತಹ ಉದ್ದೇಶದಿಂದ ನಿನ್ನ ಕೃತ್ಯರು ಕಂಡದಲ್ಲಿ ಹಿಂಸಿಸುವುದಕ್ಕೆ ಕರೆಯುತ್ತಾರೆ. ಹಾಗಿದ್ದೀರಾ ಸಜ್ಜನರಿಗೆ ಬದುಕಬೇಕಾಗಬೇಕು, ಪಾವನವಾದಂತಹ ಜೀವನವನ್ನು ಒದಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಪಾವನಿಯಾದಂತಹ ಮಹಾದುರ್ಗೆ ಕೌಶಿಗೆ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರೆಯಲ್ಲಿ ನೆಲೆಯಾಗಿದ್ದಾರೆ. ಅವರನ್ನು ಕರೆತರುವಂತಹ ಉದ್ದೇಶದಿಂದ ನೀನು ಹಲವು ಮಂದಿಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಜಾಗೃತವಾದಂತಹ ಸುದ್ದಿಯು ಹೌದ ಮನವಿ ಬಂದ ಬೇಡ ಪ್ರಭು ಚುನಾಯಿಯನ್ನು ಹಾಗೆ ಹೇಳಿದ. ಆದರೂ ಇಂತಹ ಶಕ್ತಿಯನ್ನು ಹಿಂದಕ್ಕೆಡಿದೆ ಅವಳ ಅದಕ್ಕನ್ನು ಮುರಿದು ಕರೆತರುವುದಕ್ಕಾಗಿ ಕೈಗೆ ಸರಿಯಾದಂತಹ ಪ್ರತಿನಿಧಿಯಾದಂತಹ ಹೋದ ಅಲ್ಪಬಲವುಳ್ಳವನೇ ಪ್ರಭು ಸುಟ್ಟು ಬೂದಿಯಾದ ಮನೋವೇಗಗಳಂತಹ ಚಂಡಮುಂಡರು ಅಮಿತ ಪರಾಕ್ರಮಗಳು ಗಂಗೋತ್ತರ ವ್ರತವನ್ನು ಪಾಲಿಸುವ ತನಕ ಮರಣದ ನೆರಳು ಹತ್ತಿರ ಸಿಲುಕುವುದಿಲ್ಲ. ಚಂಡಮುಂಡರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಕರುಣೆಯಲ್ಲ ಬೇಡ ಪ್ರಭು ಬೇಡ. ಅಯ್ಯ ಇಷ್ಟೆಲ್ಲ ಅವಳು ಹೊಗಳುವುದಾದ್ರೆ ಅವಳ ಬಗ್ಗೆ ಯಾರು ತಿಳಿದಿದ್ದು? ನೀವು ಯಾರು ತೋರಿಸುತ್ತಿರುವಂತ ಬಿಡು 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 ಮೂರ್ಖತೆಯ ಚರಣಕ್ಕೆ ಭಕ್ತಿಯಿಂದಲೇ ಕೊಡಬಡುತ್ತ ಜಗದತಿಯ ಚರಣಕ್ಕೆ ಭಕ್ತಿಯಿಂದಲೇ ಕೊಡಬಡುತ್ತೋಣ. ಜಡ ಜಗದಲ್ಲಿ ಪಡೆದು ಸುಖವನ್ನು ಬಿಡು 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 ಮನದ ಜೀವನದಲ್ಲಿ ಯಾವತ್ತೂ ಯಾವತ್ತೂ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಮುಂದಿರಿಸಿದಂತಹ ಕೃತಿಯಲ್ಲಿ ಹಿಡಿಕೆಳೆಯುತ್ತಾರೆ. ಲೋಕದಲ್ಲಿ ಅಪವಾದ ಹೊಸ ಕಿವಿಗಾರಗಳನ್ನು ಅನವರತವು ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇದ್ದಾರೆ. ನಮಗೆ ಹೇಳಿಕೊಡುವುದು ಸ್ವಾತಂತ್ರ್ಯಗಳಿದ್ದಾರೆ. ಆದರೆ ನಿನ್ನ ಸಾಧನೆ
ತಕ್ಷಣವೇ ತಪಸ್ಸಿನ ಮೂಲಕ ರೂಪಿಸಿ ನಾನು ಅವರ ಅಭ್ಯುದಯಕ್ಕೆ ಬೇಕಾದ ಬಡಬಲವನ್ನು ಹೊಂದಿ ಶ್ರೀಮಂತನಾಗಿ ಗಿರಿದವನಿಗೆ ನಡೆಯುವಾಗ ಎಡುವುದು ಸ್ವಾಭಾವಿಕ. ಆದರೆ ಪ್ರಪಾತ ಇದೆ ಎಂದು ಹಾಗೆ ಅರಿವಿಗೆ ಬಂತು ಎಂದಾದರೆ ಬುದ್ಧಿವಂತರು ಹೆಜ್ಜೆಯನ್ನು ಗುರುವಾಗಲೇ ಮನಸ್ಸು ಮಾಡಿಯೇ ಬಿಡ್ತಾರೆ. ಅಧಿಕಾರ ಐಶ್ವರ್ಯ ಕಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿದ್ರೆ ಅನಾಹುತ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾಗಬೇಕು ಎಂದಾದರೆ ಅವನ ಮಾಡುವಂತಾಗುತ್ತದೆ ಎಂಬುದಕ್ಕೆ ಸಂದೇಹ ಇಲ್ಲ. ಬಂಧುಗಳು ಜಗಜ್ಜನನಿಯನ್ನು ಸ್ಪಷ್ಟವಾಗಿ ನನಗೆ ಅರ್ಥವಾಗಿದೆ. ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಖಾತರಿಯಲ್ಲಿ ಸುಖವಾಗಿ ಮಾಡುವುದು ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ವೇಳೆ ಇವತ್ತೇ ಮೀರಿ ಆಗಿದೆ. ಸರಿ ಇದ್ದಂತಹ ಸಮಯದಲ್ಲಿ ಇಂಥವನ್ನು ಉಳಿಸಿಕೊಳ್ಳುವಂತ ಲೆಕ್ಕವೇ ಬೇಡ. ಹಾಗಾಗಿ ಇರುವಂತಹ ದಾರಿ ಒಂದೇ. ಪ್ರಭು ಅವಳ ಕೈ ಹಿಡಿಯುವುದು ಬೇಡ. ಸಮಸ್ತ ದಾನವೇ ಬಾರಿ ತುಟಿ ಬಿಚ್ಚಿದ್ರೆ ಜಾಗ್ರತೆ. ಇನ್ನು ಸುದ್ದಿ ಇಲ್ಲ ನೋಡು. ಇಷ್ಟು ಮಾತಾಡಿದ್ರೆ ಸಾಕು. ಆದ್ರೆ ಸುಮ್ಮನ ತೀರ್ಮಾನ ಏನು ಎಂಬುದು ಸುಮ್ಮನಿಗೆ ಗೊತ್ತು. ಆದ್ದರಿಂದ ನಿನಗೆ ಈ ಹೆದರಿಕೆ ಉಂಟು. ಯಾಕೆ? ಓದೋರು ಯಾರು ಕೂಡ ಬರಲಿಲ್ಲ. ಅಗತ್ಯ ಇಲ್ಲ. ಇನ್ನು ಕೊನೆಯದು ಒಂದು ಮಾತುಂಟು. ಏನು ಗೊತ್ತಾ? ನಿನಗೆ ಬದುಕಬೇಕಿದ್ರೆ ಒಂದು ಅರಮನೆ ಒಳಗೆ ಇದ್ದು ಇವತ್ತು ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನಪ್ಪ? ಅರ್ಥ ಆಯ್ತು ನನಗೆ. ಲೋಕ ವ್ಯವಸ್ಥೆಯನ್ನು ಕಾಪಾಡಬಲ್ಲವಳು ಇಲ್ಲಿ ಇದ್ದಾಳೆ ಎಂದಾದ ಮೇಲೆ ಅವನಿಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕೆ? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ಯಾರ ಕಾರಣ ಇಲ್ಲ. ದೇವಿ ಸಾನ್ನಿಧ್ಯ ಅನ್ನೋದು ಸ್ಪಷ್ಟವಾಯಿತು. ಅವಳನ್ನು ಕಣ್ಣಾರೆ ಕಾಣಬೇಕಲ್ಲ. ಮೃತ್ಯುವಿನಿಂದ ಮತ್ತೊಂದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ ಜೀವಾತ್ಮರು ಸಾಗುವ ಹಾಗೆ ನೋಡೋಣ. ಮುಂದುವರಿಯುತ್ತೇನೆ.
ಮೇಲೇವ ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳ ಮಾಡಲಿಲ್ಲ ಅಕಟ ಶುಂಭನ ಕೂಡೆ ಮಾಡಲಿಲ್ಲ ಶುಂಭನ ಕೂಡೆ ಆದರೂ ಮಾಡಿದನು ನಮನಗಳ ಬೇಡಿದನು ಪಿರಿದು ಆಶ್ಚರ್ಯ ಪರಮಾಶ್ಚರ್ಯ ಹೊರಗಳಿಗೆ ಲೋಕವನ್ನೇ ಮರೆತು ಬಿಟ್ಟೆನಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರು ತನ್ನನ್ನು ತಾನೇ ಮರೆಯುತ್ತಾರೆ. ಶಬ್ದಕ್ಕೆ ನಿರ್ಮಲ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿಯ ಕಾಲಕ್ಕೆ ಆಗದೆ ಎಂದು ಹೇಳಿದ್ದೆ. ಅಂತಹ ಒಂದು ಸಂತೋಷ ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯಿತಲ್ಲ. ನಾನೆಂದೇ ಯಾವ ನಾಸ್ತಿಕರೇ ಇಲ್ಲಿಗೆ ಬರಲಿ, ಮನಸ್ಸಿನಲ್ಲಿ ಭಯ ಭಕ್ತಿಯನ್ನು ಹುಟ್ಟಲೇಬೇಕು. ಮೇಲೆ ಮೇಲೆ ಎಷ್ಟು ಮೇಲೆ ನೋಡಿದರೂ ಕೂಡ ಉಯ್ಯಾಡಿ ಹಿಡಿದಂತ ಸರಪಳಿಯ ತುದಿಯೋ ಅಂತ್ಯವೂ ಕಾಣಲಿಲ್ಲವಲ್ಲ. ಸ್ಪಷ್ಟವಾಗಿ ಅನುಭವಿಸಿಕೊಂಡೆ ನಾನು. ಯಾರೋ ಕೊಟ್ಟಿದ್ದಲ್ಲ, ಯಾರಿಂದಲೂ ಕೊಡಲ್ಪಟ್ಟ ಉಯ್ಯಾಡಿಯಲ್ಲ, ಅಂಬರದಿಂದಲೇ ಧರಿಗಳಿಗಿಂತ ಕಾಣಿಕೆಯ ಉಯ್ಯಾಡಿಯಲ್ಲಿ ಕುಳಿತಿದ್ದ. ಹಿಂದಕ್ಕೂ ಮುಂದಕ್ಕೂ ಪಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಆಹಾ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಕುಡಿಸುವುದಕ್ಕೆ ತೊಡಗಿದ್ದಾಳೆ ಮಹಾಮಾತೆ. ಮೂರು ಮನೆಯ ಆಯುಧವು ಅಂತ ಅರ್ಥ ಅಲ್ಲ. ತ್ರಿಕಾಲಕ್ಕಾಗಿ ತ್ರಿಶಕ್ತಿಗಳಿಗಾಗಿ ತ್ರಿಮೂರ್ತಿಗಳಿಗಾಗಿ ತ್ರಿಲೋಕಕ್ಕಾಗಿ ನಾನೇ ಕಾರಣವಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ಬೇರೆಯಿಂದಾದ ಸಾಮರ್ಥ್ಯಗಳು ಅಡಕವಾಗಿ ನನ್ನಂತಹ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಕಾಣಲು ಇವಳೇ, ಭೂಮಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಕಾಣಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುತ್ತಾ ಸೂರ್ಯಚಂದ್ರರನ್ನು ಕಣ್ಣುಗಳಲ್ಲೇ ಮನೆ ಮಾಡಿದ್ದಾಳೆ. ಪತಿಯಾದ ತಂಗಿದೇವ ಕಣ್ಣಿನಲ್ಲೇ ಗೆಲಿಯಾಗಿದ್ದಾಳೆ. ಜಮ್ಮು ದ್ವೀಪಕ್ಕೆ ಆಧಾರಕ್ಕೊಮ್ಮೆನಿಸಿರುವಂತಹ ಮೇರುಮಂದರ ಪರ್ವತದ ಸ್ತನಗಳಲ್ಲಿ ಗೋಚರಿಸುತ್ತಾವ. ಆಗಸದಲ್ಲಿ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಧರಿಸಿಸುತ್ತಾ ಮಾನ ಮೌಕ್ತಿಗಳಲ್ಲಿ ತೋರಿಸುತ್ತಾವ. ಸಪ್ತ ಸಾಗರಗಳಿಗೆ ವಸನವಂತೆ ಇವಳಿಗೆ, ಕಾರ್ಮೋಡ ರಾಶಿಗಳಿಗೆ ಕೇಶರಾಶಿ. ಧನ್ಯನಾದ ಅಮ್ಮ ನೀನು ಮಣಿಯಬೇಕು ಅನ್ನುವಂಥ ಉದ್ದೇಶದಿಂದ ಹತ್ತಿರಕ್ಕೆ ಸಾಗಿದೆ. ಪದದಲ್ಲಿ ಬಿಗಿಯಾಗಿ ಹಿಡಿಯುತ್ತಿದ್ದ ವೇಳೆಯಲ್ಲಿ ಮುಖಾವಲೋಕನ ಮಾಡಿದೆಯೇ ಸರಿ. ಕ್ರೂರವಾದಂತಹ ದೃಷ್ಟಿಯನ್ನು ಬೀರಿದಂತೆ ತೊಡಗಿದ್ದಾಳೆ. ಅರ್ಥವಾಯಿತು. ನಾನು ಒಂದದ್ದು ಸಿಂಹನ ಕಡೆಯಲ್ಲಿ, ನಾನು ಒಂದದ್ದು ದೈತ್ಯರ ಕಡೆಯಲ್ಲಿ, ನಾನು ಒಂದದ್ದು ಭಯೋತ್ಪಾದಕರ ಕಡೆಯಿಂದ ಭಯೋತ್ಪಾದಕರ ಕಡೆಯಲ್ಲಿ. ಭಯ ತನ್ನ ನಿರ್ಮಾಣವಾದ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಮಹಾಮಾತೆ ಇವಳು. ಏನೇ ಆಗಲಿ ಒಪ್ಪಂಡರನ್ನು ಹಾಗೆ ಉಳಿದಿದೆ. ಅವನ ಆಜ್ಞೆ ಏನಾಗಿ ಅನ್ಯ ಅಡಿಗರಲ್ಲಿ ಕ್ಷಮಾಯಾಚನೆ
ಬರಿಸದೆ ಸಾಯುರಾಗದಿ ಬರಿಸದೆ ಚಂದ್ರಕಲಾಧರಿ ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತರಾದ ರಕ್ತಬಿಗರ ಸಾಕ್ಷಾತ್ ಪ್ರಣಾಮಗಳು. ಭಜನೆ ಮಾಡಬೇಕಂತ ಆಸೆ ಇದೆ. ನಾನು ಇಲ್ಲಿ ಭಜನೆ ಮಾಡಿದ್ರೆ ಮನ ಭಜನೆ ಅಂತ ಆದಿತ್ತು. ಸರಿ, ನಮ್ಮಲ್ಲಿ ನಗರ ಭಜನೆಗೆ ಸಾವಿರ ಬಂಧುಗಳಿದ್ದಾರೆ. ನೀನು ಬರುವುದಕ್ಕೆ ಮನಸ್ಸು ಮಾಡಬೇಕು. ಮೂರು ಲೋಕ ಅಧೀಶನಾದಂತಹ ಶಿವ ಜಡಿದ ಮೇಲೆ ನಿನ್ನ ಮದುವೆ ಒಬ್ಬೊಬ್ಬರಿಗೆ ಪ್ರಚಂಡ ವಿಕ್ರಮಿ ನಮ್ಮದೇ ಸಿಂಹ ತನ್ನುಗೆಲ್ಲ ಆಧಾರ ನಮ್ಮನಾಗಿ ಕುಂಭಿಣಿಯ ಪ್ರತ್ಯಕ್ಷ ಪರಮೇಶ್ವರನು ತನ್ನ ನಡಿಗೆಯನ್ನು ಕುಂದಿ ಸಮಯದಲ್ಲಿ ಗಂಡುಗಳಿಗೆ ಯಾರಂತ ಕೇಳಿದರೆ ಅವನಮ್ಮ ಹೆಣ್ಣು ನೀನೇ. ನೀನೊಂದು ಕಡೆಯಲ್ಲಿ ಇದ್ದು ನಮ್ಮ ಒಡೆಯ ಒಂದು ಕಡೆಯಲ್ಲಿ ಇದ್ದು ಸರಿಯಲ್ಲ. ನೀವಿರುವರು ಒಟ್ಟಾಗಿ ಕೊಟ್ಟರಾದ ಶರಣರಾದ ನಮ್ಮನ್ನು ಸಿರಿಯಿದ್ದಾದರೆ ನಾವು ಅತಿ ಬೇಗನೆ ಉತ್ಕರ್ಷಗೊಳಿಸುವುದಕ್ಕೆ ಸಾಧ್ಯತೆ ಉಂಟು. ಹೊಟ್ಟತನ ಸಿದ್ಧವಾಗಿ ಪಾರಿಸಿದ ಮರಣವನ್ನು ಬದಿಗಿರಿಸಿ ಕೈಯಲ್ಲಿ ವರಣ ಮಾಲಿಕೆಯನ್ನು ಧರಿಸಿ ಶುಂಭನ ಕರುಣಿಗೆ ವರಿಸಿ ನಮಗೆಲ್ಲ ಸುಖವನ್ನು ಉಳಿಸು. ಇಳಿದುಬೋ ನಲಿದುಬೋ ಒಲಿದುಬೋ ರಕ್ತಬೀಜ ಅಮ್ಮ ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ಇವತ್ತು ಭಕ್ತಿ ಮಾಡಿದ್ದೆ ನಮ್ಮ, ಆದ್ರೂ ನಿನಗೆ ಸಂತೋಷ ಆಗಿದೆ ಇವತ್ತು ಗೊತ್ತಿಲ್ಲ ನನಗೆ. ನಿನ್ನನ್ನು ಹುಂಬನೆನ್ನಲೇ ಪ್ರಾರ್ಥನೆನ್ನಲೇ ನಿನ್ನ ಭಕ್ತರು ನಾವು ಹುಂಬರಾಗುವುದಕ್ಕುಂಟೆ. ಮಲ್ಲಿಗೆ ಬಳ್ಳಿ ಮಾಮರವನ್ನು ಹಬ್ಬಬೇಕೇ ಹೊರತು ಹುಂಗಾರಿನ ಮರವನ್ನಲ್ಲವಲ್ಲ. ಹುಂಬನೆಂದರೆ ಗಂಧದ ಮರವಲ್ಲವಮ್ಮ. ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾರುವುದು ಸ್ವಾಭಾವಿಕವಲ್ಲ. ನೀರಿನಿಂದ ಮೇಲಕ್ಕೆತ್ತಿ ಸ್ವಲ್ಪ ಕಲ್ಲಿಗೆ ನೀರನ್ನು ಹಾಕಿ ಗಂಧದ ಕೊರಡನ್ನು ಘಮಘಮ ಅಂತ ಪರಿಮಳ ಸೂಸುವುದಿಲ್ವೇ? ದೇವರಕ್ಕಾಗಿ ಅದರವನ್ನು ಸಾರಿದವನು ನಾವು. ಯಾವ ರೀತಿಯಲ್ಲಿ ಹೇಗೆ ನಿನ್ನಡೆ ಯಾಕೆ ಬರಲಿಲ್ಲ ಹೇಳು? ಅವ ನಮ್ಮ ಯಜಮಾನ ಕುಳಿತಲ್ಲಿಂದಲೇ ಆಜ್ಞಾಪಿಸುವುದು ನಾನು ಬಂದಿದ್ದೇನಲ್ಲ. ಸಾವಿರ ಸುಮ್ಮನಿಗೆ ಇಷ್ಟು ಅಹಂಕಾರವಿರಬೇಕಾದರೆ ಸಾವಿರದವನ್ನು ನಾನು ನಾ ಹೇಗೆ ವಿಜೃಂಭಿಸಬೇಡ? ಅವನ ಅಪೇಕ್ಷೆ ಅದೇ ಅಮ್ಮ, ಸಾವಿರುವುದು ಬೇಡ, ಸಾವಿಲ್ಲದಂತ ಮಹಾಶಕ್ತಿ ಬರಬೇಕು ಅಂತ. ಎಷ್ಟಾದರೂ ಅವನೊಬ್ಬ ದುಷ್ಟನಲ್ಲವೇ? ನೀನು ಶೋಣಿತದ ಅರಮನೆಯನ್ನು ಸೇರಿ ಎಳೆದ ಕಾಲನ್ನು ಶೋಣಿತದ ಚಾವಡಿಗೆ ಇಟ್ಟರೆ ದುಷ್ಟನಾದಂತ ಶುಂಭ ಅವನ ಅನುವರ್ತಿಗಳೆಲ್ಲ ಒಳ್ಳೆಯವರಾಗುವುದಿಲ್ವೇ? ರಕ್ತಬೀಜ ಅಮ್ಮ, ನಿನ್ನೊಡೆಯನಿಗೆ ನನ್ನನ್ನು ಮದುವೆಯಾಗುವಂತ ಮನವಿರುವುದಾಗಿದ್ದವು. ಗಂಡ ಮಂಡಲದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಲರನ್ನೆಲ್ಲ ಕಾರಣ ಕಟ್ಟಿದ.
ಸಮಾಧಾನಿಕೆ ಮಾಯಗರ ಅಂಚ ಇಂಥ ಸೇವಾ ಸರ್ಕಾರ ಹರೇಕರ ಪಾವನ ಪೂರ ಕೀರ್ತಿ ಬರುಮಾಯ ಮಾಯರ ಅಂಚ ಅಪ್ಪನ ಸಾಕಿದಕ್ಕ ಅಂತ ಕೀರ್ತಿ ಬರುಮಾಯದು ಕೀರ್ತಿ ಬರುಮಾಯದು ಇಂಥ ಅಮೃತಗಳಿಗೆ ಒಂದು ವಿಷಯಗಳಿಗೆ ಅವರನ್ನು ಬೇಗ ಮನೆ ಸೇರಿ ಅವು ಕೂಡ
ಬುರ್ಜಿ ಬುರ್ಜಿ ಅಲ್ಲ ನಿನ್ನ ಚಾಕು ಜಾಗತ್ತೆ పొర్లుడు కైకలోడు ಘೋರವಾದಂತಹ ರೂಪವನ್ನು ಧರಿಸಿ ನನ್ನನ್ನು ರಕ್ಷಿಸಿಕೊಂಡು ಬರುತ್ತಾ ಇದ್ದಾನೆ. ಮುಂದಕ್ಕೆ ನಾನು ಏನು ಎಂಬುದನ್ನು ತೋರಿಸಲೇಬೇಕು.
ಶುಂಭಾದಿ ಶುಂಭಾದಿ ತನುಜರ ತನಿದು ಕುಂಬಿನಿ ಮಹಾರವಗೈದು ಜಂಬಾರಿ ಮುಖ್ಯ ಖಂಡಯ ಸುರನಾಥ ದೈತ್ಯರ ತಂಡವ ಸಂಗ್ರಾಮದಲ್ಲಿ ಯುಗದೊಳಗೆ ಒಮ್ಮೆಗೆ ಶ್ರೀಪತಿ ರೂಪಗೋಲು ಹೊರತು ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಭಯ ಪಡದಿರು ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾ ಕವನ್ನೇರಿಕೋ. ಮುಂದೆ ನಿನ್ನನ್ನು ಕಾಣುವ ಬಗೆ ಹೇಗೆ? ಆಸೆ ಎನ್ನುವುದು ಸ್ವಾಭಾವಿಕ. ಆದ್ರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣ ಸಿಗಲಾರೆ. ಆದರೆ ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿದಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರಮದಲ್ಲಿ ಗೋಚರವಾಗುವಳಿದ್ದೇನೆ. ಅದಲ್ಲದೆ ನಕ್ಷತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾಳೆ ದಾರುಣಾಸುರ. ಹೋದರೆ ಹೋಗಲಿ ಬಿಡು. ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಮಾತೆಯ ಅಭಯ ವಾಕ್ಯವನ್ನು ಕೇಳಿ ಸಂತೋಷರಾದವು ನಾವು. ದೇವಿ ಮಹಾತ್ಮ ಎಂಬ ಪದಕ್ಕೆ ವಿಶೇಷವಾದಂತಹ ಒಂದು ಅರ್ಥವಿದೆ. ದೇಹ ಪವಿತ್ರ, ಬಿ ಎನ್ನಲು ವಿದ್ಯಾ ಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಮೈದೋರುಗಳು, ಆ ಎನ್ನಲು ಹರಿಹರರ ಸಾಕ್ಷಾತ್ಕಾರ, ಕೆ ಎನ್ನಲು ತ್ರೈಲೋಕ ಸಿದ್ಧಿ ಎಂಬಲ್ಲಿಗೆ ಈ ದೇವಿ ಮಹಾತ್ಮ ಎಂಬ ಪುಣ್ಯಾಖ್ಯಾನವನ್ನು ಆಡಿದವರಿಗೂ ನೋಡಿದವರಿಗೂ ನಾವು ಆರಾಧಿಸಿಕೊಂಡು ಬರುತ್ತಿರುವಂತಹ ಕಟೀಲು ಬ್ರಹ್ಮರಾಂಬಿಕೆ ಹಾಗೂ ಮಹಾಗಣಪತಿ ದೇವರು ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಯಾಗಿರುವಂತಹ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ಉಂಟು ಮಾಡಲೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಪುಣ್ಯ ಕಥಾಚರಣೆಗೆ ಮಂಗಳವನ್ನು ಗೀತೆಯನ್ನು ಹಾಡಲು ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಹೆಚ್ಚಿಸುತ್ತಾ ಇದ್ದಾವೆ. ಭದ್ರಂ ಶುಭಂ ಮಂಗಳಂ. ಬಿಳಿಗಡಗುವ ಕಡ್ಡುಬಡ ನಡುವಿನ ಪುಣ್ಯ ನೋಟದ ನಡೆ ನುಡಿ ಬೆಳಗಿನ ಬಿಳಿಗಡಗುವ ಕಡ್ಡುಬಡ ನಡುವಿನ ಪುಣ್ಯ ನೋಟದ ನಡೆ ನುಡಿ ಬೆಳಗಿನ ಮದ ಕಡಗದ ಮಡದಿಯ ವರ್ಯದಳಂಬಕಾಯ ಜಯ ಮಂಗಲಂ ಜಗಾರುಣದಳಂಬಕಾಯ ಶುಭ ಮಂಗಲಂ ಮಂದರಾಂಬಿಕಾಯ ತಾಯ ಮಂದರಾಂಬಿಕಾಯ ತಾಯ ಜಗದರಾಜಿಯ ತಾಯ ಸುಂದರಾಂಬಿಕಾಯ ಶುಭ ಮಂಗಲಂ ಹರಿಜಾದಳಂಬಕಾಯ ಜಯ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ.
ಆಹೋ ಮಹಾರಾಜ ಶ್ರೀಗಳಂತ ಹರೇಕಳಪಾವೂರು 10 ಸಂವತ್ಸರು, ಮಹಾರಾಜ ಶ್ರೀಗಳಂತ ಹರೇಕಳಪಾವೂರು 10 ಸಂವತ್ಸರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮರ ಕೀರ್ತಿಯನ್ನು 3 ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ದೇವರ ರಂಗನಾಯಕ ರಾಜೀವಲೋಚನ ರಮಣಾನಿ ಬೆಳಗಾಯಿತೇಳೆಂದುತ ಅಂಗನೆ ಲಕುಮಿತ ಪತಿಯ ನೆಬ್ಬಿಸಿದಳು